ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪರಮ ಪೂಜ್ಯ ಯತಿಕುಲ ಚಕ್ರವರ್ತಿಗಳಾದ ಪ್ರಾತಸ್ಮರಣೀಯರಾದಂತಹ ವಿಶ್ವಸಂತ ಡಾಕ್ಟರ್ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ಅನೇಕ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ಈ ಬಾರಿ ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರು ಹಾಗೂ ಖ್ಯಾತ ಲೇಖಕರಾದಂತಹ ಶ್ರೀಯುತ ದುಗು ಲಕ್ಷ್ಮಣ್ ಇವರು ನಮ್ಮೊಂದಿಗೆ ಆಗಮಿಸಿದಂತಹ ಮಹನೀಯರಿಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರತಕ್ಕಂತಹ CH ಬದರಿನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಉಪನ್ಯಾಸಗಳು ತುಂಬಾ ಮಾರ್ಮಿಕವಾದದ್ದು. ಅವರು ಯಾವತ್ತೂ ಹೇಳ್ತಿದ್ರು, ನಮಗೆ ಬೇಕಾದ ಪತ್ನಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು, ಆದರೆ ಯಾರು ಕೂಡ ತಾಯಿಯನ್ನ ಆಯ್ಕೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ಆ ತಾಯಿ ಅನ್ನೋ ಒಂದು ವಸ್ತು ಹುಟ್ಟುವಾಗ್ಲೇ ನಮ್ಗೆ ಸಿದ್ಧ ಆಗಿರತ್ತೆ. ಅಲ್ಲ, ಈ ತಾಯಿ ಚೆನ್ನಾಗಿಲ್ಲ, ಕುರೂಪಿ, ನಂಗೆ ಬೇರೆ ತಾಯಿ ಬೇಕು ಅಂತಂದ್ರೆ ಅದು ಸಾಧ್ಯ ಆರಿಸ್ಕೊಳ್ಲಿಕ್ಕಾಗತ್ತಾ? ಹಾಗೆ ನಾವ್ ಏನೇನು ಕರ್ಮಗಳನ್ನ, ಕರ್ತವ್ಯಗಳನ್ನ ನಿರ್ವಹಣೆ ಮಾಡ್ಬೇಕು, ನಾವ್ ಯಾವ ಧರ್ಮಗಳನ್ನ ಪಾಲನೆ ಮಾಡಬೇಕು, ಈ ಕರ್ತವ್ಯ ಧರ್ಮ ಅದೆಲ್ಲವೂ ಕೂಡ ನಮಗೆ ಮೊದಲೇ ನಿರ್ಣಯ ಆಗ್ಬಿಟ್ಟಿರತ್ತೆ. ಆ ನಮ್ಮ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಪಾಲನೆ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಆ ಪ್ರಾಮಾಣಿಕವಾದ ಕರ್ತವ್ಯದ ನಿರ್ವಹಣೆ ಇದೆಯಲ್ಲ, ಅದೇ ಭಗವಂತನ ಪೂಜೆ ಎಂಬುದಾಗಿ. ಹೀಗೆ ಶ್ರೀಪಾದಂಗಳವರು ಎಲ್ಲ ಕಡೆಯಲ್ಲೂ ಕೂಡ ಹೀಗೆಲ್ಲ ಅನೇಕ ದೃಷ್ಟಾಂತಗಳನ್ನ ನೀಡಿ ಅವರು ಉಪನ್ಯಾಸಗಳನ್ನ ಮಾಡ್ತಾ ಇದ್ರು. ಆ ಉಪನ್ಯಾಸಗಳಿಂದ ಆ ಜನರ ಮನಸ್ಸಿನ ಪರಿವರ್ತನೆಯನ್ನ ಅವರು ಮಾಡ್ತಾ ಇದ್ರು. ಅಂತ ಒಂದು ಶಕ್ತಿ ಅವರ ಮಾತಿನಲ್ಲಿ ಇರ್ತಿತ್ತು ಶ್ರೀಪಾದಂಗಳವರಲ್ಲಿ. ಇಡೀ ದೇಶ ಅವರು ಸುತ್ತಾಡಿರ್ತಕ್ಕಂಥದ್ದು ಒಮ್ಮೆ ಅಲ್ಲ, 2 ಸಲ ಅಲ್ಲ, 100 ಬಾರಿ ಈ ದೇಶದಲ್ಲಿ ಸುತ್ತಾಡಿ ಧರ್ಮದ ರಕ್ಷಣೆಗೋಸ್ಕರವಾಗಿ, ದೇಶದ ಅಖಂಡತೆಗೋಸ್ಕರವಾಗಿ ಅವರು ಹಗಲು ಇರಲು ಶ್ರಮವನ್ನ ಪಟ್ಟರು. ಗಂಧದ ಕೊರಡಿನಂತೆ ತೆಗೆದ್ರು ತಮ್ಮ ಜೀವನವನ್ನ. ಇದು ಶ್ರೀಪಾದಂಗಳವರ ತ್ಯಾಗ, ಅವರ ಸೇವಾ ಮನೋಭಾವ. ಅದನ್ನ ನಾವು ಸ್ಮರಿಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಅವರ ಜೀವನದ ಸ್ಫೂರ್ತಿ ಅದು 10 ಜನಕ್ಕೆ ಸಿಕ್ಕಾಗ ಈ ಕಾರ್ಯಕ್ರಮ ಸಾರ್ಥಕ ಆಗತ್ತೆ. ಆ ದೃಷ್ಟಿಯಿಂದ ಸುಮಾರು 8 ತಿಂಗಳುಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ವಿಶ್ವೇಶತೀರ್ಥ ವಿಶ್ವದರ್ಶನ ಎಂಬುದಾಗಿ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಪಾದಂಗಳವರ ಗುಣವನ್ನ ಸಮಾಜಕ್ಕೆ ತೋರಿಸಿಕೊಡ್ಲಿಕ್ಕೆ ಬಂದಿರತಕ್ಕಂತಹ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಶ್ರೀಯುತ ಲಕ್ಷ್ಮಣ್ ಅವರು ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಅವರು ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ ಸಲ್ಲಿಸಿರ್ತಕ್ಕಂತಹ ಸೇವೆ ನಾವ್ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಮ್ಮ ದೇಶದಲ್ಲಿ ತುಂಬಾ ಕಠೋರವಾದ, ಉಗ್ರವಾದ ಪರಿಸ್ಥಿತಿ ಇತ್ತು, ಎಲ್ಲೂ ಕೂಡ ಹೊರಗಡೆ ಬಂದು 2-3 ಜನ ಸೇರಿ ಮಾತನಾಡೋ ಹಾಗಿಲ್ಲ, ಯಾವುದೇ ಪತ್ರಿಕೆಗಳು ಇಲ್ಲ, ಏನೂ ಇಲ್ಲ. ಅಂಥ ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಲಕ್ಷ್ಮಣ್ ಅವರು ಬಹಳ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಅವರು ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದಂತಹ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಹಲವಾರು ಮಾಸಗಳು, ಹಲವಾರು ತಿಂಗಳುಗಳು, ವರ್ಷಗಳು
ಅವರು ಸೆರೆಮನೆ ವಾಸವನ್ನ ಮಾಡಿದವರು. ನಮಸ್ತೆ ಲಕ್ಷ್ಮಣ್ ಜಿ. ಸೆರೆಮನೆ ವಾಸವನ್ನ ಮಾಡಿ ಅವರು ಸೆರೆಮನೆಯಲ್ಲೂ ಕೂಡ ಸುಮ್ಗೆ ಕುಳಿತುಕೊಳ್ತಿರ್ಲಿಲ್ಲ. ಅಲ್ಲೂ ಕೂಡ ಅಧ್ಯಯನ, ಲೇಖನಗಳನ್ನ ಬರೆಯೋದು, ಹೀಗೆ ಅವರ ಪ್ರವೃತ್ತಿ ಅದು. ಹೊಸ ದಿಗಂತ ಪತ್ರಿಕೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ವಿಕ್ರಮ ಪತ್ರಿಕೆಯಲ್ಲೂ ಕೂಡ ಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ದೂರದರ್ಶನಗಳಲ್ಲಿ, ಆಕಾಶವಾಣಿ ಅಲ್ಲೆಲ್ಲ ಅನೇಕ ರಾಷ್ಟ್ರಭಕ್ತಿ ಪ್ರಚೋದಕವಾದ ಉಪನ್ಯಾಸಗಳನ್ನ ನೀಡಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಲಕ್ಷ್ಮಣ್. ಅನೇಕ ಸಂಘ ಸಂಸ್ಥೆಗಳು ಇವರ ಉಪನ್ಯಾಸವನ್ನು ಇಷ್ಟಪಟ್ಟು ಕರೆಸತ್ತೆ. ಯಾಕೆ ಅಂದ್ರೆ ಅಂತಹ ಮಾತನಾಡ್ತಕ್ಕಂಥ ಶಕ್ತಿ, ಈ ದೇಶದ ಇತಿಹಾಸದ ಸಮಗ್ರವಾದ ಪರಿಚಯ, ನಿರಂತರವಾದ ಅಧ್ಯಯನದಿಂದ ಲಕ್ಷ್ಮಣ್ ಈ ದೇಶದ ಇತಿಹಾಸವನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಎಲ್ಲ ಜ್ಞಾನದ ದೊಡ್ಡ ಸಾಗರವೇ ಲಕ್ಷ್ಮಣ್ ಅವರಾಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪ್ರಚಾರಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಅವತ್ತಿನ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಕಹಳೆ, ದುಂದುಭಿ ಹೀಗೆಲ್ಲ ಅನೇಕ ಪತ್ರಿಕೆಗಳು ಅದು ಸರ್ಕಾರದ ಗಮನಕ್ಕೆ ಬರಬಾರದು, ಆ ರೀತಿಯಾಗಿ ಪತ್ರಿಕೆಗಳನ್ನ ಮುದ್ರಣ ಮಾಡಿ ಅದನ್ನ ಜನರಿಗೆ ಹಂಚತಕ್ಕಂತಹದ್ದು ಭೂಗತ ಚಟುವಟಿಕೆ ಅಂತ ಆಗಿನ ಕಾಲದಲ್ಲಿ ಪ್ರಸಿದ್ಧ. ಆ ಭೂಗತ ಚಟುವಟಿಕೆಯಲ್ಲಿ ತುಂಬಾ ಅಗ್ರಗಣ್ಯರಾಗಿ ಅವತ್ತು ರಾಷ್ಟ್ರ ಸೇವೆಯನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿಯೇ ಮಾಡಿರ್ತಕ್ಕಂಥವರು ಶ್ರೀಯುತ ದುಗು ಲಕ್ಷ್ಮಣ್ ಅವರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಬಂದಿದೆ. ಆದ್ರೆ ಎಲ್ಲಾ ಪ್ರಶಸ್ತಿಗಳಿಗಿಂತ ಮಿಗಿಲಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಿರ್ತಕ್ಕಂತಹ ದೀನ್ ದಯಾಳ್ ಸನ್ಮಾನ, ಅದು ತುಂಬಾ ದೊಡ್ಡ ಮಟ್ಟದ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು. ಭುಗಿಲು, ಕಾರ್ಗಿಲ್ ಕಂಪನ, ಹೀಗೆ ಅನೇಕ ಕೃತಿಗಳಲ್ಲಿ ಸಂಪಾದಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು. ಭಾರತಿ ಸಂಪದ ರಾಷ್ಟ್ರೋತ್ಥಾನ ಪರಿಷತ್ತಿನಿಂದ ಮುದ್ರಣಗೊಳ್ತಕ್ಕಂತಹದ್ದು, ಅದರಲ್ಲೂ ಕೂಡ ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಹೀಗೆ ಪ್ರಸಿದ್ಧ ಲೇಖಕರೂ ಹೌದು, ಒಳ್ಳೆಯ ವಾಗ್ಮಿಗಳೂ ಹೌದು, ಒಳ್ಳೆಯ ಪತ್ರಕರ್ತರೂ ಹೌದು. ಇತ್ತೀಚೆಗೆ ಅವರು ಹೊಸದಿಗಂತ ಪತ್ರಿಕೆಯಲ್ಲಿ ಪ್ರತಿವಾರ ಅಂಕಣಕಾರರವರು. ಇತ್ತೀಚೆಗೆ ಸಂಸದೀಯ ಮೌಲ್ಯಗಳ ಕುಸಿತ ಹೇಗೆ ದೇಶದಲ್ಲಿ ಆಗಿದೆ, ಯಾರು ಆದರ್ಶರಾಗಿರ್ಬೇಕೋ ರಾಜಕಾರಣಿಗಳು, ಆ ರಾಜಕಾರಣಿಗಳೇ ಇವತ್ತು ಅಧಪತನವನ್ನ ಹೊಂದುತ್ತಾ ಇರತಕ್ಕಂಥದ್ದು. ಇದು ತುಂಬಾ ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿರ್ತಕ್ಕಂತಹ ವಿಚಾರ ಇದು ಅಂತ. ಸಂಸದೀಯ ಮೌಲ್ಯಗಳ ಕುಸಿತ, ಅದರ ಬಗ್ಗೆ ತುಂಬಾ ಎಳೆಯಾಗಿ ಚಿತ್ರಣ ಎಲ್ಲರಿಗೂ ಕೂಡ ಅರ್ಥ ಆಗ್ಬೇಕು. ಹೌದು, ಇದು ಮಾಡ್ತಾ ಇರೋದು ತಪ್ಪು, ಇದು ನಮ್ಮ ರಾಜಕಾರಣಿಗಳು ಎಂಬುದಾಗಿ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ನಾಟಬೇಕು. ಆ ರೀತಿಯಾಗಿರ್ತಕ್ಕಂತಹ ಲೇಖನಗಳನ್ನ ಅಂಕಣಕಾರರಾಗಿ ಶ್ರೀಯುತ ದುಗು ಲಕ್ಷ್ಮಣ್ ಅವರು ಪ್ರತಿ ವಾರವೂ ಕೂಡ ಹೊಸ ದಿಗಂತ ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ. ಹೀಗೆ ಲೇಖನಗಳನ್ನ ಬರೆಯೋದ್ರ ಮೂಲಕವಾಗಿ, ಹಾಗೆ ಉಪನ್ಯಾಸಗಳ, ಭಾಷಣಗಳ ಮೂಲಕವಾಗಿ ರಾಷ್ಟ್ರ ಸೇವೆಯನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ನಮ್ಗೆಲ್ಲರಿಗೂ ಕೂಡ ಆದರ್ಶರಾಗಿರ್ತಕ್ಕಂಥವ್ರು ದುಗು ಲಕ್ಷ್ಮಣ್ ಅವರು. ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಬಂದಿದ್ದಾರೆ. ಶ್ರೀಪಾದಂಗಳವರ ಜೊತೆಗೆ ಹಲವಾರು ವರ್ಷದ ಒಡನಾಟ ದುಗು ಲಕ್ಷ್ಮಣ್ ಅವರಿಗಿದೆ. ಅನೇಕ ಲೇಖನಗಳನ್ನು ಕೂಡ ಶ್ರೀಪಾದಂಗಳವರ ಬಗ್ಗೆ ಅವರು ಬರೆದಿದ್ದಾರೆ. ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಪ್ರಚಾರಕರಾಗಿ ಮಂಗಳೂರು, ಸುಳ್ಯ, ಹೀಗೆ ದೇಶದ ಅನೇಕ ಭಾಗಗಳಲ್ಲಿ ಸುತ್ತಾಡಿ ನಮ್ಮ ಧರ್ಮ ಸ್ಥಾಪನೆ, ಅದರಲ್ಲಿ ಅಗ್ರಗಣ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವರು ದುಗು ಲಕ್ಷ್ಮಣ್ ಅವರು. ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಸಹಸ್ರ ಪ್ರಣಾಮ ಪೂರ್ವಕವಾಗಿ ಸುಸ್ವಾಗತ ದುಗು ಲಕ್ಷ್ಮಣ್ ಅವರು. ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದೇನೆ. ಗುರುಭ್ಯೋ ನಮಃ. ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈಗ ತಾನೇ ನನ್ನ
ಪರಿಚಯವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿಕೊಟ್ಟಿದ್ದಾರೆ ಬದ್ರಿ ಆಚಾರ್ಯವರು. ಆದರೆ ನಾನು ಒಬ್ಬ ತೃಣ ಸಮಾನ ವ್ಯಕ್ತಿ. ಪೇಜಾವರ ಸ್ವಾಮಿಗಳು ಒಬ್ಬರು ಹಿಮಾಲಯ ಪರ್ವತ ಸದೃಶ ವ್ಯಕ್ತಿ, ನಾನು ಅದರ ಮುಂದೆ ಒಂದು ಸಣ್ಣ ಹುಲ್ಲು ಕಡ್ಡಿ. ಹಾಗಾಗಿ ಆ ಹಿಮಾಲಯ ಪರ್ವತವನ್ನ ವರ್ಣಿಸುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನಾನು ಮೊದಲೇ ಹೇಳಿದ್ದೀನಿ. ಸಂಘದ ಕಾರ್ಯಕರ್ತ. ನಮ್ಮ ಪೂಜ್ಯ ಪೇಜಾವರ ಶ್ರೀಗಳನ್ನು ಅನೇಕ ಬಾರಿ ಸಂದರ್ಶನ ಮಾಡಿದ್ದೀನಿ, ಅವ್ರ ಬಗ್ಗೆ ಸಂದರ್ಶನ ಲೇಖನ ಬರೆದಿದ್ದೀನಿ, ಅನೇಕ ಬಾರಿ ಭೇಟಿನೂ ಮಾಡಿದ್ದೀನಿ. ಹಾಗಾಗಿ ನನ್ನ ಮನಸ್ಸಿಗೆ ಏನೇನು ಅನ್ನಿಸ್ತು ಅವ್ರ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಕೂಡ ನಾನು ಬರೆದಿದ್ದೀನಿ. ಅದೆಲ್ಲವುದನ್ನು ಕ್ರೋಢೀಕರಿಸಿ ಇವತ್ತು ನನಗೆ ಕೊಟ್ಟಂತ ವಿಷಯ ಶ್ರೀಪಾದರ ರಾಷ್ಟ್ರಭಕ್ತಿ. ಮುಖ್ಯವಾಗಿ ಆ ವಿಷಯಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಶ್ರೀಪಾದರ ಬಹುಮುಖ ವ್ಯಕ್ತಿತ್ವ, ಅವರ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದಂಥ ಅನೇಕ ಸುಧಾರಣಾ ಕೆಲಸಗಳು, ಬೇರೆ ಬೇರೆ ರೀತಿಯ ಸೇವೆಗಳು, ಅನೇಕ ಸಾಧನೆಗಳು, ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ವಿದ್ವಾಂಸರು ಹೇಳಿದ್ದಾರೆ. ನಾನು ಕೇವಲ ಅವರ ರಾಷ್ಟ್ರಭಕ್ತಿ, ಸಾಮಾಜಿಕ ಕಳಕಳಿ ಇದರ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಪೇಜಾವರ ಶ್ರೀಗಳನ್ನ ಹೇಗೆ ವರ್ಣಿಸ್ಬೋದು ಅಂತ ಯಾರಿಗಾದರೂ ಕೇಳಿದರೆ ಬಹುಶಃ ಈ ರೀತಿ ವರ್ಣಿಸ್ಬೋದು ಅಂತ ಅನ್ಸುತ್ತೆ. ತೆಳ್ಳನೆಯ ಪುಟ್ಟ ಶರೀರ, ಆ ಪುಟ್ಟ ಶರೀರದಲ್ಲೊಂದು ಬೆಟ್ಟದಂತಹ ದಿಟ್ಟ ವ್ಯಕ್ತಿತ್ವ. ಅವರು ಬದುಕಿದ್ದು ಬರೋಬ್ಬರಿ 88 ವರ್ಷ. ಆದರೆ ಬದುಕಿನ ಸಂಜೆಯಲ್ಲೂ ಅವರ ಕ್ರಿಯಾಶೀಲತೆ, ದೈನಂದಿನ ಚಟುವಟಿಕೆ, ನಡೆದಾಡುವ ವೇಗ, ಪ್ರತಿಯೊಬ್ಬರ ಬಗೆಗೂ ಸೂಕ್ಷ್ಮಾವಲೋಕನ ಗಮನಿಸಿದವರಿಗೆ ಅವರಿಗೆ 88 ಆಗಿತ್ತು ಅಂತ ಅನಿಸ್ತಾನೆ ಇರಲಿಲ್ಲ. ಕೊನೆಯ 1-2 ವರ್ಷ ಹೊರತುಪಡಿಸಿದರೆ ಅವರು ಅನಾರೋಗ್ಯ ಪೀಡಿತರಾಗಿದ್ದೂ ಇಲ್ಲ. ಅನಾರೋಗ್ಯವಿದ್ರೂ ಕೂಡ ನಿರಂತರ ಪ್ರವಾಸ ಮಾಡುತ್ತಿದ್ದಂತಹ ಯತಿವೀರಣ್ಯ ಅವರನ್ನು ಬಿಟ್ಟರೆ ಬಹುಶಃ ನಾನು ಇನ್ಯಾರನ್ನೂ ನೋಡಿಲ್ಲ. ನಡೆದಾಡುವ ನಾರಾಯಣ ಅಂತ ಅವರನ್ನ ಹೊಗಳಿದ್ರೆ ಅದು ಖಂಡಿತ ಉತ್ಪ್ರೇಕ್ಷೆ ಆಗೋದಿಲ್ಲ. ಮಠೀಯ ಕರ್ಮಠತೆ ಜೊತೆಗೆ ಸಾಮಾಜಿಕ ಸುಧಾರಣೆಯ ಕೈಂಕರ್ಯಕ್ಕೆ ತುಡಿತಾ ಇದ್ದಂತಹ ತಪಸ್ವಿ ಅವರು. ಇಂತಹ ಸಾಮಾಜಿಕ ಸುಧಾರಣೆಗೆ ತೊಡಗಿದ್ದು ಕೊಂಚ ತಡವಾಗಿ. ಹಾಗಂತ ಪೇಜಾವರ ಶ್ರೀಗಳೇ ತಮಗೆ 80 ವರ್ಷವಾದಂಥ ಸಂದರ್ಭದಲ್ಲಿ ಪ್ರಜಾವಾಣಿ ಪತ್ರಿಕೆಗೆ ನೀಡಿದ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ನಾನು ತುಂಬ ತಡವಾಗಿ ಸಾಮಾಜಿಕ ಸುಧಾರಣೆಗೆ ತೊಡಗಿಕೊಂಡೆ ಅಂತ ಅವರೊಂದು ಮಾತು ಹೇಳಿದ್ರು. ಅಸ್ಪೃಶ್ಯತೆಯನ್ನು ತೊಡೆದು ಹಾಕಬೇಕು ಅನ್ನುವಂಥ ಅವರ ಸಂಕಲ್ಪಕ್ಕೆ ತಮ್ಮ ಬದುಕಿನಲ್ಲಿ ಕಾರಣವಾದ ಘಟನೆಯನ್ನು ಕೂಡ ಅವರಾಗ ಸ್ಮರಿಸಿಕೊಂಡಿದ್ರು. ಆ ಘಟನೆ ಹೀಗಿದೆ: ನಾನು 6 ವರ್ಷದವನಾಗಿದ್ದಾಗ ಕಾಲು ಜಾರಿ ಕೆರೆಗೆ ಬಿದ್ದೆ. ಆಗ ನನ್ನ ಪ್ರಾಣ ಉಳಿಸಿದ್ದು ಮನೆಯಾಳು ಚೋಮ ಮಗೇರ, ಒಬ್ಬ ದಲಿತ ಆತ. ನಾನು ಮುಳುಗೇಳುತ್ತಿರುವುದು ಆತನಿಗೆ ಕಂಡಿದ್ದರೂ ಚೋಮ ನನ್ನನ್ನು ಮುಟ್ಟಿ ಮೇಲಕ್ಕೆತ್ತಲಿಲ್ಲ. ತಕ್ಷಣ ಬೊಬ್ಬೆ ಹೊಡೆಯುತ್ತಾ ಊರಿನ ಜನರನ್ನು ಕರೆತಂದು ಮೇಲಕ್ಕೆತ್ತಿಸಿದ ಘಟನೆ ಮನದಲ್ಲಿ ಹಾಗೆ ಉಳಿಯಿತು. ಅಸ್ಪೃಶ್ಯತೆಯ ತಾಕಲಾಟ, ದ್ವಂದ್ವ ಕಾಡುತ್ತಿತ್ತು. ಅಸ್ಪೃಶ್ಯತೆ ತೊಡೆಯಬೇಕು ಎಂದು ಆಗಲೇ ಸಂಕಲ್ಪಿಸಿದ್ದೆ. ಆತ ಇವರನ್ನು ಎತ್ತಲಿಕ್ಕೆ ಬರಲಿಲ್ಲ, ಯಾಕೆಂದ್ರೆ ಆಗಿನ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಅಂತಹ ಒಂದು ಅಸ್ಪೃಶ್ಯತೆ ಇತ್ತು. ಅದು ಶ್ರೀಪಾದರ ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಬೀರಿತು. ಅದನ್ನು ತೊಡೆದು ಹಾಕಬೇಕು ಅನ್ನುವಂಥ ಸಂಕಲ್ಪವನ್ನ ಅವರು ಆಗಲೇ ಮಾಡಿದ್ರು. ಅದರ ಪರಿಣಾಮವೇ ದಲಿತ ಕೇರಿಗೆ ಭೇಟಿ, ಭಕ್ತಿ ದೀಕ್ಷೆ ಸಂಕಲ್ಪ. ಆದರೆ ಇದನ್ನೆಲ್ಲ ಮಾಡುವಾಗ ಸ್ವಲ್ಪ ತಡ ಮಾಡಿದೆ ಅನ್ನೋದು ನಿಜ ಅಂತ ಅವರೇ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಬಾಲ್ಯದ ಈ ಘಟನೆಯನ್ನು ನೆನಪಿನಲ್ಲಿಟ್ಟುಕೊಂಡಿದ್ದ ಶ್ರೀಗಳು ರಾಮಕುಂಜದ ಬಳಿಯ ಎರಟಾಡಿಗೆ ಹೋದಾಗ ಚೋಮನ ವಂಶಸ್ಥರನ್ನು ಕರೆದು ಮಾತನಾಡಿಸ್ತಾ ಇದ್ರು. ಬಾಲ್ಯದಲ್ಲಿ ಶಾಲೆಗೆ ಹೋಗುವಾಗ ಜತೆಯಲ್ಲಿದ್ದ ಬಿಲ್ಲವ ಗೆಳೆಯರು ನಮ್ಮನ್ನು ಮುಟ್ಟಬಾರದು ಎನ್ನುತ್ತಾ ಇದ್ದರೂ ಕೂಡ ಅವರನ್ನು ಮುಟ್ಟುತ್ತಿದ್ದರು. ಅಂದಿನಿಂದಲೇ ದಲಿತರನ್ನು ದೂರವಿಡುವ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಬೇಕು ಅಂತ ಅವರು ನಿರ್ಧರಿಸಿದರು. ದಲಿತ ಕೇರಿಗಳಿಗೆ 50ರ ದಶಕದಲ್ಲಿ ಮೊಟ್ಟ ಮೊದಲು ಅತ್ಯಂತ ಮಡಿವಂತ ಮಠದ ಪೀಠಾಧಿಪತಿಗಳಾದ ಪೇಜಾವರ ಶ್ರೀಗಳು ತೆರಳಿದಾಗ ದಲಿತ ಸಮೂಹದಲ್ಲಿ ಸಂಭ್ರಮ, ಬೆರಗು ಸೃಷ್ಟಿಯಾದಷ್ಟೇ ಮಾಧ್ವ ಸಮೂಹದಲ್ಲಿ ಗೊಂದಲ, ಗಾಬರಿಯ ಸಂಚಲನವಾದದ್ದು ಕೂಡ ಅಷ್ಟೇ ನಿಜ. ಆದರೆ ಈ ಪ್ರಕ್ರಿಯೆಗಳಿಗೆ ಶರಣಾಗಿ ತಮ್ಮ ಸಾಮಾಜಿಕ ಸುಧಾರಣೆಯ ಉಪಕ್ರಮಗಳಿಗೆ ವಿರಾಮ ನೀಡಲಿಲ್ಲ. ಸಾಮಾಜಿಕ ಅಸಮಾನತೆಯ ನಿವಾರಣೆಗೆ ಮೊದಲಿಗಿಂತ ಇನ್ನಷ್ಟು ಹೆಚ್ಚು ಒತ್ತು ನೀಡಿದರು. ಇದು ಶಾಸ್ತ್ರ ಸಮ್ಮತವಲ್ಲ ಅಂತ ವಿರೋಧದ ಧ್ವನಿ ಎತ್ತಿದ ಮಡಿವಂತರಿಗೆ ಶ್ರೀಗಳು ಶಾಸ್ತ್ರದ ಮತಿತಾರ್ಥವನ್ನು ಬಿಡಿಸಿಟ್ಟು ಪಂಥಾಹ್ವಾನ ನೀಡಿದರು. ಅವ್ರು ಹೇಳಿದರು,
ಅಸ್ಪೃಶ್ಯರೆನಿಸಿದ ದಲಿತರನ್ನು ಮುಟ್ಟಿದಾಗ 4 ಬಾರಿ ಸ್ನಾನ ಮಾಡಿದರೆ ಶಾಪ ಕಳೆಯುತ್ತೆ. ಆದರೆ ಮ್ಲೇಂಛರನ್ನು ಮುಟ್ಟಿದರೆ ಪಾಪ ಪರಿಹಾರಕ್ಕೆ ಅಂಗಛೇದನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕೆ ನೀವೆಲ್ಲರೂ ಸಮ್ಮತಿಸ್ತೀರಾ? ನಿಮ್ಮೆಲ್ಲರ ಒಪ್ಪಿಗೆ ಇದೆಯಾ ಅಂತ ಶಾಸ್ತ್ರದ ರಕ್ಷಾ ಕವಚ ಹಿಡಿದವರಿಗೆ ಸವಾಲನ್ನು ಎಸೆದಿದ್ರು. ಅಲ್ಲಿಂದ ಆಚೆಗೆ ಶಾಸ್ತ್ರದ ರಕ್ಷಾ ಕವಚದ ಹಿಂದೆ ಅಡಗಿಕೊಳ್ಳುವಂತ ಧೈರ್ಯ ಯಾರಿಗೂ ಬರಲಿಲ್ಲ. ಪೇಜಾವರ ಶ್ರೀಗಳಿಗೆ ದಲಿತರ ಬಗ್ಗೆ ಇರುವುದು ಕಾಳಜಿಯಲ್ಲ, ಭೀತಿ. ತುಳಿತಕ್ಕೊಳಗಾದ ದಲಿತರೆಲ್ಲರೂ ಅನ್ಯ ಧರ್ಮಕ್ಕೆ ಮತಾಂತರಗೊಂಡರೆ ಹಿಂದೂಗಳು ಅಲ್ಪಸಂಖ್ಯಾತರಾಗಬಹುದೆಂಬ ಅವರ ಕಾಳಜಿಪೂರ್ವ ಭೀತಿ ಅವರಲ್ಲಿದೆ ಅಂತ ಒಬ್ಬ ಪ್ರಗತಿಪರ ಚಿಂತಕ ಅಂತ ಹಣೆಪಟ್ಟಿ ಹೊತ್ತಂತಹ ಒಬ್ಬರು ಮಹನೀಯರು ಅವರು ಶ್ರೀಗಳ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ರು. ಹಾಗೇನೆ ಖರ್ಚಿಲ್ಲದೆ ನಾಮ ಹಾಕುವುದು, ಮುದ್ರೆ ಒತ್ತುವುದರಿಂದ ದಲಿತರನ್ನು ಹಿಂದೂ ಧರ್ಮದ ಚೌಕಟ್ಟಿನಲ್ಲಿ ಬಂಧಿಸಲು ಸಾಧ್ಯವೇ ಅಂತ ಕೂಡ ಅವರು ಕುಹಕ ಆಡಿದ್ರು. ಆದರೆ ಇಂತಹ ಕುಹಕ ವ್ಯಂಗ್ಯಗಳಿಗೆ ಹೆದರಿ ಶ್ರೀಗಳು ಮಾತ್ರ ತಮ್ಮ ಸಾಮಾಜಿಕ ಸುಧಾರಣೆಯ ಕಾರ್ಯದಿಂದ ಹೆಜ್ಜೆ ಹಿಂದಿಡಲಿಲ್ಲ ಅನ್ನೋದು ಬಹಳ ಗಮನಾರ್ಹವಾದಂಥ ಒಂದು ಅಂಶ. ಅವರು ಹೋರಾಟವನ್ನು ಕೈಬಿಟ್ಟಿರಲಿಲ್ಲ. ನನ್ನ ಬದುಕೇ ಒಂದು ಹೋರಾಟ, ನಿರಂತರ ಹೋರಾಟದಲ್ಲಿ ಸಾಕಷ್ಟು ಸವಾಲನ್ನು ಎದುರಿಸಿದ್ದೀನಿ. ನನ್ನ ಭಿನ್ನ ಚಿಂತನೆ ಕಾರ್ಯಶೈಲಿಯಿಂದಾಗಿ ಮಾಧ್ವ ಸಂಪ್ರದಾಯ, ಅಷ್ಟಮಠಗಳ ಯತಿಗಳು, ಸಾರ್ವಜನಿಕರು, ಮಾಧ್ಯಮಗಳು ಎಲ್ಲರಿಂದಲೂ ಹಲವು ಬಾರಿ ಟೀಕೆಗೊಳಗಾಗಿದ್ದೇನೆ. ಜನರ ಮಾತಿಗೆ ಬೇಸರವಾಗಿದೆ, ಆದರೆ ನಿರಾಸೆಯಂತೂ ಆಗಿಲ್ಲ. ನಮ್ಮ ಯೋಜನೆಗಳನ್ನು ಅರ್ಥ ಮಾಡಿಕೊಂಡಿಲ್ಲವಲ್ಲ ಅನ್ನುವಂಥ ವಿಷಾದ ನನಗಿದೆ. ಟೀಕೆ ಬಂದಷ್ಟು ಶಕ್ತಿ ವೃದ್ಧಿಯಾಗ್ತಾ ಇದೆ ಅಂತ ಅವರು ನಸುನಗುತ್ತಾ ಸಂದರ್ಶನವೊಂದರಲ್ಲಿ ಪ್ರತಿಕ್ರಿಯಿಸಿದ್ರು. ಅದು 1969ನೇ ಇಸವಿ. ಕೊಪ್ಪಳದಲ್ಲಿ ಅಸ್ಪೃಶ್ಯತೆ ದೊಡ್ಡ ಪ್ರಮಾಣದಲ್ಲಿ ಆಚರಣೆಯಲ್ಲಿತ್ತು. ಅಂತ ಕಾಲಘಟ್ಟದಲ್ಲಿ ಪೇಜಾವರ ಶ್ರೀಗಳು ನಗರದ ಚಂದಪ್ಪ ಹರಿಜನ ಎಂಬುವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನ ತಾವೇ ನೆರವೇರಿಸಿ ಹೊಸ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ರು. ಇದು ರಾಜ್ಯವ್ಯಾಪಿ ಚರ್ಚೆಗೂ ಕಾರಣವಾಗಿತ್ತು. ಆದರೆ ಶ್ರೀಗಳು ತಮ್ಮ ಈ ನಡೆಯನ್ನು ಸಮರ್ಥಿಸಿಕೊಂಡಿದ್ದರು. ಅದೇ ಕೊಪ್ಪಳದಲ್ಲಿ ಅನಂತರ ಕೃಷ್ಣ ಮಠದ ಉದ್ಘಾಟನೆ, ಅದರ ಸಮೀಪ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯನ್ನು ಕೂಡ ಅವರು ನೆರವೇರಿಸಿದ್ರು. 2019 ಆಗಸ್ಟ್ 11 ಮೈಸೂರಿನ ಕೃಷ್ಣಮೂರ್ತಿಪುರಂನ ಆ ಘಟನೆ ದಲಿತ ಸಮೂಹದ ಬ್ರಾಹ್ಮಣ ವಿರೋಧಿಗಳ ಮನದಲ್ಲೂ ಕೂಡ ಸಂಚಲನ ಮೂಡಿಸಿತ್ತು. ಪೇಜಾವರ ಶ್ರೀಗಳು ದಲಿತ ಕೇರಿಯಲ್ಲಿ ಪಾದಯಾತ್ರೆ ನಡೆಸಿದ್ರೆ, ಮಾದಾರ ಚೆನ್ನಯ್ಯ ಶ್ರೀಗಳು ಬ್ರಾಹ್ಮಣರ ಅಗ್ರಹಾರದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ದು. ಪೇಜಾವರ ಶ್ರೀಗಳಿಗೆ ದಲಿತ ಮಹಿಳೆಯರು ಪಾದ ತೊಳೆದು ಪೂಜಿಸಿದ್ರೆ, ಇತ್ತ ಕಡೆ ಬ್ರಾಹ್ಮಣ ಮಹಿಳೆಯರು ಮಾದಾರ ಚೆನ್ನಯ್ಯ ಶ್ರೀಗಳ ಪಾದ ತೊಳೆದು ಗೌರವಿಸಿದಂಥ ದೃಶ್ಯ ಮೈಸೂರಿನ ಪಾಲಿಗೆ ಎಂದೆಂದೂ ಮರೆಯಲಾಗದಂಥ ಒಂದು ಐತಿಹಾಸಿಕ ಘಟನೆ. ಅನಂತರ ನಡೆದ ಸಭೆಯಲ್ಲಿ ಇಬ್ಬರು ಶ್ರೀಗಳು ಅಕ್ಕಪಕ್ಕ ಕುಳಿತು ಸಾಮಾಜಿಕ ಸಾಮರಸ್ಯದ ಕುರಿತು ತಮ್ಮ ಚಿಂತನೆಗಳನ್ನ ಹಂಚಿಕೊಂಡಿದ್ರು, ವ್ಯಕ್ತಪಡಿಸಿದ್ರು. ಪೇಜಾವರ ಶ್ರೀಗಳನ್ನ ಅತ್ಯಂತ ಪೂಜ್ಯ ಭಾವದಿಂದ ಕಾಣ್ತಾ ಇದ್ದಂಥ ಮಾದಾರ ಚೆನ್ನಯ್ಯ ಶ್ರೀಗಳು ಅವರು ಕೃಷ್ಣೈಕ್ಯರಾದಾಗ ಭಾವುಕರಾಗಿ ಗಳಗಳನ್ನೇ ಹತ್ತಿದ್ರು. ಪೇಜಾವರ ಶ್ರೀಗಳದು ಬರೀ ತೋರುಗಾಣಿಕೆಯ ದಲಿತ ಪ್ರೀತಿ. ದಲಿತ ಕೇರಿಗಳಿಗೆ ಹೋಗಿ ಬಂದ ಬಳಿಕ ಮಠಕ್ಕೆ ಬಂದು ಸ್ನಾನ ಮಾಡಿ ಶುಚಿರ್ಭೂತರಾಗುತ್ತಾರೆ. ಅವರು ದಲಿತರೊಂದಿಗೆ ಸಹಭೋಜನ ಮಾಡುವುದಿಲ್ಲ ಇತ್ಯಾದಿ ಶ್ರೀಗಳ ಬಗ್ಗೆ ಕುತ್ಸಿತ ವ್ಯಂಗ್ಯದ ಮಾತುಗಳಿಗೇನು ಕಡಿಮೆ ಇಲ್ಲ. ಅದಕ್ಕೆಲ್ಲ ಶ್ರೀಗಳದು ತಣ್ಣಗಿನ ಶಾಂತ ಸ್ವಭಾವದ ಉತ್ತರ. ನಾನು ದಲಿತ ಕೇರಿಗಳಿಗೆ ಹೋದರೂ ಆಕ್ಷೇಪಿಸುತ್ತಾರೆ, ಹೋಗದಿದ್ದರೂ ಆಕ್ಷೇಪಿಸುತ್ತಾರೆ. ನಾನು ಟೀಕೆ ಟಿಪ್ಪಣಿಗಳಿಗೆ ಬೆಲೆ ಕೊಡೋದಿಲ್ಲ. ಸಾಮರಸ್ಯ ಮೂಡಿಸುವ ಕಾರ್ಯಕ್ಕೆ ನಾವು ಬದ್ಧ. ನಾವು ಬ್ರಾಹ್ಮಣರೊಂದಿಗೂ ಸಹಪಂಕ್ತಿ ಭೋಜನ ಮಾಡುವುದಿಲ್ಲ. ಬ್ರಾಹ್ಮಣರ ಜೊತೆಗೂ ಅವ್ರು ಮಾಡ್ತಾ ಇರಲಿಲ್ಲ. ಸನ್ಯಾಸಿಗೆ ತನ್ನದೇ ಆದಂಥ ಸಂಪ್ರದಾಯ ಕಟ್ಟುಪಾಡುಗಳಿದೆ, ಅದನ್ನು ಪಾಲಿಸಲೇಬೇಕಾಗುತ್ತೆ. ಅದು ಯತಿ ಧರ್ಮ. ಇದನ್ನ ಪೇಜಾವರ ಶ್ರೀಗಳು ಯಾರ್ಯಾರು ಈ ರೀತಿ ಟೀಕೆ ಮಾಡ್ತಾ ಇದ್ರು ಅವರೆಲ್ಲರಿಗೂ ಹೇಳ್ತಾ ಇದ್ರು, ಯತಿ ಧರ್ಮ ಅರಿಯದಂತಹ ಮತಿಹೀನರಿಗೆ ಇದೆಲ್ಲ ಅರ್ಥ ಆಗೋದಾದ್ರೂ ಹೇಗೆ? ಪೇಜಾವರ ಶ್ರೀಗಳು ಬೃಂದಾವನಸ್ಥರಾದಾಗ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೊಂದು ಮಾತನ್ನು ಹೇಳಿದ್ರು. ಆ ಮಾತನ್ನು ಕೇಳೋಣ. ಪೇಜಾವರ ಶ್ರೀಗಳು 80ನೇ ವರ್ಷಕ್ಕೆ ಕಾಲಿಟ್ಟಾಗ
ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಕರೆದಿದ್ದ ಸಭೆಯ ಸದಸ್ಯನಾಗಿ ಹೋಗಿದ್ದೆ. ಪೇಜಾವರ ಶ್ರೀಗಳ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳ ಸಾಧನೆ ಪ್ರಗತಿಯನ್ನು ಆಧರಿಸಿ ಅಭಿವಂದನ ಮಹಾಸಂಪುಟ ತರಬಹುದೆಂದು ಸಲಹೆ ನೀಡಿ ಕಳೆದ 50 ವರ್ಷಗಳಲ್ಲಿ ಆಗಿರುವ ಬದಲಾವಣೆಗಳ ಬಗೆಗೆ ವಿಸ್ತೃತ ಚಿತ್ರ, ಮಾಹಿತಿ, ವಿವರ ನೀಡಬೇಕೆಂದು ಸೂಚಿಸಿದೆ. ಅನಂತರ ಶ್ರೀಗಳನ್ನು ಭೇಟಿಯಾದೆ. ಆಗ ಅವರು ಕೇವಲ ನನ್ನ ಬಗ್ಗೆ ವಿಷಯ ಬರೆಯುವುದು ಬೇಡ, ದೇಶದ, ನಾಡಿನ ಪ್ರಗತಿ ಕುರಿತ ವಿವರಗಳು ಇರಲಿ ಅಂತ ಹೇಳಿದರು. ಆಗ ನಾನು ಒಟ್ಟು ಸಂಪುಟದ ವಿನ್ಯಾಸದ ವಿವರಗಳನ್ನು ಅವರ ಗಮನಕ್ಕೆ ತಂದೆ. ಅವರು ಎಂದಿನಂತೆ ಮುಗುಳ್ನಕ್ಕರು. ಪೇಜಾವರ ಶ್ರೀಗಳದ್ದು ಕೃಷ್ಣ ಪ್ರಜ್ಞೆಯ ಮುಗುಳ್ನಗೆ. ಇಂಥ ಪರಿಪೂರ್ಣ ಮನಸ್ಸಿನ ಮುಗುಳ್ನಗೆಯನ್ನ ಬೇರೆಯವರಲ್ಲಿ ಕಾಣೋದು ಕಷ್ಟವೇ ಸರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಯಾಕೆ ಈ ಮಾತನ್ನು ಹೇಳಿದರು ಅನ್ನೋದು ನಮಗೆಲ್ರಿಗೂ ಗೊತ್ತಿರಬಹುದು. ಅವರು ಪೇಜಾವರ ಶ್ರೀಗಳಲ್ಲಿ ಕಂಡಂತ ಒಂದು ಕೃಷ್ಣ ಪ್ರಜ್ಞೆ, ಅದಕ್ಕೊಂದು ಉದಾಹರಣೆ ಇದು. ಪೇಜಾವರ ಶ್ರೀಗಳು ರಾಷ್ಟ್ರಭಕ್ತಿಯ ಆರಾಧಕರಾಗಿದ್ದರು. ಅವರು ಮಠದಲ್ಲಿ ಸನ್ಯಾಸಿಗಳು, ಮಠಾಧಿಪತಿಗಳು. ಆದರೆ ಇನ್ನಷ್ಟು ಎತ್ತರಕ್ಕೆ ಹೋದಾಗ, ಇನ್ನಷ್ಟು ವಿಸ್ತಾರವಾಗಿ ಅವರ ಒಂದು ಬದುಕನ್ನ, ಅವರ ವ್ಯಕ್ತಿತ್ವವನ್ನು ನೋಡಿದಾಗ ಅವರೊಬ್ಬರು ಪ್ರಖರ ರಾಷ್ಟ್ರಭಕ್ತರಾಗಿದ್ದರು ಅನ್ನೋದು ನಮಗೆ ಕಾಣುತ್ತೆ. 1975ರಲ್ಲಿ ನಮ್ಮ ದೇಶದ ಮೇಲೆ ಆಗ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದಂಥ ಒಂದು ಘಟನೆ ಬಹುಶಃ ಈಗಿನ ಪೀಳಿಗೆಯವರಿಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಸ್ವಲ್ಪ ಹಿಂದಿನವರಿಗೆ, 1960ರ ನಂತರ ಹುಟ್ಟಿದವರಿಗೆ, ಅವರೆಲ್ಲರಿಗೂ ಗೊತ್ತಿದೆ. ಆ ತುರ್ತು ಪರಿಸ್ಥಿತಿ ಹೇರಿದ್ದು ಇಂದಿರಾ ಗಾಂಧಿ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ, ಇನ್ನೇನೂ ಕಾರಣ ಅಲ್ಲ. ದೇಶದ ರಕ್ಷಣೆಗೋಸ್ಕರ ಅಲ್ಲ, ಪ್ರಜಾತಂತ್ರದ ರಕ್ಷಣೆಗೋಸ್ಕರನೂ ಅಲ್ಲ. ಇಡೀ ದೇಶದ ಮೇಲೆ ಸರ್ವಾಧಿಕಾರವನ್ನು ಹೇರಿದ್ರು. ವಾಕ್ ಸ್ವಾತಂತ್ರ್ಯವನ್ನ ದಮನ ಮಾಡಿದ್ರು. ನ್ಯಾಯಾಂಗ, ಪತ್ರಿಕಾ ರಂಗ ಎಲ್ಲದರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ರು. ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿದಂತ 1975 ಜೂನ್ 26ನೇ ತಾರೀಕನ್ನ ಎಲ್ಲರೂ ಎಲ್ಲ ಪತ್ರಿಕೆಗಳಲ್ಲಿ ಸಂಪಾದಕೀಯ ಅಂಕಣ, ಎಡಿಟೋರಿಯಲ್ ಕಾಲಮ್ ಅನ್ನ ಖಾಲಿ ಬಿಟ್ಟಿದ್ರು ಪ್ರತಿಭಟನಾರ್ಥವಾಗಿ. ನಾವು ನಮ್ಮ ಸ್ವಾತಂತ್ರ್ಯವನ್ನು ನೀವು ಕಸಿದುಕೊಂಡಿದ್ದೀರಿ, ಅದಕ್ಕೋಸ್ಕರ ಇವತ್ತು ನಾವು ಏನನ್ನು ಬರೆಯೋದಿಲ್ಲ ಅನ್ನುವಂಥ ಪ್ರತಿಭಟನೆಯನ್ನು ಅನೇಕರು ಮಾಡಿದ್ರು. ಆದರೆ ಸರ್ವಾಧಿಕಾರದ ಒಂದು ಬಿಸಿ ಹೇಗಿತ್ತು ಅಂದ್ರೆ, ಅನೇಕರು ಈ ದಬ್ಬಾಳಿಕೆಗೆ ಹೆದರಿ ಶರಣರಾದ್ರು, ಗಾಬರಿ ಪಟ್ರು. ಅಯ್ಯೋ ಬೇಡಪ್ಪ ಇದರ ಸಹವಾಸ ಅಂತ ಗಾಬರಿ ಆಗಿದ್ರು. ಆದರೆ ಬೇರೆ ಯಾರೂ ಕೂಡ ಗಾಬರಿ ಇರ್ಬೋದು. ಯಾರು ಸಮಾಜವನ್ನ ಮುನ್ನಡೆಸಬೇಕು, ಮಾರ್ಗದರ್ಶನ ಮಾಡಬೇಕು ಅಂತಹ ಸನ್ಯಾಸಿಗಳು ಕೂಡ ಸ್ವಲ್ಪ ಹೆದರುಕೊಂಡಿದ್ರು ಅಂದ್ರೆ ನಿಜಕ್ಕೂ ಆಶ್ಚರ್ಯ. ರಾಜ್ಯಕರ್ತರು ಉನ್ಮತ್ತರಾದಾಗ ಅವರಿಗೆ ಸೂಕ್ತ ರಾಜಧರ್ಮದ ಉಪದೇಶ ಹಾಗೂ ಜನರಲ್ಲಿ ನೈತಿಕ ಧೈರ್ಯದ ಜಾಗೃತಿ ಮಾಡಬೇಕಾದವರು ಅಂದ್ರೆ ಮಠಾಧಿಪತಿಗಳು ಹಾಗೂ ಸನ್ಯಾಸಿಗಳು ಅಂತ ಅನಿಸ್ಕೊಂಡವರು. ಆದರೆ 75ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅನೇಕ ಮಠಾಧಿಪತಿಗಳು ಅಂಜಿಬಿಟ್ಟಿದ್ರು, ಗಾಬರಿಯಾಗಿದ್ರು. ಸರ್ವಾಧಿಕಾರಿ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ಎದುರು ಹಾಕೊಂಡ್ರೆ ತಮ್ಮ ಮಠದ ಗತಿ ಏನಾದೀತು ಅಂತ ಕಂಗಾಲಾಗ್ಬಿಟ್ಟಿದ್ರು. ಕೆಲವರಂತೂ ಇಂದಿರಾ ಸರ್ವಾಧಿಕಾರಕ್ಕೆ ಆಶೀರ್ವಾದವನ್ನು ಕೂಡ ಮಾಡಿಬಿಟ್ಟಿದ್ರು. ಹೀಗೆ ಸನ್ಯಾಸಿಗಳಾದಂಥವರೇ ಅಂಜಿದ್ರೆ, ತಮ್ಮ ಮಠ ಆಸ್ತಿಯ ವ್ಯಾಮೋಹಕ್ಕೆ ಒಳಗಾದ್ರೆ ಇನ್ನು ಉಳಿದವರ ಪಾಡೇನು? ಅಂತ ಅನೇಕ ಮಠಾಧಿಪತಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಧರ್ಮದ ವ್ಯಾಖ್ಯೆಯನ್ನು ಕೂಡ ಮಾಡ್ತಾ ಇದ್ರು. ಆಗ ಕೆಲವು ಮಠಾಧಿಪತಿಗಳು ಹೇಳ್ತಾ ಇದ್ರು, ರಾಜಕೀಯಕ್ಕೂ ತಮಗೂ ಸಂಬಂಧ ಇಲ್ಲ, ರಾಜ್ಯಕರ್ತರೊಡನೆ ಗುದ್ದಾಡುವುದು ತಮಗೆ ಹೇಳಿ ಮಾಡಿಸಿದ್ದಲ್ಲ ಅಂತ ಜಾರಿಕೊಂಡ್ಬಿಟ್ರು ಅವರೆಲ್ಲ. ರಾಜಕೀಯ ಅನ್ನೋದು ಧರ್ಮಗುರುಗಳ ಉದ್ಯೋಗ ಅಲ್ಲದೇ ಇರಬಹುದು, ಆದರೆ ರಾಜಸತ್ತೆ ಅಧರ್ಮದ ಮಾರ್ಗ ಹಿಡಿದಾಗ ಅವರ ಪಾತ್ರ ಏನು? ರಾಜಸತ್ತೆ ಅಧರ್ಮದ ಮಾರ್ಗ ಹಿಡಿತು, ಆಗ ಏನ್ ಮಾಡ್ಬೇಕು ಮಠಾಧಿಪತಿಗಳು? ಅಂತ ಪ್ರಸಂಗಗಳಲ್ಲಿ ಜನರಲ್ಲಿ ಧರ್ಮದ ಪಕ್ಷ ಹಿಡಿದು ಹೋರಾಡುವಂತ ಕ್ಷಾತ್ರ ಪ್ರೇರಣೆ ನೀಡ್ತಾ ಬಂದಂತ ಉಜ್ವಲ ಪರಂಪರೆ ಭಾರತದ ಸಾಧು ಸನ್ಯಾಸಿಗಳದ್ದು. ಸಿಖ್ ಗುರು ಗೋವಿಂದ ಸಿಂಗ್ ಅವರು ಪ್ರತ್ಯಕ್ಷ ರಣಾಂಗಣಕ್ಕೆ ಇಳಿದ್ರು. ಮುಸಲ್ಮಾನರ ದಾಳಿಯಾದಾಗ ಅವರು, ನಾನು ಒಬ್ಬ ಸನ್ಯಾಸಿ ಅಂತ ಹೇಳಿ ಅವರು ಸುಮ್ಮನೆ ಇರ್ಬೋದಿತ್ತು, ಆದ್ರೆ ಪ್ರತ್ಯಕ್ಷ ರಣಾಂಗಣಕ್ಕೆ ಅವರು ಇಳಿದ್ರು. ತಮ್ಮ 4 ಮಕ್ಕಳನ್ನ
ನಾಡಿನ ಸ್ವಾತಂತ್ರ್ಯ ವೇದಿಯ ಮೇಲೆ ಬಲಿ ನೀಡಿದ್ರವರು. ಹಾಗೇನೆ ಸ್ವಾಮಿ ವಿದ್ಯಾರಣ್ಯರು ವಿದೇಶಿ ದಾಸ್ಯವನ್ನ ಕಿತ್ತೊಗೆದು ಸ್ವರಾಜ್ಯವನ್ನ ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸೋದಕ್ಕೋಸ್ಕರ ಮೂಲ ಪ್ರೇರಕ ಶಕ್ತಿಯಾಗಿ ನಿಂತರು. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ರಾಜ್ಯ ಸಂಸ್ಥಾನ ಕಾರ್ಯಕ್ಕೆ ತೆರೆಮರೆಯ ವ್ಯತ್ಯಾಸವಾಗಿ ನಿಂತವರು ಅಂದ್ರೆ ಧರ್ಮ ಜಾಗರಣದ ಕಹಳೆ ಮೊಳಗಿಸಿದಂತಹ ಸಮರ್ಥ ರಾಮದಾಸರು. ಹೀಗೆ ವಿದ್ಯಾರಣ್ಯರ, ಸಮರ್ಥ ರಾಮದಾಸರ, ಗುರು ಗೋವಿಂದ ಸಿಂಹರ ಪರಂಪರೆಯಲ್ಲಿ ಬೆಳೆದು ಬಂದಂತ ಸಾಧು ಸನ್ಯಾಸಿಗಳ ಒಂದು ಪರಂಪರೆ ನಮ್ದು. ಆದರೆ 1975 ಒಂದು ತುರ್ತು ಪರಿಸ್ಥಿತಿಯಲ್ಲಿ ಗುರು ಗೋವಿಂದ ಸಿಂಹರ, ವಿದ್ಯಾರಣ್ಯರ, ಸಮರ್ಥ ರಾಮದಾಸರ ಪಾತ್ರವನ್ನು ನಿರ್ವಹಿಸುವುದಕ್ಕೆ ಬಹುತೇಕ ಸಾಧು ಸನ್ಯಾಸಿಗಳು ಮುಂದಾಗಲೇ ಇಲ್ಲ. ಈ ಮಾತಿಗೆ ಅಪವಾದವಾಗಿ ಉಳಿದಂತ ಏಕೈಕ ಸನ್ಯಾಸಿ ಅಂದ್ರೆ ಉಡುಪಿಯ ಅಧೋಕ್ಷಜ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಮಾತ್ರ. ಅವರೊಬ್ಬರೇ ಅಂತಲ್ಲ, ಇನ್ನು ಕೆಲವರಿದ್ರು, ಆದರೆ ಬೆರಳೆಣಿಕೆಯಷ್ಟು ಮಾತ್ರ ಅವರಿದ್ರು ಅಂತ ಹೇಳ್ಬೋದು. ಇನ್ನು ಅನೇಕರು ತಾವು ನಮ್ಮ ಕೆಲಸವೇ ಅಲ್ಲ ಇದು ಅಂತ ಹೇಳಿ ಇಂದಿರಾ ಗಾಂಧಿಯ ಸರ್ವಾಧಿಕಾರಕ್ಕೆ ಶರಣರಾಗಿದ್ರು. ಆದರೆ ಪೇಜಾವರ ಸ್ವಾಮಿಗಳು ಮಾತ್ರ ಅವರು ಧೈರ್ಯದಿಂದ ಈ ಸರ್ವಾಧಿಕಾರ ಸರಿಯಲ್ಲ ಅಂತ ಹೇಳಿದ್ರು. ಇಡೀ ನಾಡಿನ ಉದ್ದಗಲಕ್ಕೆ ಅವರು ಓಡಾಟ ಮಾಡಿದ್ರು. ಧರ್ಮ ಪ್ರವಚನಗಳಲ್ಲಿ ಅವರು ಸರ್ವಾಧಿಕಾರದ ವಿರುದ್ಧ ಧ್ವನಿಯನ್ನು ಮೊಳಗಿಸಿದ್ರು. 1975 ಚಾತುರ್ಮಾಸವನ್ನು ಅವರು ಹುಬ್ಬಳ್ಳಿಯಲ್ಲಿ ನಡೆಸಿದಂಥ ಒಂದು ಸಂದರ್ಭ, ಪ್ರತಿದಿನ ಪ್ರವಚನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಅಂದಿನ ತುರ್ತು ಪರಿಸ್ಥಿತಿಯ ವಿರುದ್ಧ ಮಾತಿನ ಕಿಡಿಯನ್ನು ಹಾರಿಸ್ತಲೇ ಇದ್ರು. ಕೊನೆ ದಿವಸ 1,000 ಜನ ಯುವಕರು ಸೇರಿದಂಥ ಒಂದು ಭಾರಿ ಸಮಾರಂಭ. ಅವತ್ತು ಸ್ವಾಮೀಜಿಯವರು ಕೃಷ್ಣನು ಕಂಸನ ಆಸ್ಥಾನಕ್ಕೆ ಬರುವ ಸಂದರ್ಭವನ್ನು ಬಣ್ಣಿಸಿದ್ರು. ಅವ್ರು ಹೇಳಿದ್ರು, ಅಂದು ಕೃಷ್ಣ ಮಥುರೆಗೆ ಬಂದ, ಆದರೆ ಅವನನ್ನು ತಮ್ಮಲ್ಲಿಗೆ ಬರಮಾಡಿಕೊಳ್ಳಲು ಎಲ್ಲರಿಗೂ ಭೀತಿ. ಅವನು ದೇವರೆಂದು ಎಲ್ಲರಿಗೂ ಗೊತ್ತು, ಆದರೆ ಎಲ್ಲೆಲ್ಲೂ ಅಂಜಿಕೆ, ಏಕೆಂದರೆ ಅಂದು ಸಹ ಕಂಸ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದ್ದ. ತಮ್ಮ ಮಾತಿನಲ್ಲೇ ತುರ್ತು ಪರಿಸ್ಥಿತಿಯನ್ನ ಅವರು ಪ್ರಸಂಗ ಇದರಲ್ಲಿ ತಂದ್ರವರು. ಸ್ವಾಮಿಗಳ ಬಾಯಿಂದ ಕೊನೆಯ ವಾಕ್ಯ ಕಿವಿಗೆ ಬೀಳ್ತಾ ಇದ್ದ ಹಾಗೆ ಜನರ ಮೈಯಲ್ಲಿ ಮಿಂಚು ಸುಳಿದೋಯ್ತು. ಕ್ಷಣಕಾಲ ನಿಶ್ಶಬ್ದವಾಗಿತ್ತು ಸಭೆ. ಆದರೆ ಕೂಡಲೇ ಸಭಿಕರಿಂದ ದೊಡ್ಡ ಒಂದು ಚಪ್ಪಾಳೆ ಬಂತು, ನಗೆ ಕೂಡ, ಆ ನಗೆಯ ಒಂದು ಹೆಜ್ಜೆ ಕೂಡ ಅಲ್ಲಿ ಹೇಳ್ತು. ಹೀಗೆ ಆಗ ಲೋಕ ಸಂಘರ್ಷ ಸಮಿತಿ ಅಂತ ಒಂದು ಸಂಘವನ್ನು ನಿಷೇಧ ಮಾಡಿದ್ರು, RSS ಮೇಲೆ ಬ್ಯಾನ್ ಹಾಕಿದ್ರು. ಹಾಗಾಗಿ ಸಂಘದ ಹೆಸರಿನಲ್ಲಿ ಯಾವುದೇ ಚಟುವಟಿಕೆ ಮಾಡುವ ಹಾಗಿರ್ಲಿಲ್ಲ. ಅದಕ್ಕೋಸ್ಕರ ಲೋಕ ಸಂಘರ್ಷ ಸಮಿತಿ ಅಂತ ಹೇಳಿ ಒಂದು ಹೊಸ ಸಂಸ್ಥೆಯನ್ನ ಸಂಘದವರು ಹುಟ್ಟುಹಾಕಿದ್ರು. ಅದರ ಉದ್ದೇಶ ಏನು ಅಂದ್ರೆ ಸರ್ವಾಧಿಕಾರವನ್ನು ತೊಲಗಿಸಬೇಕು. ಈ ಯಾವುದು ಪ್ರಜಾತಂತ್ರವನ್ನ ನಾಶ ಮಾಡಿದ್ರು ಇಂದಿರಾ ಗಾಂಧಿ, ಆ ಪ್ರಜಾತಂತ್ರವನ್ನ ಮರಳಿ ಹಳಿಗೆ ತರಬೇಕು, ಪ್ರಜಾತಂತ್ರದ ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶ ಇತ್ತು. ಕೇವಲ ಸಂಘದ ಮೇಲೆ ನಿಷೇಧ ತೆಗಿಬೇಕು ಅನ್ನೋದು ಮಾತ್ರ ಇರಲಿಲ್ಲ. ಹೀಗೆ ಪ್ರಜಾತಂತ್ರ, ವಾಕ್ ಸ್ವಾತಂತ್ರ್ಯ ಇದೆಲ್ಲವುದನ್ನು ಮತ್ತೆ ನಮ್ಮ ದೇಶದಲ್ಲಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಲೋಕ ಸಂಘರ್ಷ ಸಮಿತಿಯನ್ನ ಸ್ಥಾಪನೆ ಆಗಿತ್ತು. ಆ ಸಂಘರ್ಷ ಸಮಿತಿಗೆ ಸಂಬಂಧಪಟ್ಟಂತ ಅನೇಕ ಯುವಕರು ಅನೇಕ ಕಡೆಗಳಲ್ಲಿ ಸ್ವಾಮೀಜಿಯವರ ಒಂದು ಸಂದೇಶಕ್ಕಾಗಿ ವಿಶೇಷವಾದ ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಇದ್ರು. ಬೆಂಗಳೂರಿನ ರಾಜಾಜಿನಗರದಲ್ಲಿ ಸಮಾಜ ಸುಧಾರಣಾ ಸಮಿತಿ ಆಶ್ರಯದಲ್ಲಿ ಅಂತ ಒಂದು ಉಪನ್ಯಾಸ ನಡೀತು. ಅದರಲ್ಲಿ ಯುವಕರಿಗೆ ಸ್ವಾಮೀಜಿಗಳಿಂದ ಸೆಟೆದು ನಿಲ್ಲುವಂತ ಒಂದು ರಣಾಹ್ವಾನ. ಆಗ ಅವ್ರು ಹೇಳಿದ್ರು, ಹಿಂದೆ ಕೃತಯುಗದಲ್ಲಿ ಜನಪೀಡಕ ರಾಜರನ್ನು ಧ್ವಂಸಗೊಳಿಸಿದ ಪರಶುರಾಮನ ನಿದರ್ಶನವನ್ನು ಅವ್ರು ಹೇಳಿದ್ರು. ಅಂದಿನ ಅವರ ಭಾಷಣವನ್ನ ಸಂಗ್ರಹ ಮಾಡಿ ರಶ್ಮಿ ಅಂತ ಒಂದು ಭೂಗತ ಪತ್ರಿಕೆ ಇತ್ತು. ಆ ಭೂಗತ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಸ್ವಾಮೀಜಿಯವರ ಭಾಷಣ. ಅದು ಪೊಲೀಸ್ನರ ಕೈಗೂ ಕೂಡ ಸಿಕ್ತು. ಸಾಧಾರಣವಾಗಿ ಯಾವುದೇ ಭೂಗತ ಪತ್ರಿಕೆ ಇದ್ರೂ ಕೂಡ ಅದನ್ನ ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಪೊಲೀಸ್ನವರ ಕೈಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ಸಂಘದ ಕಾರ್ಯಕರ್ತರು ಮಾಡ್ತಾ ಇದ್ರು. ಯಾಕೆಂದ್ರೆ ಅದು ಅವ್ರಿಗೆ ಗೊತ್ತಾಗ್ಬೇಕು ಅಂತ. ಯಾರ್ಯಾರು ಬಂಧನಕ್ಕೊಳಗಾದ್ರು, ಯಾರು ತುರ್ತು ಪರಿಸ್ಥಿತಿಯನ್ನ ಪ್ರತಿಭಟಿಸಿದ್ರು ಅನ್ನೋದು ಬೇರೆ ಪತ್ರಿಕೆಗಳಲ್ಲಿ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಪತ್ರಿಕಾ ಸೆನ್ಸಾರ್ ಇತ್ತು. ಪತ್ರಿಕೆಯಲ್ಲಿ ಅಂತ ಯಾವುದೇ ವಿಷಯ ಬರೆಯುವ ಹಾಗಿರ್ಲಿಲ್ಲ. ಕೇವಲ ಇಂದಿರಾ ಗಾಂಧಿಯನ್ನ ಹೊಗಳೋದು, ಅವರನ್ನ ಪ್ರಶಂಸೆ ಮಾಡೋದು ಮಾತ್ರ ಪತ್ರಿಕೆಯಲ್ಲಿ ಬರ್ತಾ ಇತ್ತು. ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಆಗ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ DK ಬರುವ ಒಂದು ಹೊಸ ಘೋಷಣೆಯನ್ನೇ ಹಾಕ್ಬಿಟ್ಟಿದ್ರು.
ಇಂದಿರಾ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಅಂತ. ಈ ರೀತಿ ಹೊಗಳು ಭಟರ ವಂದಿ ಮಾಗದರ ಒಂದು ಕೈಗೊಂಬೆಯಾಗಿ ಇಂದಿರಾ ಗಾಂಧಿ ಇರ್ತಾ ಇದ್ರು. ಆದರೆ ಸಂಘ ಪ್ರಾರಂಭ ಮಾಡಿದಂತ ಭೂಗತ ಪತ್ರಿಕೆ, ಅನೇಕ ಪತ್ರಿಕೆಗಳಿತ್ತು, ಕಹಳೆ, ರಣದುಂದುಬಿ, ರಶ್ಮಿ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಿತ್ತು. ರಶ್ಮಿ ಅನ್ನುವಂಥ ಪತ್ರಿಕೆಯಲ್ಲಿ ಪೇಜಾವರ ಶ್ರೀಪಾದರು ಮಾತಾಡಿದಂಥ ಈ ವಿಷಯ, ಈ ಕೃತಯುಗದಲ್ಲಿ ಜನಪೀಡಕ ರಾಜರನ್ನ ಧ್ವಂಸಗೊಳಿಸಿದಂಥ ಪರಶುರಾಮನ ನಿದರ್ಶನ, ಅದು ಪ್ರಕಟ ಆಯಿತು. ಅದು ಪೊಲೀಸ್ನವರ ಕೈಗೂ ಕೂಡ ಸಿಕ್ತು. ಸರಿ, ಕರ್ನಾಟಕ ರಾಜ್ಯದ ಮುಖ್ಯ ಗುಪ್ತಚರ ಅಧಿಕಾರಿ ಆ ಪ್ರತಿಯನ್ನು ತೆಗೆದುಕೊಂಡು ನೇರವಾಗಿ ಸ್ವಾಮಿಗಳ ಹತ್ರ ಬಂದ್ಬಿಟ್ಟು ಗಾಬರಿಯಿಂದ ಹೇಳಿದ್ರು, ನೋಡಿ ಸ್ವಾಮೀಜಿಯವರೇ, ನಿಮ್ಮ ವಿಚಾರಗಳನ್ನ ಈ ಭೂಗತ ಪತ್ರಿಕೆಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು ಗಾಬರಿಯಿಂದ. ಅದಕ್ಕೆ ಪೇಜಾವರ ಶ್ರೀಗಳು ಬಹಳ ತಣ್ಣಗೆ ಕೇಳಿದ್ರಂತೆ, ಸರಿ ನಾನೇನ್ ಮಾಡ್ಲಿ ಅದಕ್ಕೆ ಅಂತ ಕೇಳಿದ್ರಂತೆ. ಆಗ ಬಂದಿದ್ದಂತ ಅಧಿಕಾರಿ ಗಪ್ಚಿಪ್ಪಾದ್ರು. ಯಾಕೆಂದ್ರೆ ಅವರು ಕೂಡ ಪೇಜಾವರ ಮಠದ ಒಬ್ರು ಶಿಷ್ಯರೇ ಆಗಿದ್ರು. ಮತ್ತೆ ಮುಂದೆ ಅವರು ಇಂತಹ ಪ್ರಸಂಗವನ್ನ ಎತ್ತೋದಕ್ಕೆ ಹೋಗ್ಲಿಲ್ಲ. ರಾಜಾಜಿನಗರದ ರಾಮ ಮಂದಿರದಲ್ಲಿ ಇನ್ನೊಂದು ಪ್ರವಚನ ಇತ್ತು ಸ್ವಾಮೀಜಿಯವ್ರದ್ದು. ಅಲ್ಲಿ ಅವರು ಪ್ರವಚನ ಮಾಡ್ತಾ ನೇರವಾಗಿ ಸರ್ವಾಧಿಕಾರದ ವಿರುದ್ಧ ಹೇಳುವಂತ ಸ್ಥಿತಿಯಾಗಿರ್ಲಿಲ್ಲ. ಯಾಕೆಂದ್ರೆ ಎಲ್ಲಾ ಕಡೆ ಪೊಲೀಸ್ನವರ ಪಹರೆ ಇರ್ತಾ ಇತ್ತು. ಪೊಲೀಸ್ನವರು ಬೇರೆ ಗುಪ್ತಚರ ವೇಷದಲ್ಲಿ ಬಂದು ಅದನ್ನ ಕೇಳ್ತಾ ಇದ್ರು. ಹಾಗಾಗಿ ಸ್ವಾಮೀಜಿಯವರು ಬೇರೆ ಬೇರೆ ಉದಾಹರಣೆಗಳ ಮೂಲಕ ಪರೋಕ್ಷವಾಗಿ ಸರ್ವಾಧಿಕಾರವನ್ನು ವಿರೋಧಿಸುವಂತ ಕರೆಯನ್ನು ಕೊಡ್ತಾ ಇದ್ರು. ರಾಮ ಮಂದಿರದ ಆ ಪ್ರವಚನದಲ್ಲಿ ಅವ್ರು ಹೇಳಿದ್ರು, ಇವತ್ತು ಇಡೀ ದೇಶದಲ್ಲಿ ರಾವಣನ ಸಂತತಿ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕಡೆ ರಾವಣ ಅವರ ಸಂತತಿ ವಿಜೃಂಭಿಸ್ತಾ ಇದ್ದಾರೆ. ಇನ್ನು ಕೆಲವು ವರ್ಗ ಇದೆ, ಅದು ಕುಂಭಕರ್ಣ ವರ್ಗ. ರಾವಣ ಸಂತತಿ ಜಾಸ್ತಿ ಆಗ್ತಾ ಇದ್ರು ಕೂಡ ಕುಂಭಕರ್ಣ ವರ್ಗ ನಿದ್ರೆ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸಮಾಜದಲ್ಲಿ ವಿಭೀಷಣ ವರ್ಗ ಎಚ್ಚೆತ್ತುಕೊಳ್ಳಬೇಕಾಗಿದೆ ಅನ್ನುವಂಥ ಕರೆಯನ್ನು ಕೊಟ್ಟರು. ಈ ಒಂದು ಕರೆಯಲ್ಲೇ ಇತ್ತು ಏನಾಗ್ತಾ ಇದೆ ದೇಶದಲ್ಲಿ ಅಂತ. ರಾವಣ ಸಂತತಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸರ್ವಾಧಿಕಾರದ ಒಂದು ಅಮಲು ಜಾಸ್ತಿ ಆಗ್ತಾ ಇದೆ, ಸರ್ವಾಧಿಕಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ ಕೆಲವರು ಇದನ್ನ ನೋಡಿ ಕೂಡ ಹೇಡಿಗಳಂತೆ ನಿದ್ರೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ವಿರೋಧ ಮಾಡುವಂತ ವಿಭೀಷಣನಂತವರು ಮೇಲಕ್ಕೆ ಏಳಬೇಕು ಅನ್ನುವಂತ ಕರೆಯನ್ನ ಅವರು ಆಗ ಕೊಟ್ಟಿದ್ರು. ಆ ಕರೆಯ ಮೂಲಕ ಅನೇಕ ಯುವಕರನ್ನ ಅವರು ಬಡಿದೆಬ್ಬಿಸಿದ್ರು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ದೇಶದ ಒಬ್ಬ ಖ್ಯಾತ ಸಾಮಾಜಿಕ ಸುಧಾರಕ ಅಂತ ಹೇಳ್ಬೋದು, ವಿನೋಬಾ ಭಾವೆ, ಅವರು ಪ್ರಾರಂಭದಲ್ಲಿ ಇಂದಿರಾ ಗಾಂಧಿಯನ್ನ ಹೊಗಳು ಬಿಟ್ಟಿದ್ರು. ಇಂದಿರಾ ಗಾಂಧಿ ಸರ್ವಾಧಿಕಾರ ತಂದಿರೋದು ಒಂದು ರೀತಿ ಅನುಶಾಸನ ಪರ್ವ, ಇದು ದೇಶದಲ್ಲಿ ಒಂದು ಶಿಸ್ತು ಬರೋದಕ್ಕೆ ಇದು ಕಾರಣವಾಗಿದೆ ಅನ್ನುವಂತ ಮಾತನ್ನು ಹೇಳಿದ್ರು. ಎಲ್ರಿಗೂ ಆಶ್ಚರ್ಯ ಆಗಿತ್ತು, ವಿನೋಬಾ ಭಾವೆ ಅಂತವ್ರು ಈ ರೀತಿ ಇಂದಿರಾ ಗಾಂಧಿ ಅವರನ್ನ ಬೆಂಬಲಿಸಿದರೆ ಹೇಗೆ ಅಂತ. ಆಗ ಇಂದಿರಾ ಗಾಂಧಿ ಅವರಿಗೆ ಈ ರೀತಿ ಬೆಂಬಲ ಕೊಟ್ಟಂತ ವಿನೋಬಾ ಭಾವೆಯವರು ಬಗ್ಗೆ ಪೇಜಾವರ ಶ್ರೀಗಳಿಗೂ ಕೂಡ ಅನಿಸ್ತು, ಇದ್ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಪೇಜಾವರ ಶ್ರೀಗಳು ಅವರಿಗೊಂದು ಪತ್ರವನ್ನು ಬರೆದ್ರು. ಆಗ ಒಂದು ಆಚಾರ್ಯ ಸಮ್ಮೇಳನ ಮಾಡಬೇಕು ಅಂತ ಇತ್ತು. ಆ ಆಚಾರ್ಯ ಸಮ್ಮೇಳನದಲ್ಲೂ ಕೂಡ ವಿನೋಬಾ ಭಾವೆಯವರು ತುರ್ತು ಪರಿಸ್ಥಿತಿಯ ಪರವಾಗಿ ಹೇಳಿಬಿಟ್ರೆ ಏನ್ ಗತಿ ದೇಶದ್ದು ಅನ್ನುವಂತ ಒಂದು ಆತಂಕ ಪೇಜಾವರ ಶ್ರೀಗಳಿಗಿತ್ತು. ಅದಕ್ಕೆ ಅವರೊಂದು ಪತ್ರವನ್ನು ಬರೆದ್ರು. ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ರು, ಈಗ ಭಾರತದಲ್ಲಿ ಕರಾಳ ಶಾಸನ ಇದೆ ಎಂಬುದು ತಮಗೂ ತಿಳಿದೇ ಇದೆ. ತಮಗೂ ಅಂದ್ರೆ ವಿನೋಬಾ ಭಾವೆಯವರಿಗೆ. ಆಂಗ್ಲರ ಆಡಳಿತದಲ್ಲಿದ್ದಷ್ಟು ಸ್ವಾತಂತ್ರ್ಯ ಸಹ ಈಗ ಇಲ್ಲ. ಈ ಕರಾಳ ಶಾಸನ ಹೋಗಲಾಡಿಸುವುದೇ ಇಂದಿನ ರಾಷ್ಟ್ರದ ಮೊಟ್ಟ ಮೊದಲ ಅವಶ್ಯಕತೆ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ತಮ್ಮಲ್ಲಿ ಅಪಾರ ಗೌರವವೂ ಭಕ್ತಿಯೂ ಇದೆ. ಶ್ರೀ ಜಯಪ್ರಕಾಶ್ರಂತೂ ತಮ್ಮ ಶಿಷ್ಯರೇ ಆಗಿದ್ದಾರೆ. ಎರಡು ಪಕ್ಷಗಳ ಸಮನ್ವಯಕ್ಕೆ ಆಧುನಿಕ ಯುಗ ಸಮನ್ವಯಾಚಾರ್ಯರೆನಿಸಿದ ತಾವೇ ಮುಂದಾಳುತನ ವಹಿಸಬೇಕೆಂಬುದು ನಮ್ಮ ಹಿರಿಯ ಆಸೆ. ಬೇಗ ಕರಾಳ ಶಾಸನ ಹೋಗಲಾಡಿಸುವುದರ ಜೊತೆಗೆ ಜನತೆಗೆ ಅಭಿಪ್ರಾಯ ಪ್ರಕಟಣೆಯ ಹಾಗೂ ಇನ್ನಿತರ ಸ್ವಾತಂತ್ರ್ಯಗಳು ದೊರಕಬೇಕಾಗಿದೆ. ವಿರೋಧ ಪಕ್ಷಗಳು ಸಹ ಘೇರಾವ್, ಮುಷ್ಕರ ಮೊದಲಾದ ಅರಾಜಕತೆಯನ್ನುಂಟು ಮಾಡುವ ಮಾರ್ಗಾವಲಂಬನೆ ತೊರೆಯಬೇಕು. ಈ ರೀತಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಸಂಧಾನವು ಪರಸ್ಪರ ಸಮ್ಮತವಾಗಿ ನಡೆದಲ್ಲಿ ಎಲ್ಲವೂ ಸಮಂಜಸವಾದೀತು. ಇಬ್ಬರನ್ನು ಒಂದೆಡೆ ಕುಳ್ಳಿರಿಸಿ ಪರಸ್ಪರ ಸಮಾಲೋಚನೆ ಮೂಲಕ ಯೋಗ್ಯ ನಿರ್ಧಾರ ಕೈಗೊಳ್ಳುವ ಕಾರ್ಯವನ್ನು ತಾವು ಮಾಡಿದರೆ ರಾಷ್ಟ್ರವು ಪುನರ್ಜನ್ಮ ಸಾಧಿಸಿದಂತಾದೀತು. ಆದ್ದರಿಂದ ಈ ತುರ್ತು ಅಗತ್ಯದ ಕಾರ್ಯವನ್ನು
ಗೋ ಮಹಾವ್ರತ ಸ್ವೀಕರಣಕ್ಕಿಂತ ಮೊದಲೇ ತಾವು ಸಾಧಿಸುವುದು ಬಹುಮುಖ್ಯವೆಂದು ನಮ್ಮ ಅಭಿಪ್ರಾಯವನ್ನು ನಿಮ್ಮ ಮುಂದಿಟ್ಟಿದ್ದೇವೆ ಅನ್ನುವಂಥ ಪತ್ರವನ್ನ ವಿನೋಬಾ ಭಾವೆಯವರಿಗೆ ಪೇಜಾವರ ಶ್ರೀಗಳು ಬರೆದಿದ್ರು. ಆದರೆ ಆಚಾರ್ಯ ಸಮ್ಮೇಳನದಲ್ಲಿ ವಿನೋಬಾ ಭಾವೆ ಅವರು ತಿರುಗಿ ಬಿದ್ರು. ಅವರು ಇಂದಿರಾ ಗಾಂಧಿಯ ಪರ ವಹಿಸಲಿಲ್ಲ. ಇದೆಲ್ಲ ಸರಿಯಲ್ಲ ಸರ್ವಾಧಿಕಾರ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ರು. ಪೇಜಾವರ ಶ್ರೀಪಾದರು ಹೀಗೆ ತುರ್ತು ಪರಿಸ್ಥಿತಿಯ ಉದ್ದಕ್ಕೂ 1975ರಿಂದ 77ರ ಉದ್ದಕ್ಕೂ ಅವರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಆ ಎಲ್ಲ ಕಡೆಗಳಲ್ಲೂ ಕೂಡ ತಮ್ಮ ಪ್ರವಚನದಲ್ಲಿ ಅದನ್ನ ಉಲ್ಲೇಖಿಸ್ತಾ ಇದ್ರು. ಅದರ ವಿರುದ್ಧ ಯುವಕರು ಸಿಡಿದೆದ್ದು ಅದಕ್ಕೆ ಹೋರಾಟ ಮಾಡಬೇಕು ಅನ್ನುವಂಥ ಕರೆಯನ್ನು ಕೂಡ ಕೊಟ್ಟಿದ್ರು. ಈ ಕಡೆ ಲೋಕ ಸಂಘರ್ಷ ಸಮಿತಿಯ ಹೆಸರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು, ಹಿತೈಷಿಗಳು, ಅನೇಕ ಪ್ರಚಾರಕರು ಭೂಗತರಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೊಂಡಿದ್ರು. ಎಲ್ಲ ಕಡೆ ಸತ್ಯಾಗ್ರಹಗಳು ನಡೀತಾ ಇತ್ತು. ಸತ್ಯಾಗ್ರಹ ಮಾಡಿದಂಥವ್ರನ್ನ ಜೈಲಿಗೆ ಕಳಿಸ್ತಾ ಇದ್ರು. ಸಾವಿರಾರು ಜನ ಜೈಲು ಸೇರಿದ್ರು. ಅದೆಷ್ಟೋ ಜನರನ್ನ ಮೀಸಾ ಬಂಧನದ ಅಡಿಯಲ್ಲಿ ಹಾಕಿದ್ರು. ಮೀಸಾ ಅಂದ್ರೆ ಸುಮಾರು 22 ಅನಿಶ್ಚಿತ, 20 ಅಂತಲ್ಲ, ಆಗ 20 ತಿಂಗಳು ಒಟ್ಟಿದ್ರು ಅನ್ನೋದು ಅರ್ಥ. ಅನಿಶ್ಚಿತ ಕಾಲದವರೆಗೆ ಅವರಿಗೆ ಯಾವುದೇ ಜಾಮೀನಿಲ್ಲ, ಎಷ್ಟು ದಿನ ಜೈಲಿನಲ್ಲಿ ಇರ್ತೀವಿ ಅನ್ನುವಂಥ ಇದು ಕೂಡ ಇಲ್ಲ. ಹಾಗೆ ಅನೇಕರಿಂದ ಬಂಧನ ಮಾಡ್ತಾ ಇದ್ರು. ಇನ್ನೊಂದು DIR ಅಂತ. ಆಗ ತಮಾಷೆಗೋಸ್ಕರ ಎಲ್ಲರೂ ಹೇಳ್ತಾ ಇದ್ರು ಮೀಸಾ ಅಂದ್ರೆ ಏನು ಅಂತ. ನಿಜವಾಗಿ ಮೀಸಾ ಅಂದ್ರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ, ಅಂದ್ರೆ ಭಾರತದ ಆಂತರಿಕ ಪರಿಸ್ಥಿತಿಯ ಒಂದು ನಿಯಂತ್ರಣ ಕಾಯ್ದೆ ಅಂತ. ಆದ್ರೆ ತಮಾಷೆಗೆ ಹೇಳ್ತಾ ಇದ್ರು ಮೇಂಟೆನೆನ್ಸ್ ಆಫ್ ಇಂದಿರಾ ಸೆಕ್ಯೂರಿಟಿ ಆಕ್ಟ್ ಅಂತ. ಹಾಗೆ DIRಗೆ ಡಿಫೆನ್ಸ್ ಆಫ್ ಇಂಡಿಯನ್ ರೂಲ್ಸ್ ಅಂತ ಹೇಳೋದ್ರ ಬದಲಿಗೆ ಡಿಫೆನ್ಸ್ ಆಫ್ ಇಂದಿರಾ ರೂಲ್ಸ್ ಅಂತ ತಮಾಷೆ ಮಾಡ್ತಾ ಇದ್ರು. ಈ ರೀತಿ ತನಗೆ ಸರ್ವಾಧಿಕಾರಿಯಾಗಿ ಮೆರೆಯೋದಕ್ಕೆ ಏನೇನು ಕಾನೂನು ಬೇಕೋ ಅದೆಲ್ಲವುದನ್ನು ಇಂದಿರಾ ಗಾಂಧಿಯವರು ಪ್ರಯೋಗ ಮಾಡಿ ಅದನ್ನು ಅನುಷ್ಠಾನ ಮಾಡಿ ಸಾವಿರಾರು ಜನರನ್ನ ಜೈಲಿಗೆ ಹಾಕಿದ್ರು. ಅನೇಕರ ಜೀವನ ಬರ್ಬಾದಾಗಿ ಹೋಯ್ತು. ಅನೇಕರ ವ್ಯಾಪಾರ ವ್ಯವಹಾರ ನಿಂತೋಯ್ತು. ಅನೇಕ ಪ್ರಾಧ್ಯಾಪಕರು ಕಾಲೇಜಿಗೆ ಹೋಗ್ಲಿಕ್ಕೆ ಆಗದೇನೆ ಅವರು ಕೆಲಸವನ್ನ ಕಳೆದುಕೊಂಡ್ರು. ಅನೇಕರು ತೋಟಗಳನ್ನ ಪೊಲೀಸ್ನವರು ನಾಶಪಡಿಸಿದ್ರು. ದಕ್ಷಿಣ ಕನ್ನಡದ ಕರಾವಳಿ ಕಾಸರಗೋಡಿನಲ್ಲಂತೂ ಹಿಂಸಾಚಾರ ಮೇರೆ ಮೀರಿ ಹೋಗಿತ್ತು. ಅನೇಕರ ಕೈ ಕಾಲನ್ನ ಕತ್ತರಿಸಿ ಹಾಕಿದ್ರು. ಇಂತಹ ಒಂದು ಘೋರವಾದ ಸ್ಥಿತಿ ಉಂಟಾಯಿತು. ಇದನ್ನೆಲ್ಲ ನೋಡಿದಂತ ಒಬ್ಬ ರಾಷ್ಟ್ರಭಕ್ತ ಸನ್ಯಾಸಿ ಪೇಜಾವರ ಶ್ರೀಗಳಿಗೆ ತಡ್ಕೊಳ್ಳಕ್ಕಾಗ್ಲಿಲ್ಲ. ಅವರು 2 ಪತ್ರಗಳನ್ನ ಇಂದಿರಾ ಗಾಂಧಿಗೆ ಬರೀತಾರೆ. ನೀವು ಈ ರೀತಿ ಮಾಡೋದು ಖಂಡಿತ ಸರಿಯಲ್ಲ ಅನ್ನುವಂಥ ಒಂದು ಕಳಕಳಿಯಿಂದ ಅವ್ರು ಮೊದಲನೇ ಪತ್ರ ಬರೆದ್ರು. ಅದಕ್ಕೇನು ಉತ್ತರ ಬರಲಿಲ್ಲ. ಪುನಃ 1975ರ ಆಗಸ್ಟ್ ತಿಂಗಳಲ್ಲಿ ಇನ್ನೊಂದು ಪತ್ರವನ್ನು ಬರೆದ್ರು. ಆ ಪತ್ರ ಅನೇಕರಿಗೆ ಅದರಲ್ಲಿ ಏನಿತ್ತು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಆ ಪತ್ರವನ್ನು ಓದ್ತಾ ಇದ್ದೀನಿ. ಈಗ ಜುಲೈ 12ನೇ ದಿನಾಂಕದ ನಮ್ಮ ಪತ್ರಕ್ಕೆ ಈವರೆಗೆ ಪ್ರತ್ಯುತ್ತರ ಬಾರದಿರುವುದು ವಿಷಾದಕರ. ಇಂದಿರಾ ಗಾಂಧಿ ಯಾರಿಗೂ ಪತ್ರ ಬರೆಯುವಂತ ಒಂದು ಸೌಜನ್ಯವನ್ನ ತೋರಿಸ್ಲಿಲ್ಲ, ಪೇಜಾವರ ಸ್ವಾಮಿಗಳಿಗೂ ತೋರಿಸ್ಲಿಲ್ಲ. ಅದಕ್ಕೆ ಅವ್ರು ಬರೆದಿದ್ದಾರೆ, ಅದೊಂದು ವಿಷಾದಕರ. ತಮ್ಮ ಬಗ್ಗೆ ನಮಗಿರುವ ಅಭಿಮಾನ ಗೌರವಗಳಿಂದಲೂ ರಾಷ್ಟ್ರ ಪ್ರೇಮದಿಂದಲೂ ಪ್ರೇರಿತರಾಗಿ ನಾವು ಕೆಲವು ಸಲಹೆಗಳನ್ನು ನೀಡಿದ್ದೆವು. ಮೊದಲನೇ ಪತ್ರದಲ್ಲಿ ಕೆಲವು ಸಲಹೆಗಳನ್ನು ಅವ್ರು ಕೊಟ್ಟಿದ್ರು. ದೇಶದಲ್ಲಿ ಪ್ರಜಾಪ್ರಭುತ್ವ ಸುರಕ್ಷಿತವಾಗಿದೆ ಎಂದು ನೀವು ಪದೇ ಪದೇ ಸಾರುತ್ತಿದ್ದೀರಿ. ಆ ಹೇಳಿಕೆ ಕೇಳಿ ನಗಬೇಕೋ ಅಳಬೇಕೋ ತಿಳಿಯದೆ ಜನ ದಿಗ್ಭ್ರಾಂತರಾಗಿದ್ದಾರೆ. ಪತ್ರಿಕೆಗಳಿಗೆ ಪೂರ್ತಿ ಬಾಯಿ ಕಟ್ಟಿದೆ. ಸಂಸತ್ತಿನ ನಡವಳಿಗಳ ಸಮಗ್ರ ವರದಿಯು ಜನತೆಗೆ ಅಲಭ್ಯವಾಗಿದೆ. ಸರ್ಕಾರದ ಧೋರಣೆಯನ್ನು ಟೀಕಿಸುವ ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಆದರೆ ಬೇರೆಯವರ ಬಗೆಗೆ ನೀವು ಮಾಡುವ ಟೀಕೆಗೆ ಮಾತ್ರ ಅತ್ಯಧಿಕ ಪ್ರಚಾರ ದೊರೆಯುತ್ತಿದೆ. ನಮ್ಮ ಕಳಕಳಿಯ ಬೇಡಿಕೆ ಇದು. ಈವರೆಗೆ ನಡೆದದ್ದನ್ನೆಲ್ಲ ಮರೆಯೋಣ. ಪ್ರಜಾಪ್ರಭುತ್ವದ ವಿಡಂಬನೆಯನ್ನು ಈಗಲಾದರೂ ಅಂತ್ಯಗೊಳಿಸಿ ನೀವು ಚಲಾಯಿಸುತ್ತಿರುವಷ್ಟೇ ಸ್ವಾತಂತ್ರ್ಯ ಎಲ್ಲ ಜನರಿಗೂ ಲಭ್ಯವಾಗಲಿ. ಸರ್ಕಾರವನ್ನು ಟೀಕಿಸುವ ಸಾಂವಿಧಾನಿಕ ಹಕ್ಕನ್ನು ಜನರಿಂದ ಕಿತ್ತುಕೊಳ್ಳುವುದರಿಂದ ಶಾಸನ ವಿರೋಧಿಯಾದ ಹಿಂಸಾತ್ಮಕ ಕ್ರಮಗಳಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ಸೇಡು ತೀರಿಸಿಕೊಳ್ಳುವ ದಾರಿ ಹುಡುಕಲು ಜನರನ್ನು ಕೆರಳಿಸಿದಂತಾಗುತ್ತದೆ. ಬಾಂಗ್ಲಾದೇಶದ ಘಟನಾವಳಿ ನಮ್ಮ ಕಣ್ಣೆದುರಿಗೆ ನಿಚ್ಚಳವಾಗಿದೆ. ಶೇಖ್ ಮುಜಿಬುರ್ ರೆಹಮಾನರು ಪತ್ರಿಕಾ ವಾಗ್ಬಂಧ ಸಾರಿದರು. ಆಗ ಬಾಂಗ್ಲಾದೇಶದಲ್ಲೂ ಕೂಡ ಇದೇ ಸ್ಥಿತಿ ಇತ್ತು. ಜನರ ಮೇಲೆ ಏಕಪಕ್ಷಾಧಿಕಾರ ಹೇರಿದರು. ಅದರ ದುಷ್ಪರಿಣಾಮಗಳ ಪರಂಪರೆಯನ್ನು ಬಾಂಗ್ಲಾದೇಶ ಈಗ ಅನುಭವಿಸುತ್ತಿದೆ. ಇದರ ಪಾಠ ಸ್ಪಷ್ಟ.
ಪ್ರಜಾಪ್ರಭುತ್ವದ ಸತ್ಸಂಪ್ರದಾಯವನ್ನು ಒಮ್ಮೆ ಮುರಿದರೆ ಅದರ ಪುನಃಸ್ಥಾಪನೆ ಅತ್ಯಂತ ದುಷ್ಕರವಾಗುತ್ತದೆ. ಈ ದೇಶವನ್ನು ಸ್ವತಂತ್ರಗೊಳಿಸಿ ಇಲ್ಲಿ ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸಲು ಮಹಾತ್ಮ ಗಾಂಧಿ, ಪಂಡಿತ್ ನೆಹರು ಮತ್ತಿತರ ರಾಷ್ಟ್ರ ನಾಯಕರು ಅಪಾರವಾಗಿ ಶ್ರಮಿಸಿದರು. ಈಗ ಆ ಸ್ವಾತಂತ್ರ್ಯವನ್ನು, ಪ್ರಜಾಪ್ರಭುತ್ವವನ್ನು ರಕ್ಷಿಸಿಕೊಳ್ಳಲು ಜನ ಚಳುವಳಿಯನ್ನು ಆರಂಭಿಸಬೇಕೆ? ಲಕ್ಷಾಂತರ ಮಂದಿ ಮತ್ತೆ ಬಲಿದಾನ ಮಾಡಬೇಕೆ? ಹಂಗೇರಿ, ಜಗಸ್ಲೋವಿಕಿಯಾ ಮುಂತಾದ ದೇಶಗಳ ಜಾಡನ್ನೇ ನಮ್ಮ ರಾಷ್ಟ್ರ ಹಿಡಿಯಬೇಕೆಂದು ನಿಮ್ಮ ಬಯಕೆಯೇ? ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವದ ಕತ್ತು ಹಿಸುಕಿದಾಗ ಸರ್ವಾಧಿಕಾರಿ ಅಯೂಬ್ ಖಾನ್ ಆಡುತ್ತಿದ್ದ ಮಾತುಗಳೊಂದಿಗೆ ನಿಮ್ಮ ಈಗಿನ ಹೇಳಿಕೆಗಳನ್ನು ಹೋಲಿಸಿ ನೋಡಬೇಕೆಂದು ಬೇಡುತ್ತೇನೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಘಟನೆಗಳನ್ನು ನೋಡಿಯಾದರೂ ನೀವು ನಮ್ಮ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಉಳಿಸಿರೆಂದು ಆಸ್ಥೆಯಿಂದ ಬೇಡುತ್ತೇನೆ. ಈ ಪತ್ರ ನಿಮ್ಮಲ್ಲಿ ಅಸೀಮ ಕ್ರೋಧವನ್ನು ಉಕ್ಕಿಸೀತೆಂಬುದರ ಅರಿವು ನನಗಿದೆ. ಹೀಗೆಲ್ಲ ಬರೆದ್ರೆ ಇಂದಿರಾ ಗಾಂಧಿಗೆ ಕೋಪ ಬರದೇ ಇರೋಕ್ಕೆ ಸಾಧ್ಯನಾ? ಅದನ್ನು ಕೂಡ ಸ್ವಾಮೀಜಿಯವರು ಅದರಲ್ಲಿ ವ್ಯಕ್ತಪಡಿಸಿದ್ರು. ನಾನು ಸನ್ಯಾಸಿ, ಪಕ್ಷಪಾತವಿಲ್ಲದವನು. ನಿಮ್ಮ ಬಗೆಗೂ ದೇಶದ ಬಗೆಗೂ ನನಗೆ ತುಂಬ ಅಭಿಮಾನವಿದೆ. ನಿಮ್ಮ ಕಿವಿಗೆ ಕಟುವೆನಿಸಿದರೂ ಕರ್ತವ್ಯ ಬುದ್ಧಿಯಿಂದ ಈ ಮಾತುಗಳನ್ನಾಡಿದ್ದೇನೆ ಅಂತ ಹೇಳ್ತಾ ಒಂದು ಸಂಸ್ಕೃತ ಶ್ಲೋಕವನ್ನ, ಸುಭಾಷಿತವನ್ನ ಅವ್ರು ಕೋಟ್ ಮಾಡ್ತಾರೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತವಿದೆ. ಸುಲಭಾಹ ಪುರುಷೋ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ಮುಖದೆದುರಿಗೆ ಸಿಹಿಯಾಗಿ ಮಾತುಗಳನ್ನಾಡುವ ಜನ ಹೇರಳವಾಗಿ ಸಿಗ್ತಾರೆ. ಆದರೆ ಕಹಿಯಾದರೂ ವಿಹಿತವಾದದನ್ನು ಹೇಳುವವರಾಗಲಿ ಕೇಳುವವರಾಗಲಿ ಸಿಗುವುದು ಕಷ್ಟ ಅಂತ ಶ್ಲೋಕದ ಅರ್ಥ. ಭಗವಂತ ನಿಮ್ಮನ್ನು ಅನುಗ್ರಹಿಸಲಿ, ಉಚಿತವಾದ ಮಾರ್ಗ ತೋರಲಿ ಅಂತ ಹೇಳ್ತಾ ಕೊನೆಗೆ ಒಂದು ಮಾತನ್ನ ಪತ್ರದಲ್ಲಿ ಬರೀತಾರೆ. ಬಿಹಾರದ ಪ್ರವಾಹ ಸಂತ್ರಸ್ತರಿಗಾಗಿ ಯೋಜಿತವಾಗಿರುವ ಪ್ರಧಾನಮಂತ್ರಿಯವರ ಪರಿಹಾರ ನಿಧಿಗಾಗಿ ಈ ಪತ್ರದೊಡನೆ 1,000 ರೂಗಳನ್ನು ಕಳಿಸಿದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಆಗಿನ 1,000, ಈಗಿನ 1,000 ಅಲ್ಲ. ಈ ಪತ್ರಕ್ಕೂ ಕೂಡ ಇಂದಿರಾ ಗಾಂಧಿ ಅವರು ಉತ್ತರ ಬರೀಲಿಲ್ಲ. ಕೇವಲ ಅವರು ಕಳಿಸಿದಂಥ, ಶ್ರೀಪಾದರು ಕಳಿಸಿದಂಥ 1,000 ರೂಪಾಯಿಗೆ ರಶೀದಿ ಬಂತು. ಆದರೆ ಇಂದಿರಾ ಗಾಂಧಿಯವರು ಪೇಜಾವರ ಶ್ರೀಗಳು ಏನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಆ ಯಾವ ವಿಷಯದ ಬಗ್ಗೆ ಕೂಡ ಅವರು ಏನನ್ನೂ ಬರೀಲಿಲ್ಲ. ಈ ರೀತಿ ಸರ್ವಾಧಿಕಾರದ ವಿರುದ್ಧ, ಆ ಸರ್ವಾಧಿಕಾರ ತೊಲಗುವವರೆಗೆ ಪೇಜಾವರ ಶ್ರೀಗಳು ನಿರಂತರವಾಗಿ ಅವಿಶ್ರಾಂತವಾಗಿ ಹೋರಾಟವನ್ನು ನಡೆಸ್ಕೊಂಡು ಬಂದರು. ಆಗ ಬೇರೆ ಬೇರೆಯ ಕ್ಷೇತ್ರದ ಸಾಹಿತಿಗಳು ಕೂಡ ಹೋರಾಟ ಮಾಡಿದ್ರು. ಎಲ್ಲ ಕ್ಷೇತ್ರಗಳಲ್ಲಿರುವಂತೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಅನೇಕರು ಹೆದರ್ಕೊಂಡಿದ್ರು. ಎಲ್ಲೋ ಗೋಪಾಲಕೃಷ್ಣ ಅಡಿಗರಂತಹವರು, ಹಾಗೆ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವಾರ್ ಅಂತವರು, ಇನ್ನು ಬೇರೆ ಬೇರೆಯವರು, ಕೆಲವರು ಮಾತ್ರ ಸರ್ವಾಧಿಕಾರದ ವಿರುದ್ಧ ಸಿಡಿದೆದ್ದಿದ್ರು. ಗೋಪಾಲಕೃಷ್ಣ ಅಡಿಗರಂತೂ ಅನೇಕ ಕಡೆಗಳಲ್ಲಿ ಸರ್ವಾಧಿಕಾರದ ವಿರುದ್ಧ ಭಾಷಣವನ್ನೇ ಮಾಡಿದ್ರು. ಒಂದು ಪದ್ಯವನ್ನು ಕೂಡ ಅವರು ಮಾರ್ಮಿಕವಾಗಿ ಬರೆದಿದ್ರು. ಆ ಪದ್ಯ ಒಂದು ಪತ್ರಿಕೆಯಲ್ಲಿ ಕೂಡ ಪ್ರಕಟ ಆಗಿತ್ತು. ಬಹುಶಃ ಪ್ರಜಾವಾಣಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಪದ್ಯ ಏನು ಅಂದ್ರೆ, ನಿನ್ನ ಗದ್ದೆಗೆ ನೀರು ಅಂತ ಒಂದು ಪದ್ಯ. ಆ ಪದ್ಯದ ಸಾಲುಗಳು ಮೊದಲು ಹೀಗಿತ್ತು: ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು ಬೇಕಾದ್ದು ಬೆಳೆದಕ್ಕೋ ಬಂದು ಅಂತ. ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು, ಇಲ್ಲಿ ನೀರು ತರುವ ನಾಲೆ ಅಂದ್ರೆ ಪ್ರಜಾತಂತ್ರದ ಎಲ್ಲ ಸ್ವಾತಂತ್ರ್ಯವನ್ನ ದಮನ ಮಾಡಿಬಿಟ್ಟಿದ್ದಾರೆ, ಬಂದಾಗಿದೆ. ಬೇಕಾದ್ದು ಬೆಳೆದಕ್ಕೋ ಬಂದು, ನಿಂಗೆ ಏನ್ ಬೇಕೋ ಅದೆಲ್ಲ ಬೆಳಕು ಅಂತ ವ್ಯಂಗ್ಯವಾಗಿ ವಿಡಂಬನಾತ್ಮಕವಾಗಿ ಒಂದು ಕವನವನ್ನ ಬರೆದಿದ್ರು. ಆ ಕವನವನ್ನ ಯಾಕೆ ಬರೆದಿದ್ದು ಮತ್ತು ಅದರ ಅರ್ಥ ಏನು ಅಂತ ಗೋಪಾಲಕೃಷ್ಣ ಅಡಿಗರಿಗೆ ಸರ್ಕಾರದ ಅಧಿಕಾರಿಗಳು ಬಂದು ಕೇಳಿದ್ರು. ಆದ್ರೆ ಗೋಪಾಲಕೃಷ್ಣ ಅಡಿಗರು ಹೇಳಿದ್ರು, ಬರೆದಾಗ ನನಗೆ ನೆನಪಿತ್ತು, ಈಗ ನೆನಪಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಅವರಿಂದ ಬಂಧಿಸ್ಲಿಕ್ಕಾಗ್ಲಿಲ್ಲ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೀಗೆ ಇಂದಿರಾ ಗಾಂಧಿಗೆ 2 ಪತ್ರ ಬರೆದಂತ ಪೇಜಾವರ ಶ್ರೀಗಳನ್ನ ಬಂಧಿಸಬಹುದು, ಅವರ ಬಂಧನಕ್ಕೆ ಒಳಗಾಗಬಹುದು ಅನ್ನುವಂಥ ಆತಂಕ ಎಲ್ಲ ಕಡೆ ಹರಡಿತ್ತು. ಅವರ ಅಭಿಮಾನಿಗಳು, ಅವರ ಭಕ್ತರು, ಅವರ ಶಿಷ್ಯರು ಎಲ್ಲರೂ ಗಾಬರಿಗೆ ಒಳಗಾಗಿದ್ರು. ಆದರೆ ಪೇಜಾವರ ಶ್ರೀಗಳಂತ ಸಿಡಿಲ ಸನ್ಯಾಸಿಯನ್ನ ಬಂಧಿಸುವಂತ ಧೈರ್ಯ ಖಂಡಿತ ಇಂದಿರಾ ಗಾಂಧಿಗೆ ಇರಲಿಲ್ಲ. ಇಂದಿರಾ ಗಾಂಧಿ ಏನೇ ಸರ್ವಾಧಿಕಾರವನ್ನ ದೇಶದ ಮೇಲೆ ಹೇರಿದ್ರು ಕೂಡ ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅಳುಕಿತ್ತು. ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ, ನಾನೇನೋ ದೇಶಕ್ಕೆ ಒಂದು ಆಘಾತವನ್ನು ತಂದಿದ್ದೀನಿ ಅನ್ನುವಂಥ ಅಳುಕಿತ್ತು. ಹಾಗಾಗಿ ಪೇಜಾವರ ಶ್ರೀಗಳಂತವ್ರನ್ನ ಅವ್ರು ಬಂಧನ ಮಾಡೋಕ್ಕೆ ಅವ್ರಿಗೆ ಆಗ್ಲೇ ಇಲ್ಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ಒಂದು
ಪದೇ ಪದೇ ಒಂದು ಶ್ಲೋಕವನ್ನ ಎಲ್ಲ ಕಡೆ ಹೇಳ್ತಾ ಇದ್ರು. ಬಹಳ ದುಃಖದಿಂದ ಅವ್ರು ಹೇಳ್ತಾ ಇದ್ರು. ಆ ಶ್ಲೋಕ ಏನು ಅಂದ್ರೆ, ರವಿರಪಿ ನಾ ದಹತಿ ತಾದೃಕ್ ಯಾದೃಕ್ ಸಂದಹತಿ ವಾಲುಕಾನಿಕರಃ. ರವಿರಪಿ ನಾ ದಹತಿ ತಾದೃಕ್ ಯಾದೃಕ್ ಸಂದಹತಿ ವಾಲುಕಾನಿಕರಃ. ಅಂದ್ರೆ ಸೂರ್ಯನ ತಾಪದಲ್ಲಾದ್ರೂ ಕೂಡ ನಾವು ನಡಿಬಹುದು, ಎಷ್ಟೇ ಬಿಸಿಲಿದ್ರೂ ರಸ್ತೆಯಲ್ಲಿ ದಾರಿಯಲ್ಲಿ ನಡಿಬಹುದು, ಆದರೆ ಸೂರ್ಯನಿಂದ ಕಾದಂತ ಮರಳಿನ ಮೇಲೆ ನಡೆಯೋದು ಕಷ್ಟ. ಸೂರ್ಯನಿಂದ ಕಾದಂತ ಮರಳಿದೆಯಲ್ಲ, ಅದು ಬಹಳ ವಿಪರೀತ ಶೆಕೆ, ವಿಪರೀತ ತಾಪ ಇರುತ್ತೆ, ಅದ್ರ ಮೇಲೆ ನಡೆಯೋದು ಕಷ್ಟ ಅಂತ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದು ಅಂದ್ರೆ, ಬ್ರಿಟಿಷ್ನವರ ಕಾಲದ ದಾಸ್ಯವನ್ನ ನಾವು ಸಹಿಸಿದ್ವಿ ಅನೇಕ ವರ್ಷಗಳ ಕಾಲ. ಆ ದಾಸ್ಯವನ್ನಾದ್ರೂ ಸಹಿಸ್ಬೋದು, ಆದ್ರೆ ಬ್ರಿಟಿಷ್ನವ್ರು ಹೋದ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಈ ಸ್ವಕೀಯ ಆಡಳಿತಗಾರರು ಯಾರಿದ್ದಾರೆ, ನಮ್ಮದೇ ಆಡಳಿತಗಾರರು, ಅವರ ದಾಸ್ಯ ಉಸಿರು ಕಟ್ಟುವ ಹಾಗಿದೆ. ಒಂದು ರೀತಿ ಪಾರತಂತ್ರ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಅವರು ಪದೇ ಪದೇ ತಮ್ಮ ಪ್ರವಚನಗಳಲ್ಲಿ ಅದನ್ನ ಅವರು ಹೇಳ್ತಾ ಇದ್ರು. ಪೇಜಾವರ ಶ್ರೀಗಳು ಮಾಡಿದಂಥ ಇನ್ನೊಂದು ಮಹತ್ ಕಾರ್ಯ ಏನು ಅಂದ್ರೆ, ಈಗ ಯಾವ ರಾಮ ಜನ್ಮಭೂಮಿಯ ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆಯಲ್ಲಿ, ಅದಕ್ಕಾಗಿ ಅವರು ಅಹರ್ನಿಶಿಯ ಒಂದು ಹೋರಾಟವನ್ನು ಮಾಡ್ತಾರೆ. ರಾಮ ಜನ್ಮ ಭೂಮಿ ಹೋರಾಟದಲ್ಲಿ ಮುಂಚೂಣಿಯ ಪಾತ್ರವನ್ನ ಅವರು ವಹಿಸಿದ್ರು ಅಂದ್ರೆ ಅದು ಉತ್ಪ್ರೇಕ್ಷೆಯ ಮಾತಲ್ಲ. ಅವರು ಅನೇಕ ಬಾರಿ ಅಯೋಧ್ಯೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಅಲ್ಲಿನ ಮಂಡಲೇಶ್ವರರು ಅವರು ಯೋಜನೆ ಮಾಡಿದಂಥ ಬೈಠಕ್ಗಳಿಗೆ ಹೋಗಿದ್ದಾರೆ, ಸಭೆಗಳಿಗೆ ಹೋಗಿದ್ದಾರೆ, ಅಲ್ಲಿ ವಿಚಾರ ವಿಮರ್ಶೆಯನ್ನು ಮಾಡಿದ್ದಾರೆ. ದಕ್ಷಿಣದಿಂದ ಬಹುಶಃ ಈ ರೀತಿ ಅಯೋಧ್ಯೆಯ ರಾಮ ಜನ್ಮಭೂಮಿಗಾಗಿ ಹೋರಾಟದ ಮುಂಚೂಣಿಯಲ್ಲಿದ್ದವರು ಅಂದ್ರೆ ಅವರು ಪೇಜಾವರ ಶ್ರೀಗಳು ಅಂತ ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಅದಕ್ಕೆ ಅವರು ಉತ್ತರಕ್ಕೆ ಹೋದಾಗ್ಲೆಲ್ಲ ಅಲ್ಲಿನ ದೊಡ್ಡ ದೊಡ್ಡ ಸಂತ ಮಹಂತರು ಅವರೆಲ್ಲ ದಕ್ಷಿಣ ಭಾರತಕ್ಕೆ ಮಧ್ವಾಚಾರ್ಯ ಮಹಾರಾಜ್ ಅಂತಾನೆ ಸಂಬೋಧನೆ ಮಾಡ್ತಾ ಇದ್ರು. ದಕ್ಷಿಣ ಭಾರತದ ಮಧ್ವಾಚಾರ್ಯ ಮಹಾರಾಜ್ ಅಂತ ಇವರನ್ನು ಕರಿತಾ ಇದ್ರು. ಅಂದ್ರೆ ಇಡೀ ದಕ್ಷಿಣ ಭಾರತದ ಒಬ್ರು ಮಧ್ವಾಚಾರ್ಯರೇ ಬಂದಿದ್ದಾರೆ ಅಂತ. 1992 ಡಿಸೆಂಬರ್ 6ನೇ ತಾರೀಕು ಅವತ್ತು ನಮ್ಮ ದೇಶಕ್ಕೆ ಒಂದು ಸುವರ್ಣ ದಿನ. ಏನೊಂದು 500 ವರ್ಷಗಳ ಪಾರತಂತ್ರದ ಒಂದು ಮುರುಕುಲ ಕಟ್ಟಡ ಇತ್ತು, ಬಾಬರಿ ಕಟ್ಟಡ, ಅದು ಪೂರ್ತಿ ಉದ್ವಸ್ತವಾದಂತಹ ನೆಲಸಮವಾದಂತಹ ದಿವಸ. ಕೆಲವರು ಅದನ್ನ ಕರಾಳ ದಿನ ಅಂತ ನಮ್ಮ ಕೆಲವರು ಆಚರಿಸ್ತಾರೆ, ಆಚರಿಸ್ಲಿ ಬಿಡಿ, ತೊಂದರೆ ಇಲ್ಲ. ಆದರೆ ದೇಶದ ಬಹುಸಂಖ್ಯಾತ ಜನ, ಬಹುತೇಕ ಜನರು ಅದನ್ನ ಒಂದು ಸುವರ್ಣ ದಿನ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಎಲ್ಲಿ ಶ್ರೀರಾಮನ ಜನ್ಮಭೂಮಿ ಇತ್ತು, ಆ ಶ್ರೀರಾಮ ಜನ್ಮಭೂಮಿಯ ಮೇಲೆ ಕಟ್ಟಿದಂತ ಒಂದು ಬಾಬರಿ ಕಟ್ಟಡ, ಬಾಬರಿ ಮಸೀದಿ, ಅದರ ಒಂದು ನಿರ್ನಾಮ ಅವತ್ತಾಯ್ತು. ಅಲ್ಲಿಗೆ ಕರಸೇವಕರಾಗಿ ಹೋದಂತ ಲಕ್ಷಾಂತರ ಹಿಂದೂ ಕರಸೇವಕರು ಕರಸೇವೆಯನ್ನ ಮಾಡ್ತಾ ಮಾಡ್ತಾ ಆ ಕರಸೇವೆಯನ್ನ ನಿಜಾರ್ಥದಲ್ಲಿ ಅದನ್ನ ಮಾಡಿಬಿಟ್ರು. ಅದರ ಅರ್ಥ ಏನು ಅಂದ್ರೆ, ಅಲ್ಲಿರುವಂತ 3 ಗುಂಬಜ್ಗಳು ಧ್ವಂಸ ಆಯ್ತು, ಇಡೀ ಬಾಬರಿ ಕಟ್ಟಡ ನಾಶ ಆಯ್ತು. ಅಂತ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯಾಗಿದ್ದವರಲ್ಲಿ ಪೇಜಾವರ ಶ್ರೀಗಳು ಕೂಡ ಪ್ರಮುಖರೇ, ಅವರು ಕೂಡ ಅಲ್ಲಿದ್ರು. ಆದ್ರೆ ಅವರಿಗೆ ಹೀಗಾಗಬಹುದು ಅಂತ ಒಂದು ಸುಳಿವು ಸಿಕ್ಕಿರ್ಲಿಲ್ಲ. ಯಾಕೆಂದ್ರೆ ಯಾವ ಒಂದು ಕಾರಸೇವೆಯನ್ನ ಯೋಜನೆ ಮಾಡಲಾಗಿತ್ತು, ವಿಶ್ವ ಹಿಂದೂ ಪರಿಷತ್ತು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅವರ ಉದ್ದೇಶ ಬಾಬರಿ ಕಟ್ಟಡವನ್ನ ಕೆಡುವುದಾಗಿರ್ಲಿಲ್ಲ. ಬಾಬರಿ ಕಟ್ಟಡದ ಒಂದು ನಿರ್ನಾಮ ಏನಾಯ್ತು, ಅದರ ನೆಲಸಮ ಏನಾಯ್ತು, ಅದೊಂದು ಆಕಸ್ಮಿಕ ಘಟನೆ, ಅದೇನು ಉದ್ದೇಶಪೂರ್ವಕವಾಗಿ ಯೋಜನೆ ಮಾಡಿದ ಘಟನೆ ಆಗಿರ್ಲಿಲ್ಲ. ಕಾರಸೇವಕರನ್ನ ತಡೆಯುವಂತ ಸ್ಥಿತಿಯಲ್ಲಿ ಕೂಡ ಯಾರೂ ಇರಲಿಲ್ಲ. ಅದು ಅನಪೇಕ್ಷಿತವಾಗಿ ಆಕಸ್ಮಿಕವಾಗಿ ನಡೆದೋಯ್ತು. ಆದ್ರೆ ಆಗ್ಬಹುದು ಅನ್ನುವಂಥ ಸುಳಿವು ಯಾರಿಗೂ ಇರಲಿಲ್ಲ. ಪೇಜಾವರ ಶ್ರೀಗಳಿಗೆ ಈ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು. ಯಾಕೆಂದ್ರೆ ಹೀಗೆ ಆಗಬಹುದು ಅಂತ ಕೆಲವರಿಗೆ ಗೊತ್ತಿದ್ದಿರಬಹುದೇನೋ ಅಂತ ಅವ್ರು ಅಂದುಕೊಂಡಿದ್ರು. ಒಂದ್ಸರಿ ಹೀಗೆ ನಮ್ಮ ಸಂಘದ ನೇತಾರರಾಗಿದ್ದಂತ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಅವ್ರು ಕೇಳಿದ್ರಂತೆ, ನಿಮಗೆ ಗೊತ್ತಿತ್ತು ಈ ಬಾಬರಿ ಕಟ್ಟಡ ಉರುಳುತ್ತೆ ಕರಸೇವಕರ ಮೂಲಕ ಅಂತ, ಆದ್ರೆ ನಮಗೆ ಯಾಕೆ ತಿಳಿಸ್ಲಿಲ್ಲ ಅಂತ. ನಿಜವಾಗಿ ಡಾಕ್ಟರ್ ಪ್ರಭಾಕರ್ ಭಟ್ರಿಗೆ ಬಾಬರಿ ಕಟ್ಟಡ ಉರುಳುತ್ತೋ ಇಲ್ವೋ ಅನ್ನೋದು ಗೊತ್ತಿತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೆ ಅದು ಪೇಜಾವರ ಶ್ರೀಗಳಿಗೆ ಅನ್ಸಿತ್ತು ಇವರಿಗೆ ಗೊತ್ತಿದ್ದಿರ್ಬೋದು ಅಂತ. ನೀವು ನಮಗೆ ಈ ವಿಷಯ ತಿಳಿಸ್ಲಿಲ್ಲ ಯಾಕೆ ಅಂತ ಒಂದು ರೀತಿ ಅಸಮಾಧಾನದಿಂದ ಕೇಳಿದ್ರಂತೆ. ಆದ್ರೆ ಡಾಕ್ಟರ್ ಪ್ರಭಾಕರ್ ಭಟ್ರು ಕುತೂಹಲದಿಂದ ಹೇಳಿದ್ರಂತೆ, ಇರ್ಬೋದು, ಅದು ನನಗೆ ಗೊತ್ತಿದ್ದು ಅಂತಾನೆ ಅನ್ಕೊಳ್ಳೋಣ, ಆದ್ರೆ ಅಕಸ್ಮಾತ್ ಆ ವಿಷಯ ನಿಮಗೆ ಗೊತ್ತಾಗಿದ್ರೆ ನೀವೇನ್ ಮಾಡ್ತಾ ಇದ್ರಿ?
ಅವತ್ತು ಬಾಬರಿ ಮಸೀದಿ ಉರುಳುತ್ತೆ ಅಂತ ನಿಮಗೆ ಗೊತ್ತಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂತ. ಆಗ ಸ್ವಾಮೀಜಿಗಳು ಹೇಳಿದ್ರಂತೆ, ನಾನು ಏನ್ ಮಾಡ್ತಾ ಇದ್ನೋ, ನಾನು ಕೂಡ ಕರಸೇವಕರಂತೆ ಆ ಗುಂಬಜ್ ಮೇಲೆ ಹಾರಿ ಹೋಗಿ ನನ್ನ ಕೈಲಾದಂತ ಒಂದು ಸಾಹಸದ ಕೆಲಸವನ್ನು ಮಾಡ್ತಾ ಇದ್ದೆ. ಕರಸೇವಕರ ಸಾಹಸದ ಕೆಲಸದಲ್ಲಿ ನನ್ನ ಕೈಯನ್ನ ಜೋಡಿಸ್ತಾ ಇದ್ದೆ. ಆ ಅವಕಾಶ ತಪ್ಪಿದ್ದಕ್ಕೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರು. ವಾಮನ ಮೂರ್ತಿಯಲ್ಲಿ ಒಬ್ಬ ಹನುಮನ ಒಂದು ಭವ್ಯ ಮಹಾನ್ ಚೇತನ ಹೇಗಿತ್ತು ಅನ್ನೋದಕ್ಕೆ ಈ ಒಂದು ಪ್ರಸಂಗ ನಾವು ಹೇಳ್ಬಹುದು. ಅಂದ್ರೆ ಅವರು ನೋಡೋದಕ್ಕೆ ವಾಮನ ಮೂರ್ತಿ, ಆದ್ರೆ ಅವರ ಹೃದಯದಲ್ಲಿ ಮನಸ್ಸಿನಲ್ಲಿ ಅದೆಂತ ಅದಮ್ಯ ಚೇತನ ಇತ್ತು, ನಾನು ಕೂಡ ಕರಸೇವೆ ಮಾಡಬೇಕಾಗಿತ್ತು ಅನ್ನುವಂಥ ಭಾವನೆ ಅವರಲ್ಲಿತ್ತು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನಮ್ಮ ಕೋಣನಕುಂಟೆ ಹತ್ರ ಪೇಜಾವರ ಶ್ರೀಗಳ ಶಿಷ್ಯರಾದಂಥ ವಿದ್ಯಾಭೂಷಣರು, ಅವರು ಸಂಗೀತ ವಿದ್ವಾಂಸರು, ಗಾಯಕರು, ದಾಸರ ಪದಗಳನ್ನ ಬಹಳ ಎತ್ತರಕ್ಕೆ ಅವರು ಎಲ್ಲ ಕಡೆ ಜನಪ್ರಿಯಗೊಳಿಸಿದಂಥವ್ರು. ಅವರು ಒಂದು ಪುರಂದರ ಆಶ್ರಮವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಪುರಂದರ ಆಶ್ರಮದ ಉದ್ಘಾಟನೆಗೆ, ಪುರಂದರಾಶ್ರಮ ಅಂದ್ರೆ ಅದೊಂದು ದೇವಸ್ಥಾನ, ಅಲ್ಲಿ ಪುರಂದರದಾಸರು ಹಾಗೂ ಮಧ್ವಾಚಾರ್ಯರು ಮತ್ತು ಲಕ್ಷ್ಮೀ ನರಸಿಂಹ ದೇವರುಗಳ ವಿಗ್ರಹ ಇದೆ, 3 ಗೋಪುರಗಳಿದೆ. ಅದರ ಉದ್ಘಾಟನೆಗೆ ಪೇಜಾವರ ಶ್ರೀಗಳು ಬಂದಿದ್ರು. ಆ ಉದ್ಘಾಟನೆಯ ಸಂದರ್ಭದಲ್ಲಿ ಮೇಲ್ಗಡೆ ಗೋಪುರಕ್ಕೆ ಹೋಗಿ ಅಲ್ಲಿ ಕಳಶವನ್ನ ಇಡಬೇಕಾಗಿತ್ತು. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡಿದ್ರು, ಏಣಿಯ ಒಂದು ವ್ಯವಸ್ಥೆ ಮಾಡಿದ್ರು. ಮೊದಲೇ ಹೋಗಿ ಅಲ್ಲಿ ಕಳಶಗಳನ್ನೆಲ್ಲ ಇಟ್ಟಿದ್ರು. ಪೇಜಾವರ ಶ್ರೀಗಳು ಅಲ್ಲಿ ಹೋಗಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಆರತಿ ಮಾಡಿ ಕಳಶವನ್ನು ಇಡಬೇಕಾಗಿತ್ತು. ಸರಿ, ಬೇರೆಯವರೆಲ್ಲ ಅಲ್ಲಿ ಮೇಲೆ ಕಷ್ಟಪಟ್ಟು ಹೋಗಿ ಕೆಳಗೆ ಬಂದು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ರು. ಸರಿ, ಉದ್ಘಾಟನೆಯ ಮುಹೂರ್ತ ಸಮೀಪಿಸ್ತು. ಪೇಜಾವರ ಶ್ರೀಗಳಿಗೆ ವಿದ್ಯಾಭೂಷಣರು ಹೇಳಿದ್ರು, ಈಗ ನೀವು ಕಳಶವನ್ನು ಇಟ್ಟು ಇದರ ಉದ್ಘಾಟನೆಯನ್ನ ಮಾಡಬೇಕು ಅಂತ. ಹೌದಾ ಅಂತ ಕೇಳಿದ್ರು. ಏನೇನು ಮಾಡಬೇಕು ಅಂತೆಲ್ಲ ತಿಳ್ಕೊಂಡ್ರು. ತಕ್ಷಣ ಅಲ್ಲಿದ್ದಂಥ ಏಣಿಯಲ್ಲಿ ಸರ ಅಂತ ಮೇಲೆ ಹತ್ತಿ ಹೋದ್ರು. ಹತ್ತಿ ಹೋಗಿ ನಾವೆಲ್ಲ ನೋಡ್ತಾ ಇರೋ ಹಾಗೆ, ನಾನು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೆ, ನಮ್ಮ ಮನೆಯ ಪಕ್ಕದಲ್ಲಿ ಆ ಪುರಂದರಾಶ್ರಮ ಇದೆ. ಮೇಲೆ ಹೋದಂಥವ್ರು ತಕ್ಷಣ ಪೂಜೆ ಮಾಡಿದ್ರು, ಆರತಿ ಬೆಳಗಿದ್ರು, ಕಳಶವನ್ನ ಇಟ್ಟರು, ಪೂಜೆ ಮಾಡಿದ್ರು, ಮತ್ತೆ ವಾಪಸ್ಸು ಸರ ಅಂತ ಹೇಳಿದ್ ಬಂದ್ರು. ಪೇಜಾವರ ಶ್ರೀಗಳ ಜೊತೆಗೆ ಹೋದಂತ ಅನೇಕರಿಗೆ ಪಾಪ ಅಷ್ಟು ಬೇಗ ಬರ್ಲಿಕ್ಕೆ ಆಗ್ಲಿಲ್ಲ. ಆಗ ಪೇಜಾವರ ಶ್ರೀಗಳಿಗೆ ಕೇವಲ 80 ವರ್ಷದ ತರುಣ ಮಾಡಿದಂತ ಕೆಲಸ ಇದು. ಅವ್ರ ಜೊತೆಗಿದ್ದಂತ ಅನೇಕರು ಅವರಿಗಿಂತ ವಯಸ್ಸಿನಲ್ಲಿ ಚಿಕ್ಕವರು, ಆದ್ರೆ ಅವರಿಗೆ ಅಷ್ಟು ಸರಸರ ಅಂತ ಏಣಿ ಇಳಿದು ಬರ್ಲಿಕ್ಕಾಗಿಲ್ಲ, ಸಾವಕಾಶವಾಗಿ ಇಳಿದು ಬಂದರು. ಇದನ್ನ ಪ್ರತ್ಯಕ್ಷ ನೋಡಿದಂತಹ, ಅಲ್ಲಿ ಸಾಕ್ಷೀಭೂತರಾಗಿದ್ದಂತಹ ಬನ್ನಂಜೆ ಗೋವಿಂದಾಚಾರ್ಯರು ಮತ್ತು ವಿದ್ಯಾಭೂಷಣರು ಹೇಳಿದ್ರಂತೆ, ಈ ಪೇಜಾವರ ಶ್ರೀಗಳಲ್ಲಿ ಹನುಮನ ಒಂದು ಅದಮ್ಯ ಚೇತನ ಇದೆ, ಹಾಗಾಗಿ ಅವರಷ್ಟು ಸರಸರ ಇಳಿಲಿಕ್ಕೆ ಸಾಧ್ಯವಾಯಿತು, ಸರಸರನೆ ಮೇಲೆ ಹತ್ತಿ ಹೋಗಿ ಗೋಪುರದ ಮೇಲೆ ಕಳಶವನ್ನು ಇಡೋಕೆ ಸಾಧ್ಯವಾಯಿತು ಅಂತ ಉದ್ಗಾರ ಮಾಡಿದ್ರು. ಆ ಉದ್ಗಾರಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೆ. ಪೇಜಾವರ ಶ್ರೀಗಳಂದ್ರೆ ಅವರೊಂದು ರೀತಿ ಪಾದರಸದ ವ್ಯಕ್ತಿತ್ವ. ಈಗ ನಾನು ಹೇಳಿದ ಘಟನೆಯನ್ನ ನೋಡಿದ್ರೆ ಗೊತ್ತಾಗತ್ತೆ ಅವರೆಂತಹ ಪಾದರಸದ ವ್ಯಕ್ತಿತ್ವ ಅಂತ. ಆಗ ಸ್ವಾಗತ ಭಾಷಣದಲ್ಲಿ ಹೇಳಿದ್ರು, ಅವರು ನಿರಂತರ ಸಂಚಾರ ಮಾಡ್ತಾ ಇದ್ರು, 100 ಬಾರಿ ದೇಶವನ್ನು ಸುತ್ತಿದ್ದಾರೆ ಅವರು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಅಥವಾ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲಿ, ದೇಶದ ಅನೇಕ ಭಾಗಗಳಲ್ಲಿ. ಅವರು ಇವತ್ತು ಮಂಗಳೂರಿನಲ್ಲಿದ್ರೆ ನಾಳೆ ಮುಂಬೈಯಲ್ಲಿ ಇರ್ತಿದ್ರು, ನಾಳೆ ಮುಂಬೈಯಲ್ಲಿದ್ದರೆ ಆಚೆ ನಾಡಿದ್ದು ಡೆಲ್ಲಿಯಲ್ಲಿ ಇರ್ತಾ ಇದ್ರು, ಡೆಲ್ಲಿಯಿಂದ ವಾಪಸ್ ಮತ್ತೆ ಬೆಂಗಳೂರಿಗೋ ಹುಬ್ಬಳ್ಳಿಗೋ ಬರ್ತಾ ಇದ್ರು, ಇಲ್ಲಿ ಯಾವುದೋ ಧಾರ್ಮಿಕ ಪ್ರವಚನ ಮಾಡ್ತಾ ಇದ್ರು. ಹೀಗೆ ನಿರಂತರ ಪ್ರವಾಸ ಅವ್ರದ್ದು. ಒಂದ್ಸರಿ ಹೀಗೆ ಪ್ರವಾಸ ಮಾಡ್ತಾ ಇರ್ಬೇಕಾದ್ರೆ ಕೇಶವ ಕೃಪಾದಲ್ಲಿ ನಾವೆಲ್ಲ ಕಾರ್ಯಕರ್ತರು ಹೀಗೆ ಮಾತಾಡ್ತಾ ಲೋಕಾಭಿರಾಮವಾಗಿ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಇದ್ದಕ್ಕಿದ್ದಾಗೆ ಒಬ್ರು ಪಾದಕ್ಕೆ ಹಾಕೊಂಡು ಪಟ ನಡೆದು ಬರುವಂತ ಶಬ್ದ ಕೇಳಿಸ್ತು ನಮಗೆಲ್ಲ. ಯಾರಪ್ಪ ಇರಬಹುದು ಅಂತ ನೋಡಿದ್ರೆ ಪೇಜಾವರ ಶ್ರೀಗಳು ತಮ್ಮ ಪಾದುಕೆಯನ್ನ ಅಲ್ಲೇ ದ್ವಾರದ ಹತ್ರ ಇಟ್ಬಿಟ್ಟು ಒಳಗಡೆ ಬಂದು ಒಂದು ಫೋನ್ ಮಾಡ್ಬೇಕಾಗಿತ್ತು, ಒಂದು ಫೋನ್ ಮಾಡ್ಬಹುದಾ ಅಂತ ಕೇಳಿದ್ರು. ಇದು ಆಗ ಲ್ಯಾಂಡ್ ಫೋನ್ ಇದ್ದಂತ ಕಾಲ, ಮೊಬೈಲ್ ಇರ್ಲಿಲ್ಲ ಆಗ. ಅವ್ರಿಗೆ ಏನೋ ಒಂದು ತುರ್ತಾಗಿ ಯಾರಿಗೋ ಕರೆ ಮಾಡ್ಬೇಕಾಗಿತ್ತು. ಎಲ್ಲರಿಗೂ ಆಶ್ಚರ್ಯ ಆಯ್ತು. ನಾವೆಲ್ಲ ಎದ್ದು ನಿಂತ್ಕೊಂಡ್ವಿ. ಖಂಡಿತ ಮಾಡಿ ಸ್ವಾಮೀಜಿ ಅಂತ ಹೇಳಿ ಅವರಿಗೆ ಫೋನ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಸರಿ, ಅವರು ಯಾರೋ ಹತ್ರ ಮಾತಾಡ್ಬೇಕಾಗಿತ್ತು, ಮಾತಾಡಿದ ನಂತರ ಎಲ್ಲರ ಹತ್ರ ಕುಶಲ ವಿಚಾರಿಸಿ, ಚೆನ್ನಾಗಿದ್ದೀರಾ, ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಕೇಳ್ಕೊಂಡು ಮತ್ತೆ ಯಥಾ ಪ್ರಕಾರ ತಮ್ಮ ಪಾಡಿಗೆ ತಾವು ಆಚೆ ಹೋದ್ರು. ಅಂದ್ರೆ ಇಷ್ಟೊಂದು ಸರಳ ವ್ಯಕ್ತಿತ್ವ. ಪೇಜಾವರ ಶ್ರೀಗಳನ್ನು ಯಾರಾದ್ರೂ ನೋಡ್ಬೇಕು ಅಂದ್ರೆ ಯಾವ ಕಷ್ಟನೂ ಪಡಬೇಕಾದಂತ ಅಗತ್ಯ ಇರಲಿಲ್ಲ. ಅವ್ರು ಎಲ್ರಿಗೂ ಸಿಕ್ಕುವಂತ ವ್ಯಕ್ತಿಯಾಗಿದ್ರು. ಯಾರು ಬೇಕಾದ್ರೂ ಅವ್ರನ್ನ ಹೋಗಿ ಮಾತಾಡಿಸ್ಬೋದಿತ್ತು.
ಒಂದ್ಸರಿ ವಿದ್ಯಾಪೀಠದಲ್ಲಿ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದಾಗ ನಮ್ಮ ಕುಟುಂಬದವರೆಲ್ಲ ಬಂದಿದ್ರು. ಬಂದಾಗ ಪೇಜಾವರ ಶ್ರೀಗಳನ್ನು ನೋಡಬೇಕು ಅಂತ ಎಲ್ರಿಗೂ ಒಂದು ಆಸೆ ಬಂತು. ಸರಿ, ಪೇಜಾವರ ಶ್ರೀಗಳು ಅಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಎಲ್ಲಿದ್ದಾರೆ ಅಂತ ನಾವೆಲ್ಲ ಕೇಳಿದ್ವಿ. ಅವ್ರು ಬಹುಶಃ ಯಾವುದೋ ವಿಶ್ರಾಂತಿ ತಗೊಳ್ತಾ ಇರ್ಬೋದು, ಇನ್ನೆಲ್ಲೋ ಇರ್ಬೋದು ಅಂತೆಲ್ಲ ಅಂದ್ಕೊಂಡಿದ್ವಿ. ಅದನ್ನ ನೋಡಿ ಅಲ್ಲೇ ಇದ್ದಾರೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಒಂದು ಸಾಧಾರಣವಾದ ಒಂದು ಕುರ್ಚಿ ಮೇಲೆ ಅವರು ಕೂತ್ಕೊಂಡಿದ್ದಾರೆ, ಯಾರತ್ರ ಮಾತಾಡ್ತಾ ಇದ್ದಾರೆ. ನಮಗೆಲ್ಲ ಆಶ್ಚರ್ಯ ಆಯ್ತು, ಬಯಲಿನಲ್ಲಿ ಈ ರೀತಿ ಕುರ್ಚಿ ಮೇಲೆ ಬಹಳ ಸರಳವಾಗಿ ಕೂತ್ಕೊಂಡಿದ್ದಾರಲ್ಲ ಅಂತ. ತಕ್ಷಣ ಅಲ್ಲಿಗೆಲ್ಲ ನಾವು ಧಾವಿಸಿ ಹೋಗಿ ಅವರಿಗೆ ಪ್ರಣಾಮವನ್ನ ಸಲ್ಲಿಸಿ ಮಾತಾಡಿದ್ವಿ. ಅವರು ಕೂಡ ಎಲ್ಲಿಂದ ಬಂದವರು ಏನು ಅಂತೆಲ್ಲ ವಿಚಾರಿಸಿದ್ರು. ಪ್ರತಿಯೊಬ್ಬರ ಹೆಸರನ್ನ ಕೇಳ್ತಾ ಇದ್ರು. ಅವರ ಎಷ್ಟು ಸರಳ ವ್ಯಕ್ತಿ ಅಂದ್ರೆ ಪ್ರತಿಯೊಬ್ಬರ ಹೆಸರೇನು, ಏನ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೇಳಿ ಕೊನೆಗೆ ನಮ್ಮನ್ನೆಲ್ಲ ಮಾತಾಡಿಸಿ ಮಂತ್ರಾಕ್ಷತೆಯನ್ನ ಕೊಟ್ರು. ಹೀಗೆ ಇಷ್ಟೊಂದು ಸರಳ ವ್ಯಕ್ತಿತ್ವ ಅವರದ್ದು. ಒಮ್ಮೆ ಮೊದಲನೇ ಬಾರಿ ಅಂತ ಕಾಣುತ್ತೆ, 1900 ಬಹುಶಃ 90ರ ಸಂದರ್ಭದಲ್ಲಿ ಇರ್ಬೋದು, ನನಗೆ ದಿನಾಂಕ ನೆನಪಿಲ್ಲ. ಪೇಜಾವರ ಮಠಕ್ಕೆ ಅವರ ಮೊದಲನೇ ಒಂದು ಸಂದರ್ಶನ ಮಾಡೋದಕ್ಕೆ ಅಂತ ಹೋಗಿದ್ದೆ. ಅವರಿಗೆ ಮುಂಚೆನೆ ತಿಳಿಸಿತ್ತು ಇಂಥ ಹೊತ್ತಿಗೆ ನಾನು ಬರ್ತೀನಿ ಅಂತ. ಅವರು ಕೂಡ ಸಿದ್ಧವಾಗಿದ್ರು. ಪೇಜಾವರ ಮಠಕ್ಕೆ ಹೋದೆ ಉಡುಪಿಯಲ್ಲಿ. ಸರಿ, ಅವರು ನನ್ನನ್ನೇ ಕಾಯ್ತಾ ಇದ್ರು. ಬನ್ನಿ ಬನ್ನಿ ಅಂತ ಹೇಳಿದ್ರು. ಅವರ ಕೋಣೆ ಒಳಗೆ ಹೋದೆ. ಕೋಣೆ ಒಳಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು. ಒಂದು ಸಾಧಾರಣವಾದ ಕೋಣೆ, ಅದು ಒಂದು ಸಾಧಾರಣವಾದ ಮಂಚ ಇತ್ತು, ಅಲ್ಲಿ ಒಂದು ಸಾಧಾರಣವಾದ ಸೊಳ್ಳೆ ಪರದೆ, ಅದು ಕೂಡ ಕೆಲವು ಕಡೆ ಹರಿದಿತ್ತು. ನಾನೊಂದು ಟೇಪ್ ರೆಕಾರ್ಡರ್ನ ಕೈಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಆಗ ಮೊಬೈಲ್ ಎಲ್ಲ ಇರಲಿಲ್ಲ ರೆಕಾರ್ಡ್ ಮಾಡೋದಕ್ಕೆ. ಸ್ವಾಮೀಜಿಯವರ ಸಂದರ್ಶನವನ್ನು ರೆಕಾರ್ಡ್ ಮಾಡಬೇಕಾಗಿತ್ತು. ಅವರು ಟೇಪ್ ರೆಕಾರ್ಡನ್ನ ತಾವೇ ಕೈಗೆ ತೆಗೆದುಕೊಂಡು ಬನ್ನಿ ಬನ್ನಿ ನಾನೇ ಸ್ವಿಚ್ ಹಾಕಿ ಕೊಡ್ತೀನಿ ಅಂತ ಅವರೇ ಅದನ್ನು ಪ್ಲಗ್ಗಿಗೆ ಸ್ವಿಚ್ ಅನ್ನು ಹಾಕಿ ಎಲ್ಲ ಸಿದ್ಧತೆ ಮಾಡಿಕೊಟ್ರು. ನನಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಇಂತಹ ಒಬ್ಬ ಸರಳ ಮಠಾಧಿಪತಿಗಳು ಇರಬಹುದಾ ಅಂತ ನನಗೆ ತುಂಬಾ ಆಶ್ಚರ್ಯ ಆಯಿತು. ಅದಾದ್ಮೇಲೆ ಸಂದರ್ಶನ ಕೂಡ ಮುಗೀತು. ಇದಾದ್ಮೇಲೆ ಅವರು ನಮ್ಮೆಲ್ಲರನ್ನು ಬೀಳ್ಕೊಟ್ರು. ಇನ್ನೊಮ್ಮೆ 2ನೇ ಬಾರಿ ಸಂದರ್ಶನ ಮಾಡಿದ್ದು ಅಂದ್ರೆ ಮೈಸೂರಿನಲ್ಲಿ. ಆಗ ಚಾತುರ್ಮಾಸದ ಒಂದು ಸಂದರ್ಭ, ಅವರು ಚಾತುರ್ಮಾಸದಲ್ಲಿದ್ದರು. ಆಗ ವಿಕ್ರಮಕ್ಕೋಸ್ಕರ ಒಂದು ವಿಕ್ರಮದ ವಿಶೇಷಾಂಕ, ಪ್ರತಿ ವರ್ಷ ವಿಜಯದಶಮಿಗೆ ಒಂದು ವಿಶೇಷಾಂಕವನ್ನು ತರ್ತೀವಿ, ಅದರಲ್ಲಿ ಸಂದರ್ಶನ ಪ್ರಕಟ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ವಿಶೇಷ ಸಂದರ್ಶನವನ್ನ ಅವ್ರ ಹತ್ರ ನಾನು ಕೇಳಿದ್ದೆ. ಅಲ್ಲಿ ಅನೇಕ ಸಾಮಾಜಿಕವಾದ ಹಾಗೂ ಧಾರ್ಮಿಕವಾದ, ಕೆಲವುದಂತೂ ಅವರಿಗೆ ಉತ್ತರ ಕೊಡೋದಕ್ಕೆ ಕಸಿಬಿಸಿಯಾಗುವಂತಹ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದೆ. ಆ ಸಂದರ್ಶನದ ಕೆಲವು ಮುಖ್ಯ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರೋದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತೀನಿ. ನಾನು ಮೊದಲನೇ ಒಂದು ಪ್ರಶ್ನೆ ಕೇಳಿದ್ದೆ. ಮಡಿವಂತ ಮಠದ ವ್ಯವಸ್ಥೆ, ದಲಿತ ಕೇರಿ ಭೇಟಿಯಂತ ಸಾಮಾಜಿಕ ಆಶಯ, ಇವೆರಡನ್ನು ಒಟ್ಟಿಗೆ ಹೇಗೆ ತೆಗೆದುಕೊಂಡು ಹೋಗ್ತೀರಿ ಸ್ವಾಮೀಜಿಯವರೇ ಅಂತ ಕೇಳಿದ್ದೆ. ಅವ್ರು ಹೇಳಿದ್ರು, ನನ್ನ ದೃಷ್ಟಿಯಲ್ಲಿ ಧರ್ಮಶಾಸ್ತ್ರಗಳ ಆಶಯ ಕೇವಲ ಲೆಟರ್ನಲ್ಲಿ ಮಾತ್ರ ಇರಬಾರದು, ಅದು ಸ್ಪಿರಿಟ್ನಲ್ಲೂ ಇರಬೇಕು. ಶಾಸ್ತ್ರದ ಉದ್ದೇಶಕ್ಕೆ ಭಂಗ ಬರಬಾರದು, ಅಂತೆಯೇ ಸಾಮಾಜಿಕ ಆಶಯಕ್ಕೆ ಹಾನಿಯೂ ಆಗಬಾರದು. ಈ ರೀತಿ ಮಧ್ಯ ಮಾರ್ಗ ಅನುಸರಿಸುತ್ತಾ ನಾವು ಮಡಿವಂತ ಮಠದ ವ್ಯವಸ್ಥೆ ಹಾಗೂ ದಲಿತ ಕೇರಿ ಭೇಟಿಯಂತ ಸಾಮಾಜಿಕ ಆಶಯ ಇವೆರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದೇವೆ. ಧಾರ್ಮಿಕ ಆಶಯಕ್ಕೆ ಹಾನಿಯಾಗದೆ ಸಾಮಾಜಿಕ ಸಾಮರಸ್ಯ ಸಾಧಿಸಬೇಕೆಂಬುದು ನಮ್ಮ ಅಪೇಕ್ಷೆ ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ರು. ಆದರೆ ಮತ್ತೆ ಪುನಃ ನಾನು ಪ್ರಶ್ನೆ ಕೇಳಿದೆ, ನಿಮ್ಮ ಈ ಆಶಯಕ್ಕೆ ಉಳಿದವರ ಪ್ರತಿಕ್ರಿಯೆ ಹೇಗಿದೆ? ಅವ್ರು ಹೇಳಿದ್ರು, ಪ್ರಾರಂಭದಲ್ಲಿ ಇದಕ್ಕೆ ತೀವ್ರ ವಿರೋಧ ಇತ್ತು, ಆದರೆ ಕ್ರಮೇಣ ಈ ವಿರೋಧ ಕಡಿಮೆಯಾಗಿದೆ. ಮಾಧ್ವ ಮಠಗಳ ಜೊತೆಗೆ ಉಳಿದ ಬ್ರಾಹ್ಮಣ ಮಠಗಳು ಈಗ ಈ ಸಾಮಾಜಿಕ ಆಶಯಕ್ಕೆ ಧ್ವನಿಗೂಡಿಸ್ತಿವೆ. ಈಗ ಯಾರದ್ದೂ ಅಂತಹ ವಿರೋಧವಿಲ್ಲ. ಕೆಲವರು ಕಾರ್ಯತಃ ಇದನ್ನು ಮುಂದುವರಿಸಲು ಸಿದ್ಧರಾಗಿದ್ದಾರೆ. ಇನ್ನು ಕೆಲವರು ಕಾರ್ಯತಃ ಈ ಆಶಯವನ್ನು ಈಡೇರಿಸಲಾಗದಿದ್ದರೂ ಮಾನಸಿಕವಾಗಿ ಇದಕ್ಕೆ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ನಾನು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ದೆ, ಉಡುಪಿಯ ಮಠದೊಳಗೆ ನೀವು ತಂದಿರುವಂಥ ಬದಲಾವಣೆಗಳೇನು ಅಂತ. ಆಗ ಅವರು ಉತ್ತರ ಹೇಳಿದ್ರು, ಮಠಗಳು ಕೇವಲ ಪೂಜೆ ಧಾರ್ಮಿಕ ಆಚರಣೆಗೆ ಸೀಮಿತವಾಗದೆ ಸಾಮಾಜಿಕ ಸುಧಾರಣೆಗೆ ತೆರೆದುಕೊಳ್ಳುವಂತೆ ಆಗಬೇಕು. ನಾವು ಪೀಠಕ್ಕೆ ಬಂದ ಬಳಿಕ ಇಂತಹ ಬದಲಾವಣೆ ತಂದಿದ್ದೇವೆ. ಉಳಿದ ಪೀಠಾಧಿಪತಿಗಳು ಇದನ್ನು ಅನುಸರಿಸುತ್ತಾ ಇದ್ದಾರೆ. ಮಠಗಳು ಕೇವಲ ಪೂಜೆ ಧಾರ್ಮಿಕ ಆಚರಣೆಗೆ ಸೀಮಿತವಾಗದೆ ಸಾಮಾಜಿಕ ಕಾರ್ಯದಲ್ಲೂ ತೊಡಗಬೇಕೆಂಬ ದಿಸೆಯಲ್ಲಿ ಇದೊಂದು ಹೊಸ ಬದಲಾವಣೆ. ಇದನ್ನು ನಾವು ಮಾಡಿದ್ದೇವೆಂದು ಅಹಂಕಾರದಿಂದ ಹೇಳ್ತಾ ಇಲ್ಲ, ಆದರೆ ಅಂತಹ ಬದಲಾವಣೆಗೆ ನಾಂದಿ ಹಾಡಿರುವುದು ನಿಜ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ಅವರ ದಲಿತ ಕೇರಿ ಅದಕ್ಕೆ ಪಾದಯಾತ್ರೆ ನಡೆಸಿ ಒಂದು ಹೊಸ ದಾರಿ ತೋರಿಸಿದ್ರು 60ನೇ ದಶಕದಲ್ಲಿ.
ಆದರೆ 40 ವರ್ಷಗಳ ಬಳಿಕೂ ಪರಿಸ್ಥಿತಿ ಮಾತ್ರ ಹಾಗೇ ಇದೆ. ಹಾಗಾಗಿ ಪಾದಯಾತ್ರೆಯೊಂದೇ ಸಾಕಾಗುವುದಿಲ್ಲ, ಇನ್ನೇನು ಮಾಡಬೇಕು ಅಂತ ತಮಗೆ ಅನಿಸ್ತಾ ಇದೆ ಸ್ವಾಮೀಜಿಯವರೇ ಅಂತ ಕೇಳಿದ್ದ ಪ್ರಶ್ನೆ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ರು, ಪರಿಸ್ಥಿತಿ ಒಂದೇ ರೀತಿ ಯಾವಾಗಲೂ ಇರುತ್ತದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾವಾಗಲೂ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನದ್ದೇ ಬೇರೆ. ಮಾನಸಿಕ ಸ್ಥಿತಿ ಸಾಕಷ್ಟು ಬದಲಾಗಿದೆ, ವ್ಯವಹಾರದಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ. ಹಳ್ಳಿಗಳಲ್ಲಿ ಮಾತ್ರ ಹಿಂದುಳಿದ ವರ್ಗಗಳ ನಡುವೆ ಸಾಕಷ್ಟು ಪರಿವರ್ತನೆ ಆಗಿಲ್ಲ, ನಗರಗಳಲ್ಲಿ ಕೊಂಚ ಮಟ್ಟಿಗೆ ಪರಿವರ್ತನೆ ಕಾರ್ಯ ಆಗ್ತಾ ಇದೆ. 40 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಮೇಲ್ವರ್ಗದವರಲ್ಲಿ ಈ ಬದಲಾವಣೆ ಒಪ್ಪಿಕೊಳ್ಳುವ ಮನಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಮುಂದೆ ಹಳ್ಳಿಗೆ ಆಧ್ಯಾತ್ಮಿಕ ಪಾದಯಾತ್ರೆ ಮಾಡಬೇಕೆಂಬ ಹಂಬಲ ನಮ್ಮದು. ಉದಾಹರಣೆಗೆ ಮಂಗಳೂರಿನಿಂದ ಉಡುಪಿಗೆ ಪಾದಯಾತ್ರೆ, ಮಾರ್ಗ ಮಧ್ಯೆ ಹಳ್ಳಿಗೆ ಭೇಟಿ, ಜನರೊಂದಿಗೆ ಬೆರೆಯುವುದು, ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡುವುದು, ಗ್ರಾಮಗಳಲ್ಲಿ ವಾಸ್ತವ್ಯ, ಇದು ನಮ್ಮ ಯೋಜನೆ. ಇಂತಹ ಧಾರ್ಮಿಕ ಪಾದಯಾತ್ರೆಗಳಿಂದ ತೀವ್ರ ತರದ ಬದಲಾವಣೆ ಸಾಧ್ಯವೆಂಬುದು ನಮ್ಮ ಅನಿಸಿಕೆ. ಪ್ರತಿನಿತ್ಯ ಪ್ರಾರ್ಥನೆ, ಒಂದು ಮಂತ್ರ ಎಲ್ಲರೂ ಒಟ್ಟಾಗಿ ಹೇಳುವುದರಿಂದ ಸಾಮಾಜಿಕ ಬದಲಾವಣೆ ಆಗಬಹುದೆಂಬ ನಿರೀಕ್ಷೆ ನಮ್ಮದು ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ರು. ಈ ಥರ ಬೇರೆ ಬೇರೆ ಅನೇಕ ಪ್ರಶ್ನೆಗಳನ್ನೆಲ್ಲ ಅವ್ರಿಗೆ ಕೇಳಿದ್ದೆ. ಕೊನೆಯದಾಗಿ ಅವರಿಗೆ ನಾನು ಒಂದೆರಡು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ದೆ. ನಿಮ್ಮ ದೃಷ್ಟಿಯಲ್ಲಿ ಹಿಂದೂ ಧರ್ಮದ ಸ್ಪಷ್ಟ ವ್ಯಾಖ್ಯೆ ಏನು ಅಂತ. ಯಾಕೆಂದ್ರೆ ಅನೇಕರು ಹಿಂದೂ ಧರ್ಮ ಅಂದ್ರೆ ಅದಕ್ಕೆ ಒಂದು ಸರಿಯಾದ ವ್ಯಾಖ್ಯೆ ಇಲ್ಲ, ಹಿಂದೂ ಧರ್ಮವೇ ಇಲ್ಲ, ಈ ರೀತಿಯೆಲ್ಲ ಅನೇಕ ರೀತಿಯ ಅಪಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ವಾಮೀಜಿಯವರು ಕೊಟ್ಟಂತ ಉತ್ತರ ಅಂದ್ರೆ, ಹಿಂದೂ ಧರ್ಮಕ್ಕೆ 2 ರೀತಿಯ ವ್ಯಾಖ್ಯೆ ಇದೆ. ಒಂದು, ವೇದವನ್ನು ಒಪ್ಪುವವರೆಲ್ಲ ಹಿಂದೂಗಳು ಎಂಬುದು, ವೇದ ಯಾರ್ಯಾರು ಒಪ್ತಾರೆ ಅವರೆಲ್ಲ ಹಿಂದೂಗಳು ಅನ್ನೋದು. ಇನ್ನೊಂದು, ಈ ದೇಶದ ಋಷಿಗಳನ್ನು ಯಾರು ಗೌರವಿಸುತ್ತಾರೋ ಅವರೆಲ್ಲ ಹಿಂದೂಗಳು. ನಮ್ಮ ಸನಾತನ ಪರಂಪರೆಯನ್ನ, ಸನಾತನ ಋಷಿ ಮುನಿಗಳನ್ನ ಯಾರು ಗೌರವಿಸ್ತಾರೋ ಅವರೆಲ್ಲ ಹಿಂದೂಗಳು. ಈ 2ನೇ ವ್ಯಾಖ್ಯೆ ವ್ಯಾಪಕವಾದದ್ದು. ಈ ವ್ಯಾಖ್ಯೆಯ ಪ್ರಕಾರ ಜೈನರು, ಬೌದ್ಧರು, ವೀರಶೈವರು, ಸಿಖ್ಖರು ಮೊದಲಾದವರೆಲ್ಲ ಹಿಂದೂಗಳೇ ಅನ್ನೋದನ್ನು ಹೇಳಿದ್ರು. ನಾನು ಅದಕ್ಕೆ ಕುತೂಹಲದಿಂದ ಕೇಳಿದೆ, ಈಗ ನೀವು ತಿಳಿಸಿದಂಥ ಋಷಿಗಳಂದ್ರೆ ಯಾರು ಅಂತ. ಅದಕ್ಕೆ ಶ್ರೀಪಾದರು ಹೇಳಿದ್ರು, ಈ ದೇಶದಲ್ಲಿ ಜನಿಸಿದ ಧರ್ಮದ ಮೂಲ ಪ್ರವರ್ತಕರೆಲ್ಲ ಋಷಿಗಳು. ಮಹಾವೀರ, ಬುದ್ಧ, ಬಸವಣ್ಣ ಮೊದಲಾದವರು ಋಷಿ ಸದೃಶರು. ಅವರ ಅನುಯಾಯಿಗಳೆಲ್ಲರೂ ಹಿಂದೂಗಳೇ. ವೀರಶೈವರು ಶಿವನ ಆರಾಧಕರು. ಶಿವ, ವಿಷ್ಣು ವೈದಿಕ ಧರ್ಮದಲ್ಲಿ ಬರುವ ದೇವರುಗಳು. ಅವರನ್ನು ಆರಾಧಿಸಿದವರೆಲ್ಲ ಹಿಂದೂಗಳೇ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲು ಸಾಧ್ಯವಿಲ್ಲ. ಆದರೆ ಜೈನರು, ಬೌದ್ಧರು ವೈದಿಕರಲ್ಲ. ಅವರ ಪ್ರವರ್ತಕರು ಇದೇ ದೇಶದಲ್ಲಿ ಜನಿಸಿದವರಾದ್ದರಿಂದ ಅವರೆಲ್ಲರೂ ಹಿಂದೂಗಳೆಂದು ಖಂಡಿತ ಒಪ್ಪಬಹುದು. ಹಿಂದೂ ಎನ್ನುವುದಕ್ಕೆ ವಿಶ್ವ ಹಿಂದೂ ಪರಿಷತ್ ನೀಡಿರುವ ವ್ಯಾಖ್ಯೆ ಕೂಡ ಇದೇ ಆಗಿದೆ. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು, ಹಾಗಾದ್ರೆ ನಾಸ್ತಿಕರು ಹಿಂದೂಗಳು ಅಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅವರೂ ಕೂಡ ಹಿಂದೂಗಳೇ, ಅವರನ್ನು ಹಿಂದೂಗಳೆಂದು ನಮ್ಮ ಧರ್ಮ ಒಪ್ಪಿಕೊಂಡಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಹೀಗೆ ಬೇರೆ ಬೇರೆ ಥರದ ಅನೇಕ ಪ್ರಶ್ನೆಗಳಿಗೆಲ್ಲ ಅವರು ಸಾಕಷ್ಟು ಒಳ್ಳೆಯ ಉತ್ತರಗಳನ್ನು ಕೊಟ್ಟಿದ್ರು. ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಓದುವಷ್ಟು ಸಮಯ ಮಿತಿ ಇಲ್ಲ, ಯಾಕೆಂದ್ರೆ ಸಮಯ ಆಗ್ತಾ ಇದೆ. ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳಿದ್ದೆ. ಗೋಹತ್ಯೆ ನಿಷೇಧವಾಗಬೇಕೆಂದು ದೇಶಾದ್ಯಂತ ಬಹಳ ದೊಡ್ಡ ಆಂದೋಲನ ನಡೀತು. 8 ಕೋಟಿ ಸಹಿ ಸಂಗ್ರಹಿಸಿ ರಾಷ್ಟ್ರಪತಿಯವರಿಗೆ ನೀಡಲಾಯಿತು. ಆ ಸಂದರ್ಭದಲ್ಲಿ ತಾವು ಕೂಡ ಆ ತಂಡದಲ್ಲಿ ಪಾಲ್ಗೊಂಡಿದ್ದೀರಿ. ಇತ್ತ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಗೋಹತ್ಯೆ ನಿಷೇಧ ಮಸೂದೆಯನ್ನ ಅನುಮೋದನೆಗಾಗಿ ರಾಜ್ಯಪಾಲರಿಗೂ ಕಳಿಸ್ಕೊಟ್ಟಿದೆ. ಆದರೂ ಮಸೂದೆ ಜಾರಿಯಾಗಿಲ್ಲ, ಅವಾಗ ಜಾರಿಯಾಗಿರ್ಲಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಗೋಹತ್ಯೆಯನ್ನು ನಿಷೇಧಿಸಬೇಕೆಂದು ಹಾಗೂ ಹಾಲು ಕೊಡುವ ಪ್ರಾಣಿಗಳ ಹತ್ಯೆ ನಿಷೇಧಿಸಬೇಕೆಂದು ಸಂವಿಧಾನದಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ. ಸಂವಿಧಾನವೇ ಹೇಳಿದೆ ಗೋಹತ್ಯೆ ನಿಷೇಧ ಮಾಡಬೇಕು ಅಂತ. ಕಾಂಗ್ರೆಸ್ ಸರ್ಕಾರವೇ ಕಾಶ್ಮೀರದಲ್ಲಿ ಗೋಹತ್ಯೆ ನಿಷೇಧಿಸಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಕೇವಲ ಗೋಹತ್ಯೆಯನ್ನು ಮಾತ್ರ ನಿಷೇಧಿಸಿದೆಯೋ ಅಥವಾ ಹಾಲು ಕೊಡುವ ಎಲ್ಲ ಪ್ರಾಣಿಗಳ ಹತ್ಯೆ ನಿಷೇಧಿಸಿದೆಯೋ ಎಂಬುದನ್ನು ತಿಳಿದುಕೊಳ್ಳಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಬೇಕೆಂದೇ ಈ ಗೋಹತ್ಯೆ ನಿಷೇಧ ಮಸೂದೆಯನ್ನು ರಾಜಕೀಕರಣಗೊಳಿಸುತ್ತಿದ್ದಾರೆ. ರಾಜ್ಯಪಾಲರು ಕೂಡ ಈ ಮಸೂದೆ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಳ್ಳದೆ ಅದನ್ನು ರಾಷ್ಟ್ರಪತಿಯವರಿಗೆ ಕಳಿಸಿಕೊಟ್ಟು ಕೈ ತೊಳೆದುಕೊಂಡಿರುವುದು ದುರದೃಷ್ಟಕರ. ಆಗ ರಾಜ್ಯಪಾಲರಾಗಿದ್ದವರು ಕಾಂಗ್ರೆಸ್ನವರು, ಅವರು ಈ ರೀತಿ ಅದನ್ನು ಕಳಿಸ್ಕೊಟ್ಬಿಟ್ಟಿದ್ರು. ಇದನ್ನ ಅವರು ಬಹಳ ವಿಷಾದದಿಂದ ಹೇಳಿದರು.
ಕೊನೆ ಒಂದು ಪ್ರಶ್ನೆ ಅವರಿಗೆ ಕೇಳಿದ್ದೆ. 80 ವರ್ಷ ದಾಟಿದ ಸನ್ಯಾಸಿ ಜೀವನದಲ್ಲಿನ ಮಹತ್ವದ 3 ಸಾಧನೆಗಳಂತ ನೀವು ಯಾವುದನ್ನ ಗುರುತಿಸ್ತೀರಿ? 80 ವರ್ಷದ ಈ ಸನ್ಯಾಸ ಜೀವನದಲ್ಲಿ ಮಹತ್ವದ 3 ಸಾಧನೆಗಳು ಯಾವುದು ಸ್ವಾಮೀಜಿ ಅವರೇ ಅನ್ನುವಂಥ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು, 2 ಸಾಧನೆಗಳನ್ನ ಹೇಳ್ತೀನಿ, 3ನೇದು ಯಾವುದು ಎಂಬುದನ್ನು ವಿಚಾರ ಮಾಡಬೇಕಷ್ಟೇ. 2 ಹೇಳ್ತೀನಿ. 1ನೇದು, ವಿದ್ವಾಂಸರ ಸಂಖ್ಯೆ ನಶಿಸಿ ಹೋಗುವಂತ ಸ್ಥಿತಿ ಇತ್ತು. ವಿದ್ವಾಂಸರೇ ಇರಲಿಲ್ಲ, ಅವ್ರ ಸಂಖ್ಯೆ ನಶಿಸಿ ಹೋಗುವಂತ ಒಂದು ಸ್ಥಿತಿ ಇತ್ತು. ವಿದ್ವಾಂಸರ ಸಂತತಿ ಹೆಚ್ಚಿಸಲು ವಿದ್ಯಾಪೀಠ ಸ್ಥಾಪಿಸಿ ತನ್ಮೂಲಕ ವಿದ್ವಾಂಸರ ಪೀಳಿಗೆ ಮುಂದುವರಿಯುವಂತೆ ಮಾಡಿದ್ದು ಒಂದು ಪ್ರಮುಖ ಸಾಧನೆ ಎಂಬುದು ನಮ್ಮ ಅಭಿಮತ. ಸಂಸ್ಕೃತ ಕೋವಿದರು, ಶಾಸ್ತ್ರಾಸ್ತ್ರಗಳಲ್ಲಿ ತಜ್ಞತೆಯನ್ನು ಪಡೆದ 100 ವಿದ್ವಾಂಸರು ಈಗ ವಿದ್ಯಾಪೀಠದ ಮೂಲಕ ಹೊರಹೊಮ್ಮಿದ್ದಾರೆ. ಇನ್ನು 2ನೇದು, ವಿಶ್ವ ಹಿಂದೂ ಪರಿಷತ್ ಮೂಲಕ ಹಿಂದೂ ಸಂಘಟನೆ ಹಾಗೂ ಧಾರ್ಮಿಕ ಸಾಮರಸ್ಯಕ್ಕೆ ಪ್ರಯತ್ನಿಸಿದ್ದು. ಬ್ರಾಹ್ಮಣ, ದಲಿತ, ದ್ವೈತ, ಅದ್ವೈತ ಇತ್ಯಾದಿ ಅಂತರಗಳು ಹಿಂದೂ ಸಮಾಜವನ್ನು ದುರ್ಬಲಗೊಳಿಸಿದ್ವು. ವೀರಶೈವ, ಜೈನ, ಬೌದ್ಧ, ದಲಿತ ಮೊದಲಾದ ಧಾರ್ಮಿಕ ಮಠಾಧಿಪತಿಗಳ ಜೊತೆ ಸೇರಿಕೊಂಡು ಮತೀಯ ಸಾಮರಸ್ಯ ಬೆಳೆಸುವ ಕಾರ್ಯ ಮಾಡಿದ್ದೇವೆ. ಸಮಾಜದಲ್ಲಿ ಅತ್ಯಂತ ಶೋಷಣೆಗೊಳಗಾಗಿರುವ ದಲಿತರನ್ನು ಇತರರಂತೆ ಸಮಾನವಾಗಿ ಕಾಣುವ ವಾತಾವರಣ ಸೃಷ್ಟಿಸಲು ನಮ್ಮ ಕೈಲಾದಂಥ ಎಲ್ಲ ಪ್ರಯತ್ನವನ್ನೂ ಮಾಡಿದ್ದೇವೆ. ಮಧ್ವಾಚಾರ್ಯರ ತತ್ವಜ್ಞಾನ ದಕ್ಷಿಣಕ್ಕೆ ಮಾತ್ರ ಸೀಮಿತವಾಗದೆ ಉತ್ತರ ಭಾರತಕ್ಕೂ ಅದು ವ್ಯಾಪಿಸುವಂತಾಗಲು ಅಲ್ಲೆಲ್ಲ ಆಶ್ರಮ ಮಠಗಳನ್ನು ಸ್ಥಾಪಿಸಿದ್ದೇವೆ ಅನ್ನುವಂಥ ಮಾತನ್ನ ಅವಾಗ ಹೇಳಿದ್ರು. ಹೀಗೆ ಇನ್ನ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಅವ್ರಿಗೆ ಕೇಳಿದ್ದೆ, ಹಿಂದೂ ಸಂಘಟನೆಗಳಿಗೆ ನಿಮ್ಮ ಸಂದೇಶ ಏನು ಅಂತ. ಹಿಂದೂ ಸಂಘಟನೆ ಮಾಡೋದಕ್ಕೋಸ್ಕರ ಅನೇಕ ಸಂಘಟನೆಗಳು ಹುಟ್ಟಿಕೊಂಡಿರೋದು ನಮಗೆಲ್ಲ ಗೊತ್ತಿದೆ. ನಿಮ್ಮ ಸಂದೇಶ ಏನು ಅವರಿಗೆ ಸ್ವಾಮೀಜಿಯವರೇ ಅಂತ. ಅದಕ್ಕೆ ಅವರು ಉತ್ತರ ಹೇಳಿದ್ರು, ಇವತ್ತಿನ ತೀವ್ರಗೊಂಡ ಮತಾಂತರದ ಸನ್ನಿವೇಶದಲ್ಲಿ ಈಗಿನ ಕಾರ್ಯಕ್ರಮಗಳು ಸಾಲದು. ಹೆಚ್ಚಿನ ಕಾರ್ಯಕರ್ತರು ತೊಡಗಿ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಮಾಡಬೇಕಾಗಿದೆ. ನಮ್ಮ ಶಕ್ತಿ ಹ್ರಾಸಗೊಳ್ಳದಿರಬೇಕಾದರೆ ಹಿಂದೂ ಸಂಘಟನೆಗಳ ನಡುವೆ ಅನಗತ್ಯ ಸಂಘರ್ಷಗಳು ತಪ್ಪಬೇಕು. ಯಾಕೆಂದ್ರೆ ಸಂಘಟನೆಗಳು ಶುರುವಾದ ಕೂಡಲೇ ಪೈಪೋಟಿ, ಸಂಘರ್ಷ ಇದೆಲ್ಲವೂ ಸಹಜ, ಅದು ತಪ್ಪಬೇಕು. ಈ ಮಾತು ಹಿಂದೂಪರ ಸಾಮಾಜಿಕ ಸಂಘಟನೆಗಳಂತೆಯೇ ಹಿಂದೂಪರ ರಾಜಕೀಯ ಪಕ್ಷಗಳಿಗೂ ಅನ್ವಯವಾಗುತ್ತದೆ. ಇನ್ನೊಂದು ಮಾತು ಹೇಳಿದ್ರು ಅವರು, ಭಾರತೀಯ ಜನತಾ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಕೆಲವರನ್ನು ಪಕ್ಷದಿಂದ ದೂರ ಇಡುವುದು ತರವಲ್ಲ. ಅಧಿಕಾರ ರಾಜಕೀಯಕ್ಕಿಂತ ಹಿಂದೂ ಹಿತವೇ ಎಲ್ಲರ ಮುಖ್ಯ ಗುರಿಯಾಗಬೇಕು. ಅಧಿಕಾರ ರಾಜಕೀಯ ಬೇರೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ಹಿಂದೂ ಹಿತ ಅದು ಮುಖ್ಯ ಆಗಬೇಕು ಅನ್ನುವಂಥ ಬಹಳ ಮಾರ್ಮಿಕವಾದ ಒಂದು ಮಾತನ್ನು ಅವರು ಹೇಳಿದರು. ಹೀಗೆ ಅವರು ಸಂದರ್ಶನದಲ್ಲಿ ಅನೇಕ ಬಹಳ ಪ್ರಮುಖವಾದ ವಿಷಯಗಳನ್ನ ತುಂಬಾ ಸ್ಪಷ್ಟವಾಗಿ ನಿಖರವಾಗಿ ತಿಳಿಸಿದ್ರು. ಒಂದು ರೀತಿಯಲ್ಲಿ ನೋಡೋದಾದ್ರೆ ಈ ಹಿಂದೂ ಸಮಾಜವನ್ನ ಒಗ್ಗೂಡಿಸಿದಂತ ಒಬ್ಬ ಹರಿಕಾರ ಅಂತ ಅವ್ರನ್ನ ಹೇಳ್ಬೋದು. ಅವ್ರು ಅನೇಕ ಸರಿ ಹೇಳಿದ್ದುಂಟು, ನಾನು ಹಿಂದೂ ಧರ್ಮದ ಸನ್ಯಾಸಿ, ಯಾವುದೋ ಒಂದು ಮಠದ ಸನ್ಯಾಸಿ ಅಲ್ಲ, ಹಿಂದೂ ಧರ್ಮದ ಸನ್ಯಾಸಿ. ಹಿಂದೂ ಧರ್ಮೀಯರನ್ನು ಸನ್ಮಾರ್ಗದಲ್ಲಿ ನಡೆಸುವುದು, ಅವರಿಗೆ ಮಾರ್ಗದರ್ಶನ ನೀಡುವುದು ನನ್ನ ಜವಾಬ್ದಾರಿ. ಅವರಿಗೆ ಅನ್ಯಾಯಗಳಾದಾಗ ಧ್ವನಿ ಎತ್ತುವುದು ಕೂಡ ನನ್ನ ಹೊಣೆ ಎಂಬ ಸ್ಪಷ್ಟ ಆಶಯ ಶ್ರೀಗಳ ಬದುಕಿನಲ್ಲಿ ಎದ್ದು ಕಾಣ್ತಾ ಇತ್ತು. ಹೀಗಾಗಿ ಅವರು ಹಿಂದೂ ಧರ್ಮ, ಸಂಸ್ಕೃತಿ ಹಾಗೂ ಪರಂಪರೆಗೆ ಆಘಾತ ಯಾವಾಗ ಆಗುತ್ತೋ ಅದನ್ನು ಸ್ಪಷ್ಟ ಧ್ವನಿಯಲ್ಲಿ ಅವರು ಖಂಡಿಸ್ತಾ ಇದ್ರು ಮತ್ತು ಅದರ ವಿರುದ್ಧ ನಡೆದ ಹೋರಾಟದಲ್ಲಿ ಎಲ್ಲರಿಗಿಂತ ಮುಂದೆ ಅಗ್ರಣಿಯಾಗಿ ಅವ್ರು ನಿಲ್ತಾ ಇದ್ರು. ಹೀಗಾಗಿ ಅನೇಕ ಸಲ ಅವ್ರ ಮೇಲೆ ವಿವಾದಗಳು ಸುತ್ತಿ ಸುಳಿತಾ ಇತ್ತು. ಆದರೆ ಅವರೆಂದೂ ಕೂಡ ವಿವಾದಗಳಿಗೆ ಎದೆಗುಂದಲಿಲ್ಲ, ಅದಕ್ಕೆ ಬೆನ್ನು ತೋರಿಸಲೂ ಇಲ್ಲ. ಭದ್ರ ತಾತ್ವಿಕ ಅಡಿಪಾಯದಿಂದ ತಮ್ಮ ಎಲ್ಲ ಮಾತುಗಳಿಗೂ ಬದ್ಧರಾಗ್ತಾ ಇದ್ರು. ಮಾತ್ರವಲ್ಲ, ವಿರೋಧಿಗಳನ್ನು ಚರ್ಚೆಗೆ ಆಹ್ವಾನಿಸಿದಂತ ಅದೆಷ್ಟೋ ಉದಾಹರಣೆಗಳು ಇದೆ. ಯಾವುದೋ ಕಾಲದಲ್ಲಿ ಸಂದರ್ಭಕ್ಕೆ ಅಥವಾ ಕಸುಬಿನ ಆಧಾರದಲ್ಲಿ ಸೃಷ್ಟಿಯಾದ ಜಾತಿ ವ್ಯವಸ್ಥೆಯನ್ನ ಮುಂದಿಟ್ಕೊಂಡು ಮೇಲು ಕೀಳು ಎಂಬ ಅಸಮಾನತೆ ಹಿಂದೂ ಧರ್ಮಕ್ಕೆ ಮುಂದೊಂದು ದಿನ ಗಂಡಾಂತರವಾಗುವುದು ನಿಶ್ಚಿತ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ಶೋಷಿತ ಸಮುದಾಯಗಳು ಅನ್ಯ ಧರ್ಮಕ್ಕೆ ಹೋದರೆ ಹಿಂದೂಗಳೇ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗ್ತಾ ಇದ್ದೀರಿ. ಹುಲಿಗೆ ಆಹಾರವಾದ ಮಗು ಎಷ್ಟೇ ಹತ್ತು ಕರೆದರೂ ಕೂಡ ಹೇಗೆ ಬರಲು ಸಾಧ್ಯವಾಗುವುದಿಲ್ಲೋ ಹಾಗೆಯೇ ಮುಂದೊಂದು ದಿನ ಹಿಂದೂ ಧರ್ಮದ ಕಥೆಯಾಗುತ್ತದೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಯಾವುದೇ ಜಾತಿಯಲ್ಲಿದ್ದರೂ ಅವರು ನಮ್ಮವರೇ, ತಾರತಮ್ಯ ಮಾಡದೆ ಸಾಮರಸ್ಯದಿಂದ ಬದುಕಿ ಅನ್ನುವಂಥ ಮಾತನ್ನು ಕೂಡ
ಅವರು ಬಹಳ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳ್ತಾ ಇದ್ರು. ಹಿಂದೂಗಳಲ್ಲಿರುವಂಥ ಈ ರೀತಿಯ ಜಾತಿ ಭೇದ ಇದೆಲ್ಲವುದನ್ನು ಕೂಡ ಅವರು ತಮ್ಮದೇ ಮಾತಿನಲ್ಲಿ ಅವರು ಅದನ್ನ ಖಂಡಿಸಿ ಇದು ಮಾಡ್ತಾ ಇದ್ರು. ಪೇಜಾವರ ಸ್ವಾಮಿಗಳು ಯಾವಾಗಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದು ಅಪಾರವಾದ ಅಭಿಮಾನವನ್ನು ಇಟ್ಕೊಂಡಂಥವ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಅವರು ಯಾವಾಗಲೂ ಸಕ್ರಿಯರಾಗಿ ಭಾಗವಹಿಸ್ತಾ ಇದ್ರು. ಅವರು ಎಲ್ಲೇ ಹೋದರೂ ಕೂಡ ಆ ಸಂಘದ ಕಾರ್ಯಕ್ರಮಗಳಲ್ಲಿ, ವಿಶ್ವ ಹಿಂದೂ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಸಂಘದಲ್ಲಿ ಅವರು ಮುಂಚೆ ಸಂಪರ್ಕಕ್ಕೆ ಬಂದಿದ್ದು ಯಾವಾಗಾದ್ರೆ ಮೊದಲು ಭೇಟಿಯಾಗಿದ್ದು 1953 ಅಕ್ಟೋಬರ್ 29ನೇ ತಾರೀಕು ಉಡುಪಿಯಲ್ಲಿ. 22ರ ತರುಣ ಸನ್ಯಾಸಿಯಾಗಿದ್ರಾಗ ಅವರು ನಮ್ಮ ದೇಶ ಒಡೆದು ಹೋಯ್ತಲ್ಲ, ಯಾಕೆ ಮತ್ತೆ ಈ ದೇಶ ಒಂದಾಗಬಹುದೇ ಅಂತ ಅವರು ಉಡುಪಿಗೆ ಬಂದಂತ ಗುರೂಜಿ ಗೋಳ್ವಾಳ್ಕರ್, ಸಂಘದ 2ನೇ ಸರಸಂಘ ಚಾಲಕ, ಅವರನ್ನ ಕೇಳಿದ್ರಾಗ. ಆ ದಿನಗಳಿಂದ ಪ್ರಾರಂಭವಾದಂತಹ ಪೇಜಾವರ ಶ್ರೀಗಳ ಮತ್ತು ಸಂಘದ ಒಂದು ಸಂವಹನ ಅದು ಕೊನೆಯವರೆಗೂ ನಿರಂತರವಾಗಿ ನಡ್ಕೊಂಡು ಬಂತು. 1965ರಲ್ಲಿ ಆರಂಭ ಆದಂತಹ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪಕ ಸದಸ್ಯರಾದಂತಹ ಪೇಜಾವರ ಶ್ರೀಗಳು ಅದರ ಮೂಲ ಆಧಾರ ಸ್ತಂಭಗಳಲ್ಲಿ ಒಬ್ಬರಾಗಿದ್ರು. ಈ ಕಾಲಖಂಡದಲ್ಲಿ ನಡೆದ ಎಲ್ಲ ಸಾಮಾಜಿಕ ರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಭಾಗವಹಿಸಿದ್ರು ಮತ್ತು ಆಶೀರ್ವಾದವನ್ನು ಕೂಡ ನೀಡಿದ್ರು. ವಿಶ್ವ ಹಿಂದೂ ಪರಿಷತ್ತಿನ ಒಂದು ಚಟುವಟಿಕೆಯಲ್ಲಿ ಅವರು ಬಹಳ ಆಸಕ್ತರಾಗಿ ಅನೇಕ ಸಂದೇಶಗಳನ್ನು ಕೂಡ ಕೊಟ್ಟಿದ್ರು. ವಿಶ್ವ ಹಿಂದೂ ಪರಿಷತ್ತಿನ ಮೊದಲ ಜಾಗತಿಕ ಸಮ್ಮೇಳನ ನಡೆದಾಗ ನ ಹಿಂದೋ ಪತಿತೋ ಭವೇತ್, ಯಾವ ಹಿಂದೂ ಕೂಡ ಪತಿತನಲ್ಲ ಅನ್ನುವಂಥ ಘೋಷವಾಕ್ಯ ಅದನ್ನು ನೀಡಿದವರು ಕೂಡ ಪೇಜಾವರ ಶ್ರೀಗಳೇ. ಅನಂತರ 1969ರಲ್ಲಿ ತಮ್ಮ 2ನೇ ಪರ್ಯಾಯದ ಸಂದರ್ಭದಲ್ಲಿ ಅವರ ಆತಿಥ್ಯದಲ್ಲೇ ಉಡುಪಿನಲ್ಲಿ ಇನ್ನೊಂದು ದೊಡ್ಡ ಸಮ್ಮೇಳನ ಆಯಿತು ವಿಶ್ವ ಹಿಂದೂ ಪರಿಷತ್ತಿಂದು. ಆಗ ಹಿಂದೂ ಸಮಾಜವನ್ನು ಕಾಡ್ತಾ ಇರುವಂತ ಅಸ್ಪೃಶ್ಯತೆ ಶಾಸ್ತ್ರ ಸಮ್ಮತವೇ ಅನ್ನುವಂಥ ಚರ್ಚೆ ಮಾಡೋದಕ್ಕೋಸ್ಕರನೇ 3 ದಿವಸದ ಒಂದು ಸಮ್ಮೇಳನ, ಅದರಲ್ಲಿ ಸಿದ್ಧಗಂಗೆ, ಸುತ್ತೂರು, ಧರ್ಮಸ್ಥಳ, ಶ್ರವಣಬೆಳಗೊಳ ಸೇರಿದಂತೆ ದೇಶದ ಎಲ್ಲ ಕಡೆಯಿಂದ ಸುಮಾರು 600ಕ್ಕೂ ಹೆಚ್ಚು ಧಾರ್ಮಿಕ ನೇತಾರರು, ಸಂತ ಮಹಂತರು ಪಾಲ್ಗೊಂಡಿದ್ರು. ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಕರ್ನಾಟಕದ ಮೊದಲ ದಲಿತ IAS ಅಧಿಕಾರಿಯಾಗಿದ್ದಂಥ ಭರಣಯ್ಯನವರು. ಈ ಸಮ್ಮೇಳನದಲ್ಲಿ ಪೇಜಾವರ ಶ್ರೀಗಳು ಒಂದು ಘೋಷವಾಕ್ಯವನ್ನು ಕೊಟ್ಟರು. ಅದೇನು ಅಂದ್ರೆ, ಹಿಂದವ ಸೋದರ ಸರ್ವೇ, ಎಲ್ಲ ಹಿಂದೂಗಳು ಕೂಡ ಸಹೋದರರು. ಅದನ್ನು ಕೂಡ ಅವರೇ ಕೊಟ್ಟಿದ್ದು. ಈ ಐತಿಹಾಸಿಕ ಸಮ್ಮೇಳನದಲ್ಲಿ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆಗೆ ಸ್ಥಾನವಿಲ್ಲ, ಅದು ಶಾಸ್ತ್ರ ಸಮ್ಮತವೂ ಅಲ್ಲ, ಅಸ್ಪೃಶ್ಯತೆಯನ್ನ ಬೇರು ಸಹಿತ ಕಿತ್ತು ಹಾಕಬೇಕು ಅನ್ನುವಂಥ ಒಂದು ನಿರ್ಣಯ ಘೋಷಣೆ ಮಾಡಿದಾಗ ಆ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದಂಥ ಭರಣಯ್ಯನವರ ಕಣ್ಣುಗಳೆಲ್ಲ ತೇವವಾಗಿತ್ತು ಅಂತ ಪೇಜಾವರ ಶ್ರೀಗಳು ಅನೇಕ ಸಲ ಅದನ್ನು ಸ್ಮರಿಸುವುದುಂಟು. ಹಾಗೆ 1983 ಡಿಸೆಂಬರ್ನಲ್ಲಿ ಧರ್ಮಸ್ಥಳದಲ್ಲಿ ನಡೆದಂಥ ವಿಶ್ವ ಹಿಂದೂ ಪರಿಷತ್ ಸಮ್ಮೇಳನದಲ್ಲೂ ಕೂಡ ಶ್ರೀಗಳು ಈ ಸಾಮರಸ್ಯ ಸೂತ್ರಕ್ಕೆ 2 ವಾಕ್ಯಗಳನ್ನು ಸೇರಿಸಿದ್ರು. ಅದೇನು ಅಂದ್ರೆ, ಮಮ ದೀಕ್ಷಾ ಹಿಂದೂ ರಕ್ಷಾ, ಹಿಂದೂಗಳ ರಕ್ಷಣೆ ನನ್ನ ದೀಕ್ಷೆ, ಮತ್ತು ಇನ್ನೊಂದು ಮಮ ಮಂತ್ರ ಸಮಾನತಾ, ಸಮಾನತೆ ನನ್ನ ಜೀವನದ ಮಂತ್ರ. ಹೀಗೆ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಇಂತಹ ಘೋಷ ವಾಕ್ಯಗಳ ಮೂಲಕ ಅವರು ಹಿಂದೂ ಸಮಾಜದಲ್ಲಿ ಸಾಮರಸ್ಯ ತರುವಂತ ಒಂದು ಬಹಳ ದೊಡ್ಡ ಪ್ರಯತ್ನವನ್ನ ಅವ್ರು ಮಾಡಿದ್ರು ಅಂತ ಹೇಳ್ಬೋದು. ಶೋಷಿತರ ಬಗೆಗೆ ಬಹಳ ಅವ್ರದ್ದೊಂದು ತುಂಬಾ ಕಾಳಜಿ ಇರ್ತಾ ಇತ್ತು. ಅವರ ಹೃದಯದಲ್ಲಿ ಕೃಷ್ಣನಷ್ಟೇ ಪ್ರೀತಿ, ಮಮತೆ, ತಾದಾತ್ಮ್ಯ ಪೀಡಿತ, ವಂಚಿತ, ಶೋಷಿತ ಸಮಾಜದ ಬಗೆಗೆ ಇತ್ತು. ಅವರು 81 ವರ್ಷಗಳ ತಮ್ಮ ಸನ್ಯಾಸ ಜೀವನ ಸಮರ್ಪಿತವಾದದ್ದು ಕೃಷ್ಣ ಪೂಜೆ ಮತ್ತು ಕಷ್ಟದಲ್ಲಿರುವವರ ಶೋಷಿತರು ಯಾರಿದ್ದಾರೆ ಅವರ ಸಾಂತ್ವನಕ್ಕೆ. ಒಂದು ಘಟನೆ, 1980ರ ದಶಕದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಮಕ್ಕಳಿಗೋಸ್ಕರ ಭಾರತ ಭಾರತಿ ಸರಣಿಯ ಪುಸ್ತಕಗಳನ್ನ ಹೊರತಂದಿದ್ರು. ಅದನ್ನ ದಲಿತ ಕೇರಿಯಲ್ಲಿ ಬಿಡುಗಡೆಗೊಳಿಸಿ ವಿಶ್ವೇಶ ತೀರ್ಥರು ಹೇಳಿದ್ರು, ಒಬ್ಬ ವ್ಯಕ್ತಿಯ ಭವಿಷ್ಯದ ಬಗ್ಗೆ ಹೇಳಲು ಸಾಮಾನ್ಯವಾಗಿ ಜಾತಕ ನೋಡಿ ನಕ್ಷತ್ರಗಳು ಏನು ಸೂಚಿಸುತ್ತವೆ ಎಂದು ಭವಿಷ್ಯ ನುಡಿಯುವುದು ವಾಡಿಕೆ. ಒಬ್ಬನ ಭವಿಷ್ಯ ಹೇಳೋದು ಹಾಗೆ ತಾನೆ. ಆದರೆ ಒಂದು ದೇಶದ ಭವಿಷ್ಯ ಹೇಳೋದಕ್ಕೆ ಬೇರೆಯೇ ನಕ್ಷತ್ರಗಳನ್ನು ನೋಡಬೇಕು. ದೇಶದ ಮಕ್ಕಳ ಕಣ್ಣುಗಳು ನಕ್ಷತ್ರದಂತೆ ಹೊಳೆಯುತ್ತಿದ್ದರೆ ದೇಶದ ಭವಿಷ್ಯವು ಚೆನ್ನಾಗಿರುತ್ತದೆ. ಅವು ಹೊಳೆಯಬೇಕಾದ್ರೆ
ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ ಇರಬೇಕು ಅಂತ ಹೇಳಿದ್ರು. ಇಂತಹ ಚಿಂತನೆಗಳು ಅವರನ್ನ ಇತರರಿಗಿಂತ ಭಿನ್ನವಾಗಿರಿಸೋದು ಹೀಗೆ. ಆಚಾರ್ಯ ಮಧ್ವರವು ಸಾರಿದಂತಹ ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೆ ವಾಕ್ಯವನ್ನು ತಮ್ಮ ಜೀವನದ ಧ್ಯೇಯವಾಗಿಸಿಕೊಂಡಂತ ಪೇಜಾವರ ಶ್ರೀಗಳು ಸಮಾಜದ ಎಲ್ಲ ಸ್ಥಳದ ಜನರ ಕಣ್ಣೀರು ಒರೆಸುವಂತ ಕೆಲಸ ಮಾಡಿದ್ರು. ದೇಶದ ಯಾವುದೇ ಭಾಗದಲ್ಲಿ ಪ್ರಕೃತಿ ವಿಕೋಪಗಳಾದಾಗ ತ್ವರಿತವಾಗಿ ಸ್ಪಂದಿಸಿದ್ರು. ಅದು ಗುಜರಾತ್ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಲಾತೂರಿನ ಭೂಕಂಪ ಪ್ರಸಂಗ ಇರಬಹುದು, ಅಥವಾ ತಮಿಳುನಾಡಿನ ನಾಗಪಟ್ಟಣಂನಲ್ಲಿ ಸುನಾಮಿ ಸಂತ್ರಸ್ತರಿಗೆ ಮಾಡಿದಂಥ ಕೆಲಸ ಇರ್ಬೋದು, ಉತ್ತರ ಪ್ರದೇಶದ ನೆರೆ ಸಂತ್ರಸ್ತರಿಗೆ ಮಾಡಿದಂಥ ಕೆಲಸ ಇರ್ಬೋದು. ಎಲ್ಲ ಕಡೆಗಳಲ್ಲಿ ಪೇಜಾವರ ಸ್ವಾಮಿಗಳು ಅಂದ್ರೆ ದೇಶದಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಅದು ನನ್ನ ಬಂಧುವಿಗೆ ಆದಂತ ತೊಂದರೆ. ಹೇಗೆ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ತೊಂದರೆ ಆದ್ರೆ ಅದು ನನ್ನ ಮನಸ್ಸಿಗೆ ನೋವಾಗುತ್ತೋ, ಹಾಗೆ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ಜಾತಿಯವರಿಗೆ ಯಾವುದೇ ರಾಜ್ಯದವರಿಗೆ ತೊಂದರೆ ಆದರೂ ಕೂಡ ಅದು ನನ್ನ ನೋವಂತ ತಿಳ್ಕೊಂಡಂತ ಒಬ್ಬ ರಾಷ್ಟ್ರ ಭಕ್ತಿಯ ಶ್ರೀಪಾದರು ಅಂದ್ರೆ ಅವರು ಪೇಜಾವರ ಶ್ರೀಗಳು. ಅವರು ಗಾಂಧೀಜಿಯಿಂದ ಕೂಡ ಸಾಕಷ್ಟು ಪ್ರಭಾವಿತರಾಗಿದ್ರು. ಗಾಂಧೀಜಿಯವರ ವಿಚಾರಗಳನ್ನು ಕೂಡ ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ ಇದ್ರು. ಕರ್ನಾಟಕದ ಕರಾವಳಿ ಮತ್ತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಕ್ಸಲರ ಹಾವಳಿ ತಲೆದೋರಿದಾಗ ಅವರು ಸರ್ಕಾರವನ್ನೇ ಎಚ್ಚರಿಸಿದ್ರು. ಈ ನಕ್ಸಲರು ಯಾರು ಮತ್ತು ಇವರಿಂದ ಪೀಡಿತರಾದವರು ಯಾರು, ಅವ್ರ ಬಗ್ಗೆ ನೀವು ಸರಿಯಾದ ಅಧ್ಯಯನ ಮಾಡಿ ಮತ್ತು ಆ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿದ್ರು. ಅಷ್ಟಕ್ಕೆ ಅವರು ಸುಮ್ಮನೆ ಬಿಡ್ಲಿಲ್ಲ. ನಕ್ಸಲರ ಪ್ರದೇಶ ಯಾವುದಿತ್ತು, ಬಹಳ ನಕ್ಸಲೈಟ್ ಏರಿಯಾ ಅಂತಹ ಪ್ರದೇಶಕ್ಕೆ, ಶೃಂಗೇರಿ ಸಮೀಪದ ಕಾಡಿನ ಪ್ರದೇಶಕ್ಕೆ ಹೋದ್ರು. ಅಲ್ಲಿರುವಂತ ಯಾರು ಸಾಮಾನ್ಯ ಜನ, ಬುಡಕಟ್ಟು ಜನ ಇದ್ದಾರೆ, ಅವರನ್ನ ಮಾತಾಡಿಸಿ ಅವರಿಗೆ ಏನೇನು ಕೊರತೆ ಇತ್ತು, ನೀರಿನ ಕೊರತೆ ಇರ್ಬೋದು, ವಿದ್ಯುತ್ ಶಕ್ತಿಯ ಕೊರತೆ ಇರ್ಬೋದು, ಅದೆಲ್ಲದನ್ನು ಸೌಲಭ್ಯಗಳನ್ನು ಒದಗಿಸ್ಕೊಡುವಂತ ವ್ಯವಸ್ಥೆಯಲ್ಲಿ ಅವರು ಮುಂಚೂಣಿ ಪಾತ್ರವನ್ನು ವಹಿಸಿದ್ರು. ಅವ್ರನ್ನ ಅನೇಕರು ದೇವರು ಅಂತಾನೆ ಯಾಕೆ ಕರೀತಾರೆ ಅಂದ್ರೆ, ಬೇರೆ ದೇವರನ್ನ ಜನ ನೋಡಿಲ್ಲ, ಆದರೆ ಪೇಜಾವರ ಸ್ವಾಮಿಗಳು ದೇವರ ಹಾಗೆ ಅವರು ಕಾಣ್ತಾ ಇದ್ರು. ಈ ರೀತಿ ಅವರು ಸಮಾಜದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸ್ತಾ ಇದ್ರು, ತಕ್ಷಣ ಸ್ಪಂದಿಸ್ತಾ ಇದ್ರು. ಹಾಗಾಗಿ ಅವರು ತುಂಬಾ ಜನಾನುರಾಗಿಯಾಗಿದ್ರು ಅಂತ ಹೇಳ್ಬೋದು. ಅವ್ರ ಬಗ್ಗೆ ದಾರಾ ಬೇಂದ್ರೆ ಅವರು ಒಂದು ಕವನವನ್ನು ಬಹಳ ಸುಂದರವಾಗಿ ಬರೆದಿದ್ದಾರೆ. ಅದರಲ್ಲಿ ಅವರ ಇಡೀ ವ್ಯಕ್ತಿತ್ವದ ಒಂದು ಅನಾವರಣ ಆಗಿದೆ ಅಂತ ಹೇಳ್ಬೋದು. ತತ್ವವಾದ ಅನ್ನುವಂಥ ವಿಶೇಷ ಸಂಚಿಕೆಯಲ್ಲಿ 1968ರಲ್ಲಿ ಪ್ರಕಟವಾದಂಥದ್ದು. ಬೇಂದ್ರೆ ಬರೀತಾರೆ, ಸಜ್ಜನರನ್ನು ಕಾಪಾಡುವ ಸ್ವಾಮಿ ಪಾಡುವೆ ನಿನ್ನ ನಾಮ, ಸಜ್ಜನರನ್ನು ಕಾಪಾಡುವ ಸ್ವಾಮಿ ಪಾಡುವೆ ನಿನ್ನ ನಾಮ, ವಿಶ್ವಕ್ಕೂ ಸರಿ ವಿಶ್ವನಿಗೂ ಸರಿ ವಿಶ್ವೇಶ್ವರನಿಗೂ ಸರಿಯೇ, ವಿಶ್ವಕ್ಕೂ ಸರಿ ವಿಶ್ವನಿಗೂ ಸರಿ ವಿಶ್ವೇಶ್ವರನಿಗೂ ಸರಿಯೇ, ಓಂ ವಿಶ್ವಸ್ತೈ ನಮೋ ಎನ್ನುವೆನು ದಾರಿದೋರು ದೊರೆಯೇ, ಓಂ ಪೂರ್ಣ ಕಾಮ ನಮೋ ಬ್ರಹ್ಮಣ್ಯ ದೇವಾಯ. ಇದಕ್ಕಿಂತ ಇನ್ಯಾವ ಪ್ರಶಂಸೆ ಬೇಕು ಪೇಜಾವರ ಸ್ವಾಮಿಗಳಿಗೆ? ಇಷ್ಟೊಂದು ಒಂದು ಉತ್ತಮವಾದ ಪ್ರಶಂಸೆಯನ್ನ ದಾರಾ ಬೇಂದ್ರೆಯವರು ಆಗ ಕೊಟ್ಟಿದ್ರು. ಪೇಜಾವರ ಸ್ವಾಮಿಗಳ ಬಗ್ಗೆ ಹೇಳುವಂಥದ್ದು ಸಾಕಷ್ಟಿದೆ. ಅವರು ನಮ್ಮ ಸಂಘದ ಎಲ್ಲ ಸಂಘ ಶಿಕ್ಷಾ ವರ್ಗಗಳಿಗೆ ಪ್ರತಿ ವರ್ಷ ತಪ್ಪದೇ ಬರ್ತಾ ಇದ್ರು. ಸಂಘ ಶಿಕ್ಷಾ ವರ್ಗ ಅಂದ್ರೆ ಎಲ್ಲ ಸ್ವಯಂ ಸೇವಕರಿಗೆ ಅವರು ಕಾರ್ಯಕರ್ತರಾಗಿ ಬೆಳಿಬೇಕು ಅನ್ನೋದಕ್ಕೋಸ್ಕರ ಕೊಡ್ತಾ ಇದ್ದಂತ ಒಂದು ತರಬೇತಿ ವರ್ಗ. ಅದರಲ್ಲಿ ಅವರಿಗೆ ಶಾರೀರಿಕವಾದ, ಬೌದ್ಧಿಕವಾದ, ಇನ್ನು ಬೇರೆ ಬೇರೆ ತರದ ಎಲ್ಲ ಕಾರ್ಯಕ್ರಮಗಳು, ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸ, ಧರ್ಮ, ಇದರ ಒಂದು ತಿಳುವಳಿಕೆ, ಇದೆಲ್ಲವುದನ್ನು ಕೊಡುವಂತ ಕಾರ್ಯಕ್ರಮ. ಅದಕ್ಕೆ ಪ್ರತಿ ವರ್ಷ ತಪ್ಪದೇ ಬರ್ತಾ ಇದ್ರು. ಕೊನೆಯವರೆಗೂ ತಮ್ಮ ಅನಾರೋಗ್ಯ ಆಗದೇ ಇರುವಂತ ಒಂದು ಸಂದರ್ಭದವರೆಗೂ ಕೂಡ ಅವ್ರು ಬರ್ತಾ ಇದ್ರು ಅಂತ ಹೇಳ್ಬೋದು. ಯಾಕೆ ಬರ್ತಾ ಇದ್ರು? ಅನೇಕ ಸರಿ ಅವ್ರನ್ನ ಕೇಳ್ತಾ ಇದ್ರು, ನೀವು ಪ್ರತಿ ವರ್ಷ ಯಾಕೆ ಬರ್ತೀರಿ ಅಂತ. ಒಂದ್ಸರಿ ಹೀಗೆ ಕೇಳಿದಾಗ ಅವ್ರು ಹೇಳಿದ್ರು, ನಾನು ಪ್ರತಿ ವರ್ಷ ಯಾಕೆ ಬರ್ತೀನಿ ಅಂದ್ರೆ, ತುಂಬಾ ಚಿಕ್ಕ ವಯಸ್ಸಿನಲ್ಲೇ, ತಾರುಣ್ಯದಲ್ಲೇ ಒಂದು ಕ್ಷಾತ್ರ ವೀರ ದೀಕ್ಷೆಯನ್ನ ತೆಗೆದುಕೊಂಡಂತ ಈ ತರುಣರು, ಇವರು ದೇಶಭಕ್ತಿಯ ಒಂದು ಸ್ರೋತ. ಇವರನ್ನ ನೋಡಿದಾಗ ನನಗೆ ಸ್ಫೂರ್ತಿ ಬರುತ್ತೆ, ಇವರಿಂದ ಸ್ಫೂರ್ತಿಯನ್ನ ತೆಗೆದುಕೊಳ್ಳೋಕೋಸ್ಕರ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಅಂತ. ಪೇಜಾವರ ಶ್ರೀಗಳು ಆಶೀರ್ವಚನ ಮಾಡಕ್ ಹೋಗ್ತಾ ಇರ್ಲಿಲ್ಲ, ಆದರೆ ಅಲ್ಲಿದ್ದಂತ ಸ್ವಯಂ ಸೇವಕರಿಂದ ಸ್ಫೂರ್ತಿಯನ್ನ ಪಡೆಯೋದಕ್ಕೆ ನಾನ್ ಬರ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ಎಂಥ ಒಂದು ವಿನಮ್ರ ಭಾವವನ್ನು ಸೂಚಿಸುತ್ತೆ.
ಅವರು ಜೀವನದ ಉದ್ದಕ್ಕೂ ಕೂಡ ಬೇರೆಯವರಿಂದ ಅನೇಕ ಪಾಠಗಳನ್ನು ಕಲಿತಾ ಇದ್ರು. ನಾನೇನೋ ಉಪದೇಶ ಮಾಡ್ತೀನಿ, ಬೇರೆಯವರಿಗೆ ಉಪದೇಶ ಮಾಡ್ತೀನಿ ಅಂತ ಅವ್ರು ಖಂಡಿತ ಅಂದ್ಕೊಂಡಿರ್ಲಿಲ್ಲ. ನಾನು ಕೂಡ ಕಲಿಯೋದು ಬಹಳಷ್ಟಿದೆ ಅನ್ನೋದನ್ನ ಅವರು ಸಾಕಷ್ಟು ಕಡೆಗಳಲ್ಲಿ ಅವ್ರು ಹೇಳಿದ್ದಿದೆ. ಹಾಗಾಗಿ ಸಂಘ ಶಿಕ್ಷಾ ವರ್ಗದಲ್ಲಿ ಅವರು ಪ್ರತಿ ವರ್ಷ ತಪ್ಪದೇ ಬಂದು ಅಲ್ಲಿನ ಎಲ್ಲ ಸ್ವಯಂ ಸೇವಕರ ನಡುವೆ ಕಲಿತು ಬೆರೆತು ಅವರಿಗೆ ಬೇರೆ ಬೇರೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳ್ತಾ ಅವರಲ್ಲಿ ಪ್ರೇರಣೆಯನ್ನು ತುಂಬುತ್ತಾ, ಜೊತೆಗೆ ತಾವು ಪ್ರೇರಣೆಯನ್ನು ಪಡಿತಾ, ಸ್ಫೂರ್ತಿಯನ್ನು ಪಡಿತಾ, ಹೀಗೆ ಜೀವನದುದ್ದಕ್ಕೂ ಕೂಡ ಅವರೊಬ್ಬ ಪ್ರಖರ ರಾಷ್ಟ್ರವಾದಿ ಅಂತ ಅನಿಸ್ಕೊಂಡ್ರು. ಅವರ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಹೇಳ್ಬೋದು. ಇತ್ತೀಚೆಗೆ ಸ್ವಾಮೀಜಿಯವರ ಎಲ್ಲ ಉಪನ್ಯಾಸಗಳು, ಅವ್ರು ಹೇಳಿದಂಥ ಕಥೆಗಳು, ಬೋಧ ಕಥೆಗಳು, ಸಂದೇಶಗಳು ಇವನ್ನೆಲ್ಲ ಸೇರಿಸಿ ಅವರ ಊರಿನವರೇ ಆದಂಥ ಸ್ವಾಮೀಜಿಯವರ ಪೂರ್ವಾಶ್ರಮ ರಾಮಕುಂಜ, ಅಲ್ಲಿ ನಾರಾಯಣ್ ಭಟ್ ಅಂತ ಇದ್ದಾರೆ, ಅವರು 3 ಪುಸ್ತಕಗಳನ್ನು ತಂದಿದ್ದಾರೆ. ವಿಶ್ವ ಸಂದೇಶ ಅದರ ಒಂದು ಪೂರ್ವಕಾಂಡ, ವಿಶ್ವ ಸಂದೇಶ ಉತ್ತರಾಖಂಡ, ಹಾಗೆ ವಿಶ್ವ ಕಥಾ ಕುಂಜ ಪೇಜಾವರ ಸ್ವಾಮಿಗಳು ಹೇಳಿದಂಥ ಬೇರೆ ಬೇರೆ ಪ್ರವಚನದಲ್ಲಿ ಉಲ್ಲೇಖಿಸಿದಂಥ ಕಥೆಗಳು. ಈ ರೀತಿ 3 ಪುಸ್ತಕಗಳನ್ನು ತಂದಿದ್ದಾರೆ. ಈ 3 ಪುಸ್ತಕಗಳನ್ನ ಏನಾದರೂ ಓದಿದ್ರೆ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ಹೇಗಿದ್ರು, ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದು ನಮಗೆಲ್ರಿಗೂ ಕೂಡ ಅರಿವಾಗುತ್ತೆ. ಬಹಳ ಸ್ವಾರಸ್ಯವಾದ ಅನೇಕ ಕಥೆಗಳನ್ನ ಅದರಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಒಂದು ಕಥೆಯನ್ನು ಮಾತ್ರ ನಾನಿಲ್ಲಿ ಹೇಳ್ತೀನಿ, ಯಾಕೆಂದ್ರೆ ಸಮಯದ ಅಭಾವ ಇದೆ. ಒಂದು ಕಥೆ ಹೀಗಿದೆ. ಆ ಕತೆಗೆ ಶೀರ್ಷಿಕೆ ಏನಂದ್ರೆ ನಾಯಿ ನೀಡಿದ ದಂಡ ಅಂತ. ರಾಮರಾಜ್ಯದ ಒಂದು ಘಟನೆ. ಚಕ್ರವರ್ತಿ ಶ್ರೀರಾಮಚಂದ್ರ ನ್ಯಾಯಸ್ಥಾನದಲ್ಲಿ ಕುಳಿತಿದ್ದಾನೆ. ನಾಯಿಯೊಂದು ಕಣ್ಣೀರಿಡುತ್ತಾ ಬಂದಿತು. ಸನ್ಯಾಸಿಯೊಬ್ಬ ವಿನಾಕಾರಣ ತನ್ನನ್ನು ಹೊಡೆದನೆಂದು ಅದಕ್ಕಾಗಿ ಆ ಸನ್ಯಾಸಿಗೆ ದಂಡನೆ ನೀಡಿ ತನಗೆ ನ್ಯಾಯ ಒದಗಿಸಬೇಕೆಂದು ಆ ನಾಯಿ ನಿವೇದಿಸಿತು. ಚಕ್ರವರ್ತಿ ಶ್ರೀರಾಮಚಂದ್ರನ ಹತ್ರ ನಾಯಿ ಕೇಳ್ತಂತೆ, ಅವನಿಗೆ ನೀವು ಸರಿಯಾದ ಶಿಕ್ಷೆ ಕೊಡಬೇಕು ಅಂತ. ನಾಯಿಗೆ ಅನ್ಯಾಯವೆಸಗಿದ ಆ ಸನ್ಯಾಸಿಯನ್ನು ಸಭೆಗೆ ಕರೆತರಲಾಯಿತು. ಸನ್ಯಾಸಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಶಿಕ್ಷೆ ಪಡೆಯಲು ಒಪ್ಪಿದ. ಅವನು ಒಪ್ಕೊಂಡ. ಅವನಿಗೆ ತಕ್ಕ ದಂಡನೆಯನ್ನು ವಿಧಿಸಲು ಶ್ರೀರಾಮಚಂದ್ರ ನಾಯಿಗೆ ಹೇಳಿದ. ಶ್ರೀರಾಮಚಂದ್ರ ನಾಯಿಗೆ ಹೇಳಿದಂತೆ, ಈ ಸನ್ಯಾಸಿಗೆ ಏನ್ ಶಿಕ್ಷೆ ವಿಧಿಸ್ಬೇಕು ನೀನೇ ಹೇಳು ಅಂತ. ಆಗ ನಾಯಿ ಬಹಳ ಯೋಚನೆ ಮಾಡಿ ಉತ್ತರ ಕೊಡ್ತಂತೆ, ರಾಜನ್, ಇವನಿಗೆ ಕುಲಾಧಿಪತಿಯ ಪದವಿ ನೀಡು, ಅದೇ ಅವನಿಗೆ ಶಿಕ್ಷೆ. ಇವನಿಗೆ ಕುಲಾಧಿಪತಿಯ ಪದವಿ ನೀಡು, ಅದೇ ಅವನಿಗೆ ಶಿಕ್ಷೆ ಅಂತ ಹೇಳಿದಾಗ ಎಲ್ರಿಗೂ ಆಶ್ಚರ್ಯ ಆಯ್ತಂತೆ. ಕುಲಾಧಿಪತಿಯ ಸ್ಥಾನ ಶಿಕ್ಷೆಯೇ? ನಾಯಿಯೇ ಮತ್ತೆ ವಿವರಿಸ್ತು, ಹಿಂದೆ ನಾನೂ ಕುಲಾಧಿಪತಿಯ ಸ್ಥಾನದಲ್ಲೇ ಇದ್ದೆ, ಆ ಪದವಿಯಲ್ಲಿದ್ದು ಅವ್ಯವಹಾರ ನಡೆಸಿದೆ, ಏನೇನೋ ಮಾಡಿದೆ, ಅದರಿಂದಾಗಿ ನನಗೆ ಈ ನಾಯಿ ಪಾಡು ಬಂತು. ಈ ಸನ್ಯಾಸಿಯೇ ಈಗ ಕುಲಾಧಿಪತಿ ಸ್ಥಾನಕ್ಕೇರಿದರೆ ಅವನು ನನ್ನಂತೆ ನಾಯಿಯ ಜನ್ಮ ಪಡೆಯಬಹುದಲ್ಲವೇ? ಇದು ನಾಯಿಯ ಒಂದು ತರ್ಕ. ಅಂದ್ರೆ ನಾನು ಹಿಂದೆ ಕುಲಾಧಿಪತಿಯಾಗಿ ಮಾಡಬಾರದನ್ನು ಮಾಡಿದ್ರಿಂದ ನಾಯಿ ಜನ್ಮ ಬಂತು, ಹಾಗೆ ಈ ಸನ್ಯಾಸಿಗೂ ಕೂಡ ಇದೇ ಬಂದ್ರೆ ಒಳ್ಳೇದಲ್ವಾ ಅಂತ. ಈ ನಾಯಿಯ ಕತೆ ಪೀಠಾಧಿಪತಿಗಳು, ದೇವಾಲಯದ ಅಧಿಕಾರಿಗಳು, ಸಾರ್ವಜನಿಕ ಸಂಸ್ಥೆಗಳ ಪದಾಧಿಕಾರಿಗಳು, ಮಂತ್ರಿಗಳು ಎಷ್ಟು ಜಾಗರೂಕವಾಗಿ ವರ್ತಿಸಬೇಕು ಅನ್ನೋದನ್ನು ತೋರಿಸುತ್ತೆ. ರಾಮರಾಜ್ಯದಂತಹ ಧರ್ಮರಾಜ್ಯದಲ್ಲೇ ಅಧಿಕಾರದ ಪದವಿಯಲ್ಲಿ ಭ್ರಷ್ಟಾಚಾರ ಸುಳಿದಾಗ ಇನ್ನು ಕಲಿಯುಗದ ಅಧಿಕಾರದ ಸ್ಥಾನದ ಬಗೆಗಂತೂ ಕೇಳುವುದೇ ಬೇಡ. ಕೊನೆಗೆ ಆ ಕಥೆಯಲ್ಲಿ ಒಂದು ಮಾರ್ಮಿಕವಾದ ಸಂದೇಶವನ್ನು ಕೂಡ ಪೇಜಾವರ ಶ್ರೀಗಳು ಕೊಡ್ತಾರೆ. ಅವ್ರು ಹೇಳ್ತಾರೆ, ಮಠಾಧಿಪತಿಗಳು, ಅಧಿಕಾರಿಗಳು ಸಾರ್ವಜನಿಕ ಆಸ್ತಿ ಐಶ್ವರ್ಯಗಳ ಟ್ರಸ್ಟಿಗಳಾಗಿರಬೇಕೇ ಹೊರತು ತರ್ಷ್ಟಿಗಳಾಗಬಾರದು. ತರ್ಷ್ಟಿರಬಾರದು. ಆ ಆಸ್ತಿಗೋಸ್ಕರ ನಮ್ಮಲ್ಲಿ ಒಂದು ದುರಾಸೆ ಇರಬಾರದು ಅಂತ. ಹೀಗೆ ಮಾರ್ಮಿಕ ಸಂದೇಶ ಸಾರುವಂತ 95 ಕಥೆಗಳ ಸಂಕಲನ ವಿಶ್ವ ಕಥಾಕುಂಜ. ಇದರಲ್ಲಿ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಸಮಾಜ ಸುಧಾರಕರಿಗೆ, ರಾಜಕಾರಣಿಗಳಿಗೆ, ಶ್ರೀಮಂತ ಉದ್ಯಮಿಗಳಿಗೆ, ಮಹಿಳೆಯರಿಗೆ, ಸಮಾಜ ಘಾತಕರಿಗೆ, ಹೀಗೆ ಎಲ್ರಿಗೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ತಿದ್ದುಕೊಳ್ಳುವಂತ ಪಾಠ ಕಥೆಗಳಲ್ಲಿದೆ. ಪ್ರತಿಯೊಬ್ಬರು ತಪ್ಪದೇ ಓದಬೇಕಾದಂತ ಒಂದು ಪುಸ್ತಕ ಇದು. ಅಷ್ಟೇ ಯಾಕೆ, ಇದನ್ನ ಯೂನಿವರ್ಸಿಟಿ ದೊಡ್ಡ ದೊಡ್ಡ ಸ್ನಾತಕೋತ್ತರ ಪದವಿಗೆ ಪಠ್ಯ ಪುಸ್ತಕವನ್ನಾಗಿ ಕೂಡ ಇಟ್ರೆ ನಿಜಕ್ಕೂ ಸಾರ್ಥಕತೆ ಆಗುತ್ತೆ ಅಂತ ಅನ್ಸುತ್ತೆ. ಅದನ್ನ ಬಹಳ ಸೊಗಸಾಗಿ ನಾರಾಯಣ್ ಭಟ್ ಅವರು ಸಂಕಲಿಸಿ ತುಂಬಾ ಪರಿಶ್ರಮ ಪಟ್ಟು ಅದನ್ನ ಬರೆದಿದ್ದಾರೆ. ಅದಕ್ಕೆ ಒಂದು
ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ. ತರಳಬಾಳು ಶ್ರೀಗಳು ಬರೆದಿದ್ದಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಕೂಡ ಬರೆದಿದ್ದಾರೆ. ಹಾಗೇನೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಗುರುಸ್ಮರಣೆ ರೂಪದಲ್ಲಿ ಒಂದು ಮುನ್ನುಡಿಯ ರೂಪದಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಬಹಳ ಮಾರ್ಮಿಕವಾದ ಮಾತು. ಅವ್ರು ಹೇಳ್ತಾರೆ, ಬಹುಶಃ ಪೇಜಾವರ ಸ್ವಾಮಿಗಳು ಏರಿದ ಎತ್ತರವನ್ನ ಏರುವುದು ಇತರರಿಗೆ ಸಾಧ್ಯವಿಲ್ಲವೇನೋ. ಹಾಗೆಂದು ಅವರು ಯಾರದ್ದೋ ಸಹಾಯದಿಂದ ಈ ಎತ್ತರವನ್ನು ಏರಿದ್ದಲ್ಲ. ಅವರದ್ದು ಸ್ವಂತ ಪರಿಶ್ರಮ. ಅವರಿಗೆ ಆ ದೇವರೇ ಗಾಡ್ ಫಾದರ್. ಇನ್ನುಳಿದಂತೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ. ನಾವು ನೀವು ಎಲಿಮೆಂಟರಿ ಶಾಲೆಯಲ್ಲಿ 1ನೇ ತರಗತಿ 2ನೇ ತರಗತಿಯಲ್ಲಿ ಕಲಿಯುತ್ತಿರುವ ವಯಸ್ಸಿಗೆ ಅವರು ಸ್ವೀಕರಿಸಿದ್ದು ಸನ್ಯಾಸಾಶ್ರಮವನ್ನ, ಪೀಠಾಧಿಪತಿತ್ವವನ್ನ. ಗೃಹಸ್ಥಾಶ್ರಮಿಗಳದ್ದು 3-4 ಸದಸ್ಯರನ್ನೊಳಗೊಂಡ ಕುಟುಂಬವಾದರೆ ಪೀಠಾಧಿಪತಿಗಳದ್ದು ದೊಡ್ಡ ಕುಟುಂಬ. ಇಲ್ಲಿ 1 ಸಾಕು 2 ಬೇಡ ಇಲ್ಲ. ನಾನೊಬ್ಬನೇ ಆಗುವುದೇ ಇಲ್ಲ. ಈ ಕುಟುಂಬದ ಸದಸ್ಯರ ಸಂಖ್ಯೆಗೆ ತುದಿ ಮೊದಲಿಲ್ಲ. ಭಾಷೆ, ದೇಶ, ಪ್ರಾಂತದ ಗಡಿ ಇಲ್ಲ. ಇವರದ್ದು ವಸುದೈವ ಕುಟುಂಬಕಂ. ಇಂಥವರಿಗೆ ಈ ಸಮಾಜವೇ ಒಂದು ದೇಹ. ಪ್ರಜ್ಞೆಗಳೆಲ್ಲ ದೇಶವಾಸಿಗಳೆಲ್ಲ ಶರೀರದ ನಾನಾ ಅವಯವ. ದೇಶದ ಯಾವುದೇ ಮೂಲೆಯಲ್ಲಿ ಯಾರಿಗೋ ಒಬ್ಬನಿಗೆ ನೋವಾದರೂ ಕಷ್ಟವಾದರೂ ಅದು ನನ್ನದೇ ಎನ್ನುವ ಅನುಭವ. ಕಾಲ ಬೆರಳ ಮೊನೆಗೆ ನೋವಾದರೆ ಅದೂ ನನ್ನದೇ. ತಡವಿಲ್ಲದೆ ಕರೆಯಿಲ್ಲದೆ ಪ್ರತಿಕ್ರಿಯೆ ತೋರುವ ಪ್ರವೃತ್ತಿ ಇವರದ್ದು. ಇಂತಹ ಮಾನವೀಯ ಜೀವನ ಮೌಲ್ಯಗಳೆಲ್ಲ ಇವರಿಗೆ ಉಪದೇಶದ ಸರಕಲ್ಲ, ಬದಲಾಗಿ ಹಬ್ಬದ ಆಚರಣೆಗಳು. ಅಲ್ಲಿ ಚಾಚೂ ತಪ್ಪಬಾರದು ಅನ್ನುವಂಥ ಒಂದು ಮಾರ್ಮಿಕವಾದ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲೂ ಕೂಡ ಅನೇಕ ಪೇಜಾವರ ಶ್ರೀಪಾದರ ಸಂದೇಶಗಳಿದೆ. ನೋಡಿ ಒಂದು ಸಂದೇಶ ಹೇಗಿದೆ ಅಂತ. ಮಾತಾಪಿತರನ್ನು ಹಾಗೂ ಸಹೋದರರನ್ನು ಪ್ರೀತಿಸುವ ಹಾಗೆ ಭಗವಂತನೇ ತಂದೆ ಹಾಗೂ ನಾಡೇ ತಾಯಿ ಎಂದು ಭಾವಿಸಿ ಎಲ್ಲರನ್ನೂ ಸೋದರರಂತೆ ಪ್ರೀತಿಸಬೇಕು. ನಮ್ಮ ನಾಡೇ ತಾಯಿ. ಸಂಘ ಕೂಡ ಹೇಳೋದು ಇದನ್ನೇ, ಭಾರತವೇ ನಮ್ಮ ತಾಯಿ ಅಂತ. ಪೇಜಾವರ ಶ್ರೀಗಳು ಹೇಳೋದು ಅದನ್ನೇ, ಎಲ್ಲರನ್ನೂ ಸೋದರರಂತೆ ಪ್ರೀತಿಸಬೇಕು. ಇನ್ನೊಂದು ಮಾತನ್ನು ಹೇಳ್ತಾರೆ, ಆಡುವ ಮಾತು ಸ್ತೋತ್ರವಾಗಲಿ. ಮಾತೆ ಮಾಣಿಕ್ಯ ಅಂತ ಹೇಳ್ತಾರಲ್ಲ, ಆಡುವ ಮಾತು ಸ್ತೋತ್ರವಾಗಲಿ, ನಡೆ ಪ್ರದಕ್ಷಿಣೆಯಾಗಲಿ, ಮಾಡುವ ನಿದ್ದೆ ಧ್ಯಾನವಾಗಲಿ ಎಂಬ ಭಾವ ತುಂಬಬೇಕು. ಆಗ ಜೀವನವೇ ಭಗವನ್ಮಯವಾಗುವುದು. ಒಮ್ಮೆ ಪೂಜೆ ಮಾಡಿದರೆ ಮತ್ತೆ ಯಾರ ಅನ್ಯಾಯಕ್ಕೂ ಅನುಮತಿ ದೊರೆತಂತೆ ಎನ್ನುವ ಭಾವ ಹೋಗಿ ನಮ್ಮೆಲ್ಲ ಕ್ರಿಯೆಗಳು ಪೂಜೆಯಾಗಲಿ ಎಂಬ ಭಾವ ಮೂಡಬೇಕು. ಯಾರ್ದೋ ಅನ್ಯಾಯಕ್ಕೆ ಅನುಮತಿ ದೊರೆತಂತಲ್ಲ, ನಮ್ಮೆಲ್ಲ ಕ್ರಿಯೆಗಳು ಪೂಜೆಯಾಗಲಿ ಅನ್ನುವಂಥ ಭಾವ ಮೂಡಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು, ಒಂದು ಸಂದೇಶ. ಭಗವಂತನ ಆರಾಧನೆ, ಮನೆಗೆ ಬಂದ ಅತಿಥಿಗಳ ಸತ್ಕಾರ. ಭಗವಂತನ ಆರಾಧನೆ, ಮನೆಗೆ ಬಂದ ಅತಿಥಿಗಳ ಸತ್ಕಾರ, ತನ್ನನ್ನು ನಂಬಿದ ಜನರ ರಕ್ಷಣೆ, ಇವುಗಳನ್ನ ಮಾಡದವನು ಬದುಕಿದರೂ ಬದುಕದಂತೆ. ಯಾರು ಹಿರಿಯರಿಗೆ, ಭಗವಂತನಿಗೆ, ಸಮಾಜಕ್ಕೆ ಹಿತವನ್ನು ಬಯಸುವುದಿಲ್ಲವೋ ಅಂತಹ ವ್ಯಕ್ತಿಯು ಬದುಕಿದರೂ ಬದುಕದಂತೆ, ಅವನು ಬದುಕಿದರೂ ಕೂಡ ಸತ್ತಂತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಬಗ್ಗೆ ನಾನು ಒಂದು ಲೇಖನವನ್ನೇ ಹೊಸದಿಗಂತಲ್ಲಿ ಬರೆದಿದ್ದೀನಿ, ಶ್ರೀ ವಿಶ್ವೇಶ ತೀರ್ಥರ ವಿಶ್ವ ನುಡಿಹಾರದ ತೋರಣ ಅಂತ. ಇಂಥ ಒಂದು ಅದ್ಭುತವಾದ ನುಡಿಯನ್ನ ಅವರು ಬಹಳ ಸೊಗಸಾಗಿ ಇದರಲ್ಲಿ ಕಟ್ಟಿಕೊಟ್ಟಿದ್ದಾರೆ ಈ 3 ಪುಸ್ತಕದಲ್ಲಿ. ಎಲ್ಲರೂ ತಪ್ಪದೆ ಓದಬೇಕು. ಪ್ರತಿಯೊಬ್ಬರು ಕೂಡ ಇದನ್ನ ತೆಗೆದುಕೊಳ್ಬೇಕು. ಇದು ಒಟ್ಟು ಒಂದು ಸೆಟ್ 600 ರೂಪಾಯಿ ಇದೆ. ನಾವು ಹೋಟೆಲ್ಗೆ ಹೋದ್ರೆ, ಇನ್ನೆಲ್ಲ ಹೋದ್ರೆ ಬೇಕಾದಷ್ಟು ಹಣ ಖರ್ಚು ಮಾಡ್ತೀವಿ. ಆದ್ರೆ ಪೇಜಾವರ ಶ್ರೀಗಳು ಹೇಳಿದಂತ ಅದ್ಭುತ ನುಡಿಗಳನ್ನ, ಕಥೆಗಳನ್ನ ಒಂದು 600 ರೂಪಾಯಿ ಕೊಟ್ಟು ನಾವು ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಿಜಕ್ಕೂ ನಾವು ಪೇಜಾವರ ಸ್ವಾಮಿಗಳಿಗೆ ಅಪಚಾರ ಮಾಡಿದಂತೆ. ಖಂಡಿತ ಅದನ್ನ ಪ್ರತಿಯೊಬ್ಬರು ತೆಗೆದುಕೊಳ್ಬೇಕು. ನಾನು ಸ್ವತಃ ದುಡ್ಡು ಕೊಟ್ಟು ಖರೀದಿ ಮಾಡಿ ಆ ಪುಸ್ತಕವನ್ನ ಓದಿ ಅದರ ಬಗ್ಗೆ ಒಂದು ಲೇಖನವನ್ನು ಕೂಡ ಬರೆದಿದ್ದೀನಿ. ಒಟ್ಟಾರೆ ಪೇಜಾವರ ಶ್ರೀಗಳ ಒಂದು ಭವ್ಯ ವ್ಯಕ್ತಿತ್ವವನ್ನ, ಅದು ಹಿಮಾಲಯ ಸದೃಶ ವ್ಯಕ್ತಿತ್ವ, ಅದನ್ನ ಯಾವುದೋ ಒಂದು ಉಪನ್ಯಾಸದ ಮೂಲಕ ಅಥವಾ ಇನ್ಯಾವುದ್ರ ಮೂಲಕ ವರ್ಣಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಂದು ಸಂಕ್ಷಿಪ್ತವಾಗಿ ಅವರ ವ್ಯಕ್ತಿತ್ವವನ್ನ ಹೀಗೆ ವರ್ಣಿಸಬಹುದು. ಕನ್ನಡದಲ್ಲಿ ಒಬ್ಬರು ವಿ ಸೀತಾರಾಮಯ್ಯ ಅನ್ನುವಂಥ ಒಬ್ಬರು ಶ್ರೇಷ್ಠ ಕವಿ ಇದ್ರು. ಅವರೊಂದು ಕವನವನ್ನು ಬರೆದಿದ್ರು. ಆ ಕವನ ಏನು ಅಂದ್ರೆ, ಮಣಿಯದಿಹ ಮನವೊಂದು ಸಾಧಿಸುವ ಹಠವೊಂದು, ಮಣಿಯದಿಹ ಮನವೊಂದು ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು,
ಮರುಕಕ್ಕೆ ಪ್ರೇಮಕ್ಕೆ ಚಿರ ತೆರೆದ ಎದೆಯೊಂದು. ಬಹುಶಃ VC ಅವರ ಮನಸ್ಸಿನಲ್ಲಿ ಯಾರಿದ್ರೋ ಗೊತ್ತಿಲ್ಲ, ಆದರೆ ಪೇಜಾವರ ಶ್ರೀಗಳ ವ್ಯಕ್ತಿತ್ವಕ್ಕೆ ಸರಿಸಾಟಿಯಾಗಿ ನಿಲ್ಲುವಂತ ಕವನ ಇದು. ಯಾಕೆಂದ್ರೆ ಮಣಿಯದಿಹ ಮನವೊಂದು, ಅವರ ಒಂದು ಮನಸ್ಸು ಹೇಗಿತ್ತು ಅಂದ್ರೆ ಯಾವುದೋ ಒಂದು ಕ್ಷುಲ್ಲಕ ವಿಚಾರಗಳಿಗೆ ಮಣಿತಾ ಇರಲಿಲ್ಲ. ಸಾಧಿಸುವ ಹಠವೊಂದು, ಅವರಲ್ಲೊಂದು ಹಠ ಇತ್ತು. ಈ ಹಿಂದೂ ಸಮಾಜದ ರಕ್ಷಣೆ ಮಾಡಬೇಕು, ಹಿಂದೂ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಬೇಕು ಅನ್ನುವಂಥ ಹಠ ಇತ್ತು. ಹಾಗೆ ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು, ಎಂದೂ ಕೂಡ ಪ್ರಾಮಾಣಿಕತೆಯನ್ನು ಬಿಟ್ಕೊಡ್ಲಿಲ್ಲ, ಎಂದೂ ಕೂಡ ಪಾರದರ್ಶಕತೆಯನ್ನು ಅವರು ಬಿಟ್ಕೊಡ್ಲಿಲ್ಲ. ಪ್ರಾಮಾಣಿಕತೆ, ಪಾರದರ್ಶಕತೆ ಅವರ ಜೀವನದ ಅವಿಭಾಜ್ಯ ಅಂಗಗಳಾಗಿತ್ತು. ಅನ್ಯಾಯಕ್ಕೆಂದೆಂದೂ ಭಾಗದೆಚ್ಚರವೊಂದು, ಅನ್ಯಾಯವನ್ನು ಯಾವತ್ತೂ ಸಹಿಸಲಿಲ್ಲ. ಅದು ನಂದಿಕೂರಿನಲ್ಲಿ ಉಷ್ಣ ಸ್ಥಾವರ ಸ್ಥಾಪಿಸುವ ವಿಷಯ ಇರಬಹುದು, ಅಥವಾ ನಕ್ಸಲೈಟ್ ಪ್ರದೇಶದಲ್ಲಿ ನಡೀತಾ ಇದ್ದಂಥ ಹಾವಳಿ ಇರಬಹುದು. ಅನ್ಯಾಯಗಳು ನಡೆದಾಗ ಅದರ ವಿರುದ್ಧ ಸೆಟೆದು ನಿಂತರು ಈ ಸಿಡಿಲಿನ ಸನ್ಯಾಸಿ. ಅದೇ ಥರ ಮರುಕಕ್ಕೆ ಪ್ರೇಮಕ್ಕೆ ಚಿರತೆರೆದ ಎದೆಯೊಂದು. ಯಾರು ಸಮಾಜದಲ್ಲಿ ಶೋಷಿತರಿದ್ದಾರೆ, ಪೀಡಿತರಿದ್ದಾರೆ, ವಂಚಿತರಿದ್ದಾರೆ, ಅವ್ರ ಬಗ್ಗೆ ಒಂದು ಪ್ರೇಮಕ್ಕೆ, ಮರುಕಕ್ಕೆ ಅವರಲ್ಲೊಂದು ಚಿರತೆರೆದ ಎದೆ ಇತ್ತು. ಇದು ನಿಜವಾಗಿ ವಿಶ್ವೇಶತೀರ್ಥ ಶ್ರೀಪಾದರ ವ್ಯಕ್ತಿತ್ವವನ್ನ ಸಂಕ್ಷಿಪ್ತವಾಗಿ ವರ್ಣಿಸಬಹುದಾದಂಥ ಒಂದು ಕವನ ಅಂತ ನನಗನ್ಸುತ್ತೆ. ಇಂತಹ ವಿಶ್ವೇಶತೀರ್ಥ ಶ್ರೀಪಾದರು ಬಿಟ್ಟು ಹೋದಂಥ ದಿವ್ಯ ಸಂದೇಶ, ಮೇಲ್ಪಂಕ್ತಿ, ಆದರ್ಶಗಳನ್ನ ನಾವು ಬರೀ ವರ್ಣನೆ ಮಾಡಿದರೆ ಮಾತ್ರ ಸಾಲದು. ಅದನ್ನ ಕೃತಿ ರೂಪಕ್ಕೆ ತಂದಾಗ, ನಮ್ಮ ಬದುಕಿನಲ್ಲೂ ಕೂಡ ಅಳವಡಿಸಿಕೊಂಡಾಗ, ಆಹಾ ಮಹಾನ್ ಚೇತನಕ್ಕೆ ನಾವೆಲ್ಲ ತೋರಬಹುದಾದಂಥ ಒಂದು ಪರಮ ಗೌರವ, ಶ್ರದ್ಧೆ, ಅದು ನಮ್ಮ ಪರಮ ಕರ್ತವ್ಯ ಕೂಡ ಹೌದು ಅಂತ ಹೇಳ್ತಾ, ನನಗೆ ಇದುವರೆಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಮಹನೀಯರಿಗೆ, ಮುಖ್ಯವಾಗಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಅವರಿಗೆ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ತೊಡಗಿಸಿಕೊಂಡಂತ ಬದರಿ ಆಚಾರ್ಯ ಅವರಿಗೆ ನನ್ನ ವಂದನೆಗಳನ್ನ, ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಶ್ರೀಯುತ ದುಗು ಲಕ್ಷ್ಮಣ್ ಅವರು ಶ್ರೀಪಾದಂಗಳವರ ವ್ಯಕ್ತಿತ್ವ, ಅದು ಹಿಮಾಲಯ ಪರ್ವತದಂತಹ ಇರ್ತಕ್ಕಂತಹ ವ್ಯಕ್ತಿತ್ವ ಅದು. ಆದ್ರೆ ಆ ವ್ಯಕ್ತಿತ್ವವನ್ನ ನನಗೆ ಚಿತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ, ಶ್ರೀಪಾದಂಗಳವರ ಜೊತೆಗೆ ಹಲವಾರು ಸಂದರ್ಶನಗಳು, ಹಲವಾರು ಕಾರ್ಯಕ್ರಮಗಳಲ್ಲಿ ಅವರ ಜೊತೆಗೆ ಸಾಂಗತ್ಯವನ್ನ ಹೊಂದಿದವರು ದುಗು ಲಕ್ಷ್ಮಣ್ ಅವರು. ಹಿಂದೂ ಧರ್ಮ ಅಂದ್ರೆ ಏನು ಎಂಬುದಾಗಿ ಇದ್ರ ಬಗ್ಗೆ ಶ್ರೀಪಾದಂಗಳವರನ್ನ ಕೇಳಿದಾಗ ಶ್ರೀಪಾದಂಗಳವರು ಕೊಟ್ಟಿರ್ತಕ್ಕಂತಹ ಉತ್ತರ, ವೇದವನ್ನ ಯಾರು ಒಪ್ಪಿಕೊಳ್ತಾರೆ ಅವರೆಲ್ಲ ಹಿಂದೂಗಳು ಎಂಬುದಾಗಿ. ಲಕ್ಷ್ಮಣ್ ಅವರು ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಅಲ್ಲ, ಜೈನರು, ಬೌದ್ಧರು ಅವರೆಲ್ಲ ಇದ್ದಾರಲ್ಲ. ಅದಕ್ಕೆ ಶ್ರೀಪಾದಂಗಳವರು ಕೊಟ್ಟ ಉತ್ತರ, ಜೈನರು, ಬೌದ್ಧರು ಮಾತ್ರ ಅಲ್ಲ, ಈ ದೇಶದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಾಸ್ತಿಕರು ಕೂಡ ಹಿಂದೂಗಳೇ ಎಂಬುದಾಗಿ. ಯಾರು ನಮ್ಮ ಸನಾತನ ಸಂಸ್ಕೃತಿಯನ್ನ, ನಮ್ಮ ಋಷಿಮುನಿಗಳನ್ನ ಗೌರವಿಸ್ತಾರೆ, ಈ ದೇಶದಲ್ಲಿ ಹುಟ್ಟಿ ಧರ್ಮ ಪ್ರವರ್ತಕರಾದವರು ಯಾರ್ಯಾರಿದ್ದಾರೆ, ಅದು ಮಹಾವೀರರಾಗಿರಬಹುದು, ಬೇರೆ ಯಾರು ಬೇಕಾದ್ರೂ ಕೂಡ ಆಗಿರಬಹುದು, ಈ ದೇಶದಲ್ಲಿ ಹುಟ್ಟಿ ಧರ್ಮ ಪ್ರವರ್ತಕರಾಗಿರ್ಬೇಕು, ಅವರ ಅನುಯಾಯಿಗಳು ಎಲ್ಲರೂ ಕೂಡ ಹಿಂದೂಗಳೇ ಎಂಬುದಾಗಿ. ಆ ಹಿಂದೂಗಳು ಅಂದ್ರೆ ಏನು ಅನ್ನೋದಕ್ಕೆ ತುಂಬಾ ವಿಶಾಲವಾಗಿರ್ತಕ್ಕಂತಹ ಅರ್ಥ ಅದರಲ್ಲಿ ಅಡಗಿದೆ ಎಂಬುದನ್ನ ಶ್ರೀಪಾದಂಗಳವರು ತೋರಿಸಿಕೊಟ್ರು. ಅವರು ಪ್ರಖರ ರಾಷ್ಟ್ರವಾದಿಗಳಾಗಿದ್ರು. ಶ್ರೀಪಾದಂಗಳವರು ರಾಷ್ಟ್ರಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ತೊಂದರೆ ಏನೇ ಉಂಟಾದ್ರೂ ಕೂಡ ಶ್ರೀಪಾದಂಗಳವರು ಕೂಡಲೇ ಸ್ಪಂದಿಸ್ತಾ ಇದ್ರು. ಸಂಘದ ಬಗ್ಗೆ ಅಪಾರವಾದ ಅಭಿಮಾನ, ಸಂಘದ ಅನೇಕ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷವೂ ಕೂಡ ಭಾಗವಹಿಸ್ತಾ ಇದ್ರು. ಅವರು ಸಂಘದ ಶಿಕ್ಷಾ ವರ್ಗಗಳಲ್ಲಿ ಭಾಗವಹಿಸಿ, ನಾನು ಯಾಕೆ ಇದ್ರಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೂ ಕೂಡ ರಾಷ್ಟ್ರಭಕ್ತಿಯ ಸ್ಫೂರ್ತಿ ಬರುತ್ತೆ, ಆ ಸ್ಫೂರ್ತಿ ಪಡಿಲಿಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬರ್ತೀನಿ ಎಂಬುದಾಗಿ. ಹೀಗೆ ವಿನಮ್ರರಾಗಿ ಶ್ರೀಪಾದಂಗಳವರು ಹೇಳ್ತಾ ಇದ್ರು. ಅವ್ರಿಗಿರ್ತಕ್ಕಂತಹ ಔದಾರ್ಯ ಪ್ರತಿಯೊಬ್ಬರಿಂದಲೂ ಕೂಡ
ಕಲಿಬೇಕಾಗಿರ್ತಕ್ಕಂತಹ ಗುಣಗಳು ಪ್ರತಿಯೊಬ್ಬರಲ್ಲೂ ಇರತ್ತೆ. ಆ ಗುಣಗಳನ್ನ ನಾವು ಕಲಿಬೇಕು ಎಂಬುದಾಗಿ ಒಂದು ಔದಾರ್ಯ ಶ್ರೀಪಾದಂಗಳವರಲ್ಲಿ ಇತ್ತು ಎಂಬುದಾಗಿ, ಅವರ ಸರಳತೆ, ಸಜ್ಜನಿಕೆ, ಅವುಗಳನ್ನೆಲ್ಲ ಲಕ್ಷ್ಮಣವರು ತುಂಬಾ ಸುಂದರವಾಗಿ, ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಹಿರಿಯ ಪತ್ರಕರ್ತರಾಗಿ ಅನೇಕ ಲೇಖನಗಳನ್ನ ಬರಿತಾ ಇವತ್ತಿಗೂ ಕೂಡ ತಮ್ಮನ್ನ ನಿರಂತರ ಕ್ರಿಯಾಶೀಲತೆ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥದ್ದು ಲಕ್ಷ್ಮಣವರು ನಮ್ಮ ಪ್ರಾರ್ಥನೆ ಮೇರೆಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ತುಂಬಾ ಸಂತಸದ ಸಂಗತಿಯಾಗಿದೆ. ಶ್ರೀಯುತ ಲಕ್ಷ್ಮಣವರಿಗೆ ನಾನು ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ಲಕ್ಷ್ಮಣವರಿಗೆ ಅವರು ಇದೇ ರೀತಿ ನಮ್ಗೆಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಸಹಕಾರವನ್ನ ಕೊಡಬೇಕು. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ದಿವಸ 7 ಗಂಟೆಗೆ ಸರಿಯಾಗಿ ಶ್ರೀಪಾದಂಗಳವರ ಶಿಷ್ಯರಾಗಿರ್ತಕ್ಕಂತಹ ಶ್ರೀಯುತ ಜಿ.ವಿ. ಪ್ರಸಾದ್ ಆಚಾರ್ಯ ದೆಹಲಿನಲ್ಲಿ ನಿರ್ವಾಹಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವ್ರು, ಅವರು ನಮ್ಮೊಂದಿಗೆ ಉಪಸ್ಥಿತರಾಗ್ತಾರೆ. 7 ಗಂಟೆಗೆ ಎಲ್ಲರೂ ಕೂಡ ಒಟ್ಟು ಸೇರೋಣ. ಕೃಷ್ಣಾರ್ಪಣಮಸ್ತು.